ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಬಯಾಲಜಿ. ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ PUCಲಿ ಬರುವಂಥ ಫಸ್ಟ್ ಚಾಪ್ಟರ್ ಏನಿದೆ ದ ಲಿವಿಂಗ್ ವರ್ಲ್ಡ್, ಅದನ್ನು ನಾವಿವತ್ತು ಕಲಿತಾ ಇದ್ದೀವಿ. ಇದೊಂದು ಸ್ಮಾಲ್ ಚಾಪ್ಟರ್. ಇದರಲ್ಲಿ ಕೆಲವೊಂದು ಕಾನ್ಸೆಪ್ಟ್ಗಳು ಮಾತ್ರ ನಿಮಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇನಿಷಿಯಲಿ ನಿಮ್ಗೆ ಇಂಟ್ರೊಡಕ್ಟರಿ ಪಾರ್ಟ್ ಇರುತ್ತೆ, ಅದಾದಮೇಲೆ ಏನೇನೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳಿದೆ ನಾನು ಹೇಳ್ತಾ ಹೋಗ್ತೀನಿ. ಈ ಚಾಪ್ಟರ್ ಈಸಿ ಇರೋದ್ರಿಂದ ನಿಮಗೆ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಏನೂ ಆಗಲ್ಲ. ಬಟ್ ಕೆಲವೊಂದು ಕಾನ್ಸೆಪ್ಟ್ಗಳೇನಿದೆ ಅದು ಕನ್ಫ್ಯೂಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆ ಕನ್ಫ್ಯೂಷನ್ ಹೇಗೆ ಅವಾಯ್ಡ್ ಮಾಡ್ಬೋದು, ಹೇಗೆ ಕರೆಕ್ಟ್ ಆನ್ಸರ್ನ ಗೆಸ್ ಮಾಡ್ಬೋದು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಅಂತ ನಾನು ನಿಮಗೆ ಅಲ್ಲಲ್ಲೇ ಟಿಪ್ಸ್ ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಈ ಕಂಪ್ಲೀಟ್ ಚಾಪ್ಟರ್ನ ಕೇರ್ಫುಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಯಾಕೆಂದರೆ ಇಲ್ಲಿ ಕನ್ಫ್ಯೂಸ್ ಆಗುವಂಥದ್ದು ಮ್ಯಾಕ್ಸಿಮಮ್ ಇರುತ್ತೆ. ಸೊ ಕನ್ಫ್ಯೂಷನ್ ಇರಬಾರ್ದು ಅಂದರೆ ನೀವು ಕ್ಲಿಯರ್ ಆಗಿ ಕೇಳಿಸ್ಕೊಂಡ್ರೆ ಯಾವುದೇ ರೀತಿ ಕನ್ಫ್ಯೂಷನ್ ಆಗಲ್ಲ. ಬೋರ್ಡ್ ಎಕ್ಸಾಮಿಗೆ ನೋಡೋದಾದರೆ ನೀವು ಇದರಿಂದ ಕೆಲವೊಂದು ಕ್ವಶನ್ಸ್ಗಳು ಮಾತ್ರ ಬರುತ್ತೆ, ಮ್ಯಾಕ್ಸಿಮಮ್ 2 or 3 ಮಾರ್ಕ್ಸ್ ಬರುತ್ತೆ ಅಷ್ಟೇ. ಅದು ಬಿಟ್ಟು ತುಂಬ ಮೇಜರಾಗಿ ಏನು ಇದರಿಂದ ಕೇಳೋದಿಲ್ಲ. ಬಟ್ ಸ್ಟಿಲ್ ಆ 2 or 3 ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್ ಅಲ್ವಾ. ನಾವು ಯಾವುದೇ ಕಾರಣಕ್ಕೂ ನೀವು ಆ 2 mark 3 markನೂ ಕೂಡ ನಾವು ಮಿಸ್ ಮಾಡ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಚಾಪ್ಟರ್ನ ಕಂಪ್ಲೀಟಾಗಿ ಕಲಿಯೋಣ. ಕಾಂಪಿಟೇಟಿವ್ ಪರ್ಪಸ್ಗೆ ಏನಾದ್ರು ಪ್ರಿಪೇರ್ ಆಗ್ತಿದ್ರೆ ಕಂಪ್ಲೀಟ್ ಡೀಟೇಲ್ ಆಗಿ ನೋಡಿ, ಯಾವುದೇ ಕಾರಣಕ್ಕೂ ಯಾವುದನ್ನು ಸ್ಕಿಪ್ ಮಾಡದೆ ನೀಟಾಗಿ ಕಂಪ್ಲೀಟ್ ಎಂಡ್ವರೆಗೂ ನೋಡಿದ್ರೆ ನಿಮ್ಗೆ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ನೀವು ಯಾವ ಕ್ವಶನ್ ಬೇಕಿದ್ರೂ ಆನ್ಸರ್ ಮಾಡಬಹುದು. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ಚಾಪ್ಟರ್ ಏನಿದೆ ಅದನ್ನು ಸ್ಟಾರ್ಟ್ ಮಾಡೋಣ. ದ ಲಿವಿಂಗ್ ವರ್ಲ್ಡ್. ಲಿವಿಂಗ್ ವರ್ಲ್ಡ್ ಅಂದರೆ ನಮ್ಮ ಸುತ್ತಮುತ್ತ ಇರುವಂಥ ಲಿವಿಂಗ್ ಆರ್ಗ್ಯಾನಿಸಮ್ ಏನಿದೆ ಇದ್ರ ಬಗ್ಗೆ ನಾವಿವತ್ತು ಕಲಿತಾ ಇರೋದು. ಸೊ ನೀವು ಹಾಗೆ ಒಂದು ಹಿಂಗೆ ಕಣ್ಣು ಹಾರಿಸಿದ್ರೆ ನಿಮ್ಮ ಮನೆಯಲ್ಲೇ ಅಥವಾ ನಿಮ್ಮ ಮನೆಯಿಂದ ಸುತ್ತಮುತ್ತ ನಿಮಗೆ ಎಷ್ಟೊಂದು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಕಾಣಿಸುತ್ತೆ ಅಲ್ವಾ. ಹ್ಯೂಮನ್ ಬೀಯಿಂಗ್ ಅಷ್ಟೇ ಅಲ್ಲ, ಮನುಷ್ಯರು ಅಲ್ಲದೆ ಬೇರೆ ಎಲ್ಲ ನಿಮಗೆ ಪ್ರಾಣಿಗಳು ನಿಮ್ಮ ಮನೇಲಿ ಯಾವುದಾದ್ರೂ ಬೆಕ್ಕು ಸಾಕಿದ್ರೆ, ನಾಯಿ ಸಾಕಿದ್ರೆ, ಅಥವಾ ನಿಮ್ಮ ಮನೆಯಲ್ಲಿರುವಂಥ ಇನ್ಸೆಕ್ಟ್ಗಳೇನಿದೆ, ಇರುವೆ ಆಗಿರ್ಬೋದು, ಜಿರಳೆ ಆಗಿರ್ಬೋದು, ಇದೆಲ್ಲ ಒಂದು ಲಿವಿಂಗ್ ಆರ್ಗ್ಯಾನಿಸಮ್. ಹಾಗೆ ಹೊರಗೆ ಹೋಗಿ ನೋಡಿದ್ರೆ ಪ್ಲಾಂಟ್ಸ್ಗಳಾಗಿರ್ಬೋದು, ಇನ್ನೆಲ್ಲ ಸುತ್ತಮುತ್ತ ಓಡಾಡ್ತಿರುವಂಥ ಲಿವಿಂಗ್ ಆರ್ಗ್ಯಾನಿಸಮ್ ಆಗಿರ್ಬೋದು, ಹಸು, ಕರು, ಯಾವುದಾದ್ರೂ ಆಗಿರ್ಬೋದು. ಸೊ ಸುತ್ತಮುತ್ತ ನೀವು ಒಂದ್ಸಲಿ ನೋಡಿದಾಗ ನಿಮಗೆ ಎಷ್ಟೊಂದು ಲಿವಿಂಗ್ ಆರ್ಗ್ಯಾನಿಸಮ್ಸ್ ಕಾಣುತ್ತೆ ಅಲ್ವಾ. ಸೊ ಈ ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ನ ನಾವು ಸ್ಟಡಿ ಮಾಡುವಾಗ ನಮ್ಗೊಂದು ಏನು ಗೊತ್ತಾಗುತ್ತೆ ಅಂದರೆ ಎಷ್ಟು ವೈವಿಧ್ಯತೆ ಇದರಲ್ಲಿದೆ ಅಂತ ಗೊತ್ತಾಗುತ್ತೆ. ಆ ವೈವಿಧ್ಯತೆ ಅಂತ ನಾವೇನು ಕರಿತೀವಿ ಅದನ್ನೇ ನಾವು ಇಂಗ್ಲೀಷಲ್ಲಿ ಡೈವರ್ಸಿಟಿ ಅಂತ ಹೇಳ್ತೀವಿ. ಡೈವರ್ಸಿಟಿ ಅಂದರೆ ಎಷ್ಟು ವಿಧವಾದ ಆರ್ಗ್ಯಾನಿಸಮ್ಸ್ ಏನಿದೆ ಅಥವಾ ಜೀವಿಗಳೇನಿದೆ ಅದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಸೊ ಅದನ್ನು ನಾವೇನು ಹೇಳ್ತೀವಿ, ಬಯೋಡೈವರ್ಸಿಟಿ ಅಂತ ಹೇಳ್ತೀವಿ. ಸೊ ಬಯೋಡೈವರ್ಸಿಟಿ ಅಂದ್ರೇನು, ಲಿವಿಂಗ್ ಆರ್ಗ್ಯಾನಿಸಮ್ ಅಲ್ಲಿ ಕಂಡು ಬರುವಂತ ಸೋ ಮೆನಿ ವೆರೈಟೀಸ್ ಅಂತ ಹೇಳ್ಬೋದು. ಸೊ ಇದು ವೆರೈಟೀಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ನಾವು ಸಿಂಪಲ್ ಆಗಿ ಹೇಳ್ಬೋದು. ವೆರೈಟೀಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಓಕೆ. ಸೊ ವೆರೈಟೀಸ್, ಇಲ್ಲಿ ಬಯೋ ಅಂತಂದ್ರೇನು, ಬಯೋ ಯಾವಾಗಲೂ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ವರ್ಡ್ ಬಯೋ ಅಂದರೆ ಲಿವಿಂಗ್ ಆರ್ಗ್ಯಾನಿಸಮ್ ಅಲ್ವಾ. ಸೊ ಡೈವರ್ಸಿಟಿ ಅಂದರೆ ವೆರೈಟೀಸ್. ಸೊ ಇಲ್ಲಿ ವೆರೈಟೀಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ ಬಗ್ಗೆ ನಾವು ಇಲ್ಲಿ ಫಸ್ಟ್ ಬಯೋಡೈವರ್ಸಿಟಿ ಅಂದ್ರೆ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಸೊ ಎಷ್ಟೊಂದು ನಿಮಗೆ ಸುತ್ತಮುತ್ತ ನೋಡುವಂಥ, ನಾನು ಹೀಗೆ ತಾನೇ ಜಸ್ಟ್ ಹೇಳಿದೆ, ಎಷ್ಟೊಂದು ಥರದ ಆರ್ಗ್ಯಾನಿಸಮ್ಗಳಿದೆ. ನಿಮ್ಗೇನಾದ್ರೂ ಐಡಿಯಾ ಇದೆಯಾ ಎಷ್ಟು ಲಿವಿಂಗ್ ಆರ್ಗ್ಯಾನಿಸಮ್ ಇದುವರೆಗೂ ನಾವು ಕಂಡುಹಿಡಿದಿದ್ದೀವಿ ಅಂತ? ಇದುವರೆಗೂ ನಾವು ನಿಯರ್ಲಿ 1.7 to 1.8 ಮಿಲಿಯನ್ ಆರ್ಗ್ಯಾನಿಸಮ್ಸ್ನ ನಾವು ಇಲ್ಲಿವರೆಗೂ ಕಂಡುಹಿಡಿದಿದ್ವಿ. ಅಂದರೆ ಅದನ್ನ ಇದೇ ಥರ ಆರ್ಗ್ಯಾನಿಸಮ್ ಇದ್ದು. ಈಗ ಸುತ್ತಮುತ್ತ ನೀವು ನೋಡುವಾಗ ತುಂಬಾನೇ ಆರ್ಗ್ಯಾನಿಸಮ್. ನಿಮ್ಗೆ ಅದು ಹೇಗೆ ಗೊತ್ತಾಯ್ತು, ಅದೇ ಕಾಕ್ರೋಚ್, ಇದೆ ಆ್ಯಂಟ್ ಅಂತ, ಇದೆಲ್ಲ ನೀವು ಹೇಗೆ ಡಿಸ್ಕ್ರೈಬ್ ಮಾಡ್ತಿದ್ದೀರಾ? ಅಥವಾ ನೀವು ಲೋಕಲ್ ಲ್ಯಾಂಗ್ವೇಜ್ ಎಲ್ಲ ತಗೊಳ್ಳಿ, ಇರುವೆ, ಇದು ಜಿರಳೆ, ಇದನ್ನ ಹೆಂಗೆ ನಿಮಗೆ ಗೊತ್ತಾಗ್ತಿದೆ? ಅದಕ್ಕೆಲ್ಲ ಒಂದೊಂದು ಹೆಸರು ಕೊಟ್ಟಿದ್ದೀವಲ್ವ ನಾವು. ಸೊ ಈ ಥರ ಎಲ್ಲ ಒಂದು ಕೆಟಗರಿ ಇದೆಲ್ಲ ಇನ್ಸೆಕ್ಟ್ಗಳಿಗೆ ಬರುತ್ತೆ. ಈ ಸುತ್ತಮುತ್ತ ನೀವು ನೋಡಿದ್ರೆ ಹಕ್ಕಿ ಪಕ್ಷಿಗಳೆಲ್ಲ ಕಾಣ್ತಾ ಇದ್ರೆ ಅದನ್ನ ನಾವೇನು ಹೇಳ್ತೀವಿ, ಅದೆಲ್ಲ ಒಂದು ಕೆಟಗರಿಗೆ ಬರುತ್ತೆ. ಹಾಗೇನೆ ಈ ಕರು, ಹಸು ಮತ್ತೆ ಎಮ್ಮೆ, ಇದೆಲ್ಲ ಒಂದು ಕೆಟಗರಿಗೆ ಬರುತ್ತೆ. ಹೀಗೆ ನಾವು ನೋಡುವಾಗ ಕಣ್ಣು ಕಾಣಿಸಿದ ತಕ್ಷಣ ನಿಮ್ಗೆ ಎಷ್ಟೊಂದು ಲಿವಿಂಗ್ ಆರ್ಗ್ಯಾನಿಸಮ್ ಕಾಣ್ತಿದೆ. ಬಟ್ ಎಲ್ಲಾನು ನಾವು ಒಂದೇ ಕಡೆ ಹಾಕ್ತೀವಾ? ಇಲ್ಲ, ಅದೆಲ್ಲಾನು ನಾವು ಕ್ಯಾಟಗರೈಸ್ ಮಾಡಿ ನಾವು ಅದನ್ನ ಸ್ಟಡಿ ಮಾಡ್ತಾ ಇದ್ವಿ. ಸೊ ಹೀಗೆ ಸ್ಟಡಿ ಮಾಡುವಾಗ ನಮ್ಗೆ ಎಷ್ಟು ಟೋಟಲ್ ಆಗಿ ಸಿಕ್ಕಿದೆ ಅಂದ್ರೆ 1.7 to 1.8 ಮಿಲಿಯನ್ಸ್ ಆಫ್ ಆರ್ಗ್ಯಾನಿಸಮ್ಸ್ನ ಇದುವರೆಗೂ ಕಂಡಿಡ್ದಾಗಿದೆ. ಅದಕ್ಕೆ ಹೆಸರು ಕೂಡ ಕೊಟ್ಟಾಗಿದೆ. ಬಟ್ ಹಾಗಾದ್ರೆ ಇಷ್ಟೇ ಇರೋದಾ ನಮ್ಮ ಒಂದು ಈ ಜಗತ್ತಂತ ಏನು ಹೇಳ್ತೀವಿ, ಜಗತ್ತಲ್ಲಿ ಇಷ್ಟೇ ಇರೋದಾ? 1.7 to 1.8 ಇಷ್ಟೇ ಇರೋದಾ ಲಿವಿಂಗ್ ಆರ್ಗ್ಯಾನಿಸಮ್? ಡೆಫಿನೆಟ್ಲಿ ಇಲ್ಲ. ನೀವು ಬರೀ ಸಮುದ್ರನ ತಗೊಂಡ್ರೆ ಅದರಲ್ಲೇ ಇಷ್ಟು ಕಾಣಿಸ್ಬಿಡುತ್ತೆ ನಿಮಗೆ. ಗೊತ್ತಿರೋದು, ಗೊತ್ತಿಲ್ದಿರೋದು, ಹೆಸರು ಕೊಟ್ಟಿಲ್ದಿರೋ ಆ ಥರ ವೆರೈಟಿ ಎಷ್ಟೊಂದಿದೆ. ಸೊ ಇಲ್ಲಿ ನಾವು ಇಲ್ಲಿ ತೋರಿಸ್ತಾರ ನಂಬರ್ ಏನಿದೆ ಇದು
ನಿಮಗೆ ಮೆನ್ಷನ್ ಮಾಡಿರುವಂಥದ್ದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ NCERT ಅದರಲ್ಲಿ ಮೆನ್ಷನ್ ಮಾಡಿರೋದು. ಯಾಕೆ ಅದನ್ನು ಮೆನ್ಷನ್ ಮಾಡಿದ್ದಾರೆ ಅಂದರೆ ಇದರಲ್ಲಿ ಡಿಸ್ಕ್ರೈಬ್ ಮಾಡಾಗಿ ಅದರ ಹೆಸರು ಕೊಟ್ಟಾಗಿರುವಂಥ ಆರ್ಗಾನಿಸಮ್ಗಳ ಬಗ್ಗೆ ಇಲ್ಲಿ ಮೆನ್ಷನ್ ಮಾಡಿರೋದು. ಹಾಗಾದರೆ ಡಿಸ್ಕ್ರೈಬ್ ಮಾಡಿಲ್ದೇ ಅದರದ್ದು ಹೆಸರು ಕೂಡ ಕಂಡುಹಿಡಿದಿರುವಂಥ ಆರ್ಗಾನಿಸಮ್ಗಳಿದೆಯಾ? ಡೆಫಿನೆಟ್ಲಿ ಇದೆ. ಈಗಲೂ ಕೂಡ ತುಂಬಾ ಲಿವಿಂಗ್ ಆರ್ಗಾನಿಸಮ್ಸ್ ನಾವಿನ್ನೂ ಅದು ಯಾವ ಥರದ್ದು ಅಂತ ಕಂಡುಹಿಡಿಯೋದಕ್ಕಾಗಿಲ್ಲ, ಹಾಗೆ ಅದ್ರ ಹೆಸರು ಕೊಟ್ಟಿಲ್ಲ. ಆ ಥರ ತುಂಬಾ ಇದೆ. ಫಾರ್ ಎಕ್ಸಾಂಪಲ್ ನಾನೀಗ ತಾನೇ ಹೇಳ್ದಲ್ಲ, ಸಮುದ್ರದ ಆಳಕ್ಕೆ ಹೋದರೆ ನಿಮ್ಗೆ ಎಷ್ಟು ಥರ ವೆರೈಟೀಸ್ ಸಿಗುತ್ತೆ ಅಂದರೆ ನಿಮ್ಗೆ ಅದು ಗೊತ್ತೇ ಇರಲ್ಲ ಏನಪ್ಪ ಅದು ಆರ್ಗಾನಿಸಮ್ ಅಂತ. ಈವನ್ ಸೈಂಟಿಸ್ಟ್ಗಳು ಕೂಡ ಇದುವರೆಗೂ ಅದಕ್ಕೆ ಹೆಸರೇ ಕೊಟ್ಟಿರಲ್ಲ. ಆ ಥರ ಎಷ್ಟೊಂದು ನಿಮಗೆ ಲಿವಿಂಗ್ ಆರ್ಗಾನಿಸಮ್ಗಳು ಸಿಗ್ತಾನೆ ಹೋಗುತ್ತೆ. ಸೊ ಹಾಗಾಗಿ ನಾವು ಇಷ್ಟೇ ಅಂತ ಲಿಮಿಟ್ ಮಾಡೋಕ್ಕಾಗಲ್ಲ. ಬಟ್ ನಿಮ್ಗೇನಾದರೂ ಎಲ್ಲಾದರೂ ಕ್ವಶನ್ ಬಂದರೆ, ಇಲ್ಲಿ ನಿಮ್ಮ ಎಕ್ಸಾಮಲ್ಲಿ ಎಲ್ಲಾದರೂ ಕ್ವಶನ್ ಬಂದರೆ ಈ ನಂಬರ್ನ ಮೆನ್ಷನ್ ಮಾಡಿ, ಎಲ್ಲಿವರೆಗೂ ಎಷ್ಟನ್ನ ಕಂಡುಹಿಡಿದ್ದಾರೆ. ನಿಯರ್ಲಿ 1.7 ಇಂದ 1.8 ಮಿಲಿಯನ್ಸ್ ಆಫ್ ಆರ್ಗಾನಿಸಮ್ನ ನಾವು ಫೈಂಡ್ ಔಟ್ ಮಾಡಿದ್ದೀವಿ. ಎವ್ರಿ ಇಯರ್ ಅದಕ್ಕೆ ಆ್ಯಡ್ ಆನ್ ಆಗ್ತಾ ಹೋಗುತ್ತೆ. ಹೊಸದಾಗಿ ಈಗ ಸೈಂಟಿಸ್ಟ್ಗಳೆಲ್ಲ ಏನು ಮಾಡ್ತಾರೆ ಅಂದರೆ ಆ ಹೊಸ ಆರ್ಗಾನಿಸಮ್ ಏನಾದರೂ ಅವ್ರಿಗೆ ಸಿಕ್ಕಿದ್ರೆ ಅದನ್ನ ಏನದು, ಅದರ ಕ್ಯಾರೆಕ್ಟರ್ಸ್ ಏನು, ಯಾವ ಕ್ಯಾಟಗರಿಗೆ ಹಾಕಬೇಕು, ಇದನ್ನೆಲ್ಲ ಅವರು ಸ್ಟಡಿ ಮಾಡ್ತಿರ್ತಾರೆ. ಸೊ ಅದಕ್ಕೆ ತಕ್ಕ ಹಾಗೆ ಇದು ಇನ್ಸೆಕ್ಟ್ ಆದರೆ ಇನ್ಸೆಕ್ಟ್ ಕ್ಯಾಟಗರಿ, ಬರ್ಡ್ ಆದರೆ ಬರ್ಡ್ ಕ್ಯಾಟಗರಿ, ಆನಿಮಲ್ ಆದರೆ ಆನಿಮಲ್ ಕ್ಯಾಟಗರಿ, ಹೀಗೆ ಅವರು ಕ್ಯಾಟಗರೈಸ್ ಮಾಡ್ತಾ ಇರ್ತಾರೆ. ಸೊ ಅವ್ರು ಆ್ಯಡ್ ಆನ್ ಮಾಡ್ತಾ ಇರೋವಂಥದ್ದನ್ನ ಬಿಟ್ಟು ಆಲ್ರೆಡಿ ಗೊತ್ತಿರೋವಂಥದ್ದು ಇಷ್ಟು. ಎವ್ರಿ ಇಯರ್ ಇನ್ನೂ ಕೂಡ ಒಂದು 15,000 ಅಷ್ಟು ಎವ್ರಿ ಇಯರ್ ಆ್ಯಡ್ ಆಗ್ತಾ ಹೋಗ್ತಾ ಇರುತ್ತೆ. ಮತ್ತು ನಂಬರ್ ಕೂಡ ವೇರಿ ಆಗ್ಬೋದು. ಬಟ್ ಸದ್ಯಕ್ಕೆ ನಿಮಗೆ NCERT ಕೊಟ್ಟಿರೋದು ಈ ನಂಬರ್. ಸೊ ಈ ನಂಬರ್ನ ಕಲ್ತ್ಕೊಳ್ಳಿ. ಸೊ ಎಲ್ಲ ಈ ಆರ್ಗಾನಿಸಮ್ಗಳು ನಾನು ಏನು ಹೇಳ್ತಾ ಇದ್ದೀನಿ, ಈ ಎಲ್ಲ ಆರ್ಗಾನಿಸಮ್ಗಳನ್ನ ಫೈಂಡ್ ಔಟ್ ಮಾಡಿ ಅದಕ್ಕೆ ಹೆಸರು ಕೊಡುವಾಗ ಎಲ್ಲ ಒಂದು, ಈಗ ನಮ್ಮ ಪ್ಲೇಸಲ್ಲಿ ತೊಗೊಂಡ್ರೆ, ಈಗ ನಾವಿರುವಂಥ ಪ್ಲೇಸಲ್ಲಿ ನಾವು ಯಾವುದೋ ಒಂದು ಕಂಡು ಹಿಡಿತೀವಿ ಅಂತ ಇಟ್ಕೊಳ್ಳಿ, ಕರ್ನಾಟಕದಲ್ಲಿ. ಸೊ ಕರ್ನಾಟಕದಲ್ಲಿ ನಾವು ಏನೋ ಒಂದು ಆರ್ಗಾನಿಸಮ್ನ ಕಂಡು ಹಿಡಿದ್ರೆ ನಾವೇನು ಮಾಡ್ತೀವಿ, ಅದಕ್ಕೊಂದು ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲಿ ನಾವು ಏನೋ ಒಂದು ಹೆಸರು ಕೊಟ್ಟಿರ್ತೀವಿ. ಅಥವಾ ಇದುವರೆಗೂ ಅದನ್ನು ಕಂಡು ಹಿಡ್ದಿರಲ್ಲ ಅಂತ ಇಟ್ಕೊಳ್ಳಿ, ಲೋಕಲ್ ಪ್ಲೇಸಲ್ಲಿ ಅವ್ರು ಅದು ಗೊತ್ತಿರುತ್ತೆ ಅದರ ಹೆಸರು. ಸೊ ಲೋಕಲ್ ಹೆಸರು ಅಂದರೆ ಏನು ಹೇಳ್ತೀವಿ, ಆ ನೇಟಿವ್ ಲ್ಯಾಂಗ್ವೇಜ್ ಏನಿದೆ ಅದರಲ್ಲಿ ಒಂದು ನೇಮ್ಸ್ನ ನಾವು ಫೈಂಡ್ ಔಟ್ ಮಾಡಿ ಅದನ್ನು ಇಟ್ಟಿರ್ತೀವಿ. ಸೊ ಆ ಥರ ಆದಾಗ ಇಲ್ಲಿ ನಮ್ಮ ಜನಕ್ಕೆ ಮಾತ್ರ ಅದು ಗೊತ್ತಾಗುತ್ತೆ. ಈಗ ನಮಗೆ ಬರೀ ನಮ್ಮ ಜನಕ್ಕೆ ಮಾತ್ರ ಗೊತ್ತಿರೋದಲ್ಲ, ಥ್ರೂ ಔಟ್ ದ ವರ್ಲ್ಡ್ ನಮಗೆ ಅದು ಹೆಸರನ್ನ ಅಥವಾ ಆರ್ಗಾನಿಸಮ್ನ ನಾವು ರೀಚ್ ಮಾಡಬೇಕು. ನೋಡಿ, ನಾವು ಇದು ಹೊಸದಾಗಿ ಒಂದೇನೋ ಕಂಡುಹಿಡಿದಿದ್ದೀವಿ, ಈ ಆರ್ಗಾನಿಸಮ್ನ ನಾವು ಫೈಂಡ್ ಔಟ್ ಮಾಡಿದ್ದೀವಿ ಅಂತ. ಸೊ ಆ ಥರ ಸಂದರ್ಭದಲ್ಲಿ ನಾವೇನು ಮಾಡ್ಬೋದು ಅಂತಂದರೆ ಅದಕ್ಕೆ ನಾವು ಸ್ಟ್ಯಾಂಡರ್ಡೈಸ್ ನೇಮಿಂಗ್ ಮಾಡಬೇಕಾಗುತ್ತೆ. ಓಕೆ, ಎಲ್ಲ ಲೋಕಲ್ ಲ್ಯಾಂಗ್ವೇಜ್ಗಳಲ್ಲಿ ಈಗ ನಮ್ಮ ಸೈಡ್ ಇಲ್ಲಿ ನಾವು ನಾಯಿ ಅಂತ ಕರಿತೀವಿ ಕನ್ನಡದಲ್ಲಿ, ಇನ್ನು ಬೇರೆ ತಮಿಳಲ್ಲಿ ಏನಂತ ಅದು ಬೇರೆ ಇರುತ್ತೆ, ತೆಲುಗಲ್ಲಿ ಬೇರೆ ಇರುತ್ತೆ. ಹಾಗೆ ಪ್ರತಿಯೊಂದು ಲ್ಯಾಂಗ್ವೇಜ್ ಕೂಡ, ಬರೀ ನಾನು ವಿದಿನ್ ಇಂಡಿಯಾ ಹೇಳ್ತಾ ಇರೋದು. ನೀವು ಔಟ್ ಆಫ್ ಇಂಡಿಯಾ ಹೋದರೆ ಬೇರೆ ಬೇರೆ ಕಂಟ್ರಿಗಳಲ್ಲಿ ಅದಕ್ಕೆ ಅದರದೇ ಆದಂಥ ಹೆಸರುಗಳಿರುತ್ತೆ. ಸೊ ಸೈಂಟಿಸ್ಟ್ಗಳೀಗ ಸ್ಟಡಿ ಮಾಡುವಾಗ, ಸಪೋಸ್ ಈಗ ಒಂದು ಸೈಂಟಿಸ್ಟ್ ಈ ಲೋಕಲ್ ಪ್ಲೇಸಲ್ಲಿ ಯಾವುದೊಂದು ಆರ್ಗಾನಿಸಮ್ ಕಂಡುಹಿಡಿದ್ರಾ, ಅದಕ್ಕೊಂದು ಹೆಸರು ಕೊಟ್ಟಿದ್ದೀವ. ಸೊ ಎಕ್ಸಾಂಪಲ್ ಡಾಗ್ನ ತಗೊಳ್ಳಿ. ಡಾಗ್ ಅಂತ ನಾವು ಇಲ್ಲಿ ಕರೆದಿದ್ದೀವಿ, ಇಂಗ್ಲೀಷ್ ವರ್ಡ್ನ ಯೂಸ್ ಮಾಡಿದ್ದೀವಿ. ಬಟ್ ಅಲ್ಲಿ ಜಾಪನೀಸ್ ಅವ್ರಿಗೆ ಡಾಗ್ ಅಂದರೆ ಗೊತ್ತಾಗಿಲ್ಲ. ಸೊ ಅವ್ರದ್ದೇ ಆದ ಅವ್ರ ಲ್ಯಾಂಗ್ವೇಜಲ್ಲಿ ಯಾವುದೊಂದು ಹೆಸರನ್ನ ಇಟ್ಟಿರ್ತಾರೆ. ಸೊ ಅದು ನಮಗೆ ಅರ್ಥ ಆಗಲ್ಲ. ಸೊ ಈ ಕನ್ಫ್ಯೂಷನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಸ್ಟ್ಯಾಂಡರ್ಡೈಸ್ ನೇಮಿಂಗ್ ಸಿಸ್ಟಮ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಓಕೆ, ಈ ನೇಮಿಂಗ್ ಸಿಸ್ಟಮ್ ಏನಿದೆ ಇದನ್ನ ನಾವು ಬೈನಾಮಿಯಲ್ ನಾಮಿನಿಕ್ಲೇಚರ್ ಅಂತ ಹೇಳ್ತೀವಿ. ಬೈನಾಮಿಯಲ್ ನಾಮಿನಿಕ್ಲೇಚರ್. ಈ ಬೈನಾಮಿಯಲ್ ನಾಮಿನಿಕ್ಲೇಚರ್ ಏನು ಅಂದರೆ, ಬೈ ಅಂದರೆ ಟೂ ನೇಮ್ಸ್ನ ಯೂಸ್ ಮಾಡಿಕೊಂಡು ನಾವು ಅದು ಆರ್ಗಾನಿಸಮ್ಗೆ ಹೆಸರನ್ನ ಕೊಡ್ತೀವಿ. ಒಂದು ಆರ್ಗಾನಿಸಮ್ಗೆ 2 ನೇಮ್ಸ್ ಯಾಕಪ್ಪ ಅಂತ ನೀವು ಅನ್ಕೊಳ್ಬೋದು ಈಗ. ಬಟ್ ಆಲ್ರೆಡಿ ಐಡಿಯಾ ಇರೋರಿಗೆ ಅದು ಗೊತ್ತಿರುತ್ತೆ. ಅದು ಜೀನಸ್ ಮತ್ತು ಸ್ಪೀಷೀಸ್ ಎರಡೂ ಸೇರಿ ಒಂದು ನೇಮ್ ಕೊಡ್ತೀವಿ, ಸೈಂಟಿಫಿಕ್ ನೇಮ್. ನೀವೆಲ್ಲ ನಿಮ್ಮ ಸ್ಕೂಲ್ ಲೆವೆಲಲ್ಲೂ ಸೈಂಟಿಫಿಕ್ ನೇಮ್ಗಳನ್ನ ಕಲ್ತಿರ್ತೀರ. ಫಾರ್ ಎಕ್ಸಾಂಪಲ್ ಮ್ಯಾಂಗೋ ಟ್ರೀಗೆ ಮ್ಯಾಂಜಿಫೆರಾ ಇಂಡಿಕಾ ಅಂತ ಹೇಳ್ತೀವಿ. ಸೊ 2 ಇದೆ ಅಲ್ವಾ, ಮ್ಯಾಂಜಿಫೆರಾ ಒಂದು, ಇಂಡಿಕಾ ಒಂದು. ಸೊ ಆಲ್ರೆಡಿ ನಿಮಗೊಂದು ಐಡಿಯಾ ಇರುತ್ತೆ ಸೈಂಟಿಫಿಕ್ ನೇಮ್ ಅಂದ್ರೇನು ಅಂತ. ಸೊ ಅದನ್ನ ಇಲ್ಲಿ ನಾವು ಬೈನಾಮಿಯಲ್ ನಾಮಿನಿಕ್ಲೇಚರ್ ಅಂತ ಕರೆಯೋದು. ಓಕೆ, ಈ ಬೈನಾಮಿಯಲ್ ನಾಮಿನಿಕ್ಲೇಚರ್ನ ಇಂಟ್ರೊಡ್ಯೂಸ್ ಮಾಡಿದವ್ರು ಯಾರು ಅಂದರೆ ಕೊರೋಲಸ್ ಲಿನೇಯಸ್. ಓಕೆ, ಇವರು ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಓಕೆ, ಇವರು ಇಂಟ್ರೊಡ್ಯೂಸ್ ಮಾಡಿದ್ಮೇಲೆ ಈಗ ಪ್ರೆಸೆಂಟ್ ಡೇಸಲ್ಲಿ ನಾವು ಯಾವುದೋ ಒಂದು ಹೊಸದಾಗಿ ಕಂಡು ಹಿಡಿದ್ರೆ ಅದಕ್ಕೊಂದು ಹೆಸರು ಕೊಟ್ಟ ಮೇಲೆ ಏನಿದೆ ಕ್ರೈಟೀರಿಯಾ ಅಥವಾ ರೂಲ್ಸ್ ಏನಿದೆ ಅದನ್ನು ಫಾಲೋ ಮಾಡಿ ನಾವು ಒಂದು ಹೆಸರು ಕೊಡ್ತೀವಿ. ಅದನ್ನು ಯಾರು ಫೈನಲೈಸ್ ಮಾಡ್ತಾರೆ? ಇದು ಫೈನಲೈಸ್ ಮಾಡೋದಕ್ಕೆ 2 ಬೋರ್ಡ್ಗಳಿದೆ ಅಥವಾ 2 ಆರ್ಗನೈಸೇಷನ್ಗಳಿದೆ. ಅದನ್ನು ನಾವು ICBN ಮತ್ತು ICZN ಅಂತ ಕರಿತೀವಿ. 2ರದ್ದು ಫುಲ್ ಫಾರ್ಮ್ ಇಂಪಾರ್ಟೆಂಟ್, 2ರದ್ದು ಫುಲ್ ಫಾರ್ಮ್ ನೋಡ್ಕೊಳ್ಳಿ. ಓಕೆ, ಈ 2ರದ್ದು ಫುಲ್ ಫಾರ್ಮ್ ಏನಿದೆ ಅದನ್ನು ನೀವು ಕಂಪ್ಲೀಟಾಗಿ ಕಲಿಬೇಕಾಗುತ್ತೆ. ಸೊ ICBN ಇಂಟರ್ನ್ಯಾಷನಲ್ ಕೋಡ್ ಫಾರ್ ಬೊಟಾನಿಕಲ್ ನಾಮಿನಿಕ್ಲೇಚರ್, ICZN ಇಂಟರ್ನ್ಯಾಷನಲ್ ಕೋಡ್ ಫಾರ್ ಝೂಲಾಜಿಕಲ್ ನಾಮಿನಿಕ್ಲೇಚರ್. ಇದು ನಿಮಗೆ ಫುಲ್ ಫಾರ್ಮ್ ಆಗಿ ಬರೀರಿ ಅಂತ ಕೇಳ್ಬೋದು ಬೋರ್ಡ್ ಎಕ್ಸಾಮಲ್ಲಿ, ಅಥವಾ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಇದ್ರ ರಿಲೇಟೆಡ್ ಏನಾದರೂ ಕ್ವಶನ್ಸ್ ಕೇಳ್ಬೋದು.
ಸೊ ಇಲ್ಲಿ ICBN ICZN ಫುಲ್ ಫಾರ್ಮ್ ಏನೋ ಹೇಳಿದೆ ನಾನು. ಯಾಕೆ ಎರಡಿದೆ, ಒಂದೇ ಸಾಕಾಗಿತ್ತಲ್ವಾ? ಎಲ್ಲ ಆರ್ಗಾನಿಸಮ್ಸ್ನು ಫೈಂಡ್ ಔಟ್ ಮಾಡೋಕ್ಕೆ ಒಂದು ಆರ್ಗನೈಸೇಷನ್ ಸಾಕಲ್ವಾ? ಇಲ್ಲ, ಇಲ್ಲಿ ಬೊಟಾನಿಕಲ್ ನಾಮಿನಿಕ್ಲೇಚರ್ ಅಂದರೆ ಬಾಟನಿ ಅಂದರೆ ಪ್ಲಾಂಟ್ಸ್ಗಳ ಬಗ್ಗೆ ಸ್ಟಡಿ ಮಾಡುವಾಗ. ಸೊ ಪ್ಲಾಂಟ್ ಯಾವುದೋ ಒಂದು ಹೊಸದಾಗಿ ನಾವು ಫೈಂಡ್ ಔಟ್ ಮಾಡಿದ್ವಿ ಅಂದರೆ ಅದಕ್ಕೆ ಹೊಸ ಹೆಸರು ಕೊಡುವಾಗ ಈ ಆರ್ಗನೈಸೇಷನ್ ಏನಿದೆ ಇವರು ಫೈನಲೈಸ್ ಮಾಡ್ತಾರೆ. ICZN ಝೂಲಾಜಿಕಲ್ ನಾಮಿನಿಕ್ಲೇಚರ್ ಅಂದರೆ ಅನಿಮಲ್ಸ್ಗಳ ಬಗ್ಗೆ. ಸೊ ಅನಿಮಲ್ಸ್ನೆಲ್ಲ ನಾವು ಸ್ಟಡಿ ಮಾಡಿಬಿಟ್ಟು ಅದಕ್ಕೊಂದು ಹೆಸರು ಕೊಟ್ಟು ಹೊಸದಾಗಿ ಏನೋ ಒಂದು ಕಂಡುಹಿಡಿದಿದ್ರೆ ಅದಕ್ಕೊಂದು ಹೆಸರು ಕೊಟ್ಟ ಮೇಲೆ ಇವರು ಫೈನಲೈಸ್ ಮಾಡ್ತಾರೆ. ICZN ಅವರು ಫೈನಲೈಸ್ ಮಾಡ್ತಾರೆ. ಸೊ ಈಗ ಎರಡೇ ಇರೋದ? ಇದು ಬಿಟ್ಟು ವೈರಸ್, ಇದು ಈಗ ನಿಮ್ಗೆ ಕಣ್ಣು ಕಾಣದೇ ಇರೋಂಥ ಆರ್ಗ್ಯಾನಿಸಮ್ಗಳು ಕೂಡ ನಿಮ್ಮ ಸುತ್ತಮುತ್ತ ಇದೆ ಅಲ್ವಾ? ಈಗ ನಾನು ಹೇಳಿದ್ದು ಬರೀ ಗಿಡ, ಮರ, ಪ್ರಾಣಿ, ಪಕ್ಷಿ ಇಷ್ಟನ್ನು ಹೇಳಿದೆ. ಇದೆಲ್ಲ ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇದೆ. ಕಣ್ಣಿಗೆ ಕಾಣೋದು ಬಿಟ್ಟು ಕಣ್ಣಿಗೆ ಕಾಣಿಸ್ದೇ ಇರುವಂಥದ್ದು ಕೂಡ ನಿಮ್ಮ ಸುತ್ತಮುತ್ತ ಲಿವಿಂಗ್ ಆರ್ಗ್ಯಾನಿಸಮ್ ಇದೆ. ಯಾವುದು? ವೈರಸ್ ಆಗಿರ್ಬೋದು, ಬ್ಯಾಕ್ಟೀರಿಯಾ ಆಗಿರ್ಬೋದು, ಅಥವಾ ಮೈಕ್ರೋ ಆರ್ಗ್ಯಾನಿಸಮ್ ಆಗಿರ್ಬೋದು ಯಾವುದಾದ್ರು. ಓಕೆ, ಮಲ್ಟಿಸೆಲ್ಲರ್ ಇದ್ದು ಕೂಡ ಮೈಕ್ರೋ ಆರ್ಗ್ಯಾನಿಸಮ್ ಆಗಿರ್ಬೋದು. ಸೊ ಅದೆಲ್ಲ ಸೂಕ್ಷ್ಮ ಜೀವಿಗಳು ನಾವೇನು ಹೇಳ್ತೀವಿ, ಅದಕ್ಕೂ ಕೂಡ ನೇಮಿಂಗ್ ಮಾಡೋದಕ್ಕೆ ಈ ಥರ ಆರ್ಗನೈಸೇಷನ್ ಇದೆ. ಅದು ಇಲ್ಲಿ ಮೆನ್ಷನ್ ಮಾಡಿಲ್ಲ. ಅದಕ್ಕೆ ಇಂಟರ್ನ್ಯಾಷನಲ್ ಕೋಡ್ ಫಾರ್ ವೈರಾಲಜಿಕಲ್ ನಾಮಿನಿಕ್ಲೇಚರ್, ಅದು ವೈರಸ್ಗೆ ಬೇರೆ, ಬ್ಯಾಕ್ಟೀರಿಯಾಗೆ ಬೇರೆ ಇದೆ. ಓಕೆ, ಬಟ್ ನಿಮಗೆ ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಮೆನ್ಷನ್ ಮಾಡಿರೋದು ICBN ಮತ್ತು ICZN ಎರಡೇನೆ. ಸೊ ಅದನ್ನು ಮಾತ್ರ ನೀವು ಕಲ್ತ್ಕೊಂಡ್ರೆ ಸಾಕು. ಸೊ ಇದಿಷ್ಟು ಅರ್ಥ ಆಗಿದೆಯಾ? ಸೊ ಈಗ ನಾವು ಯಾವುದೇ ಆರ್ಗ್ಯಾನಿಸಮ್ನ ನಾವು ಹೊಸದಾಗಿ ಕಂಡುಹಿಡಿದ್ರೆ ಅದಕ್ಕೆ ಹೆಸರು ಕೊಟ್ಟಾಗ ಇವರು ಫೈನಲೈಸ್ ಮಾಡ್ತಾರೆ ಅಂತ ಗೊತ್ತಾಯಿತು. ಈಗ ಈ ಹೊಸದಾಗಿ ಕೊಡುವಂಥ ನೇಮ್ ಏನಿದೆ ಇದಕ್ಕೆ ಕೆಲವೊಂದು ಕ್ರೈಟೀರಿಯಾನ ನಾವು ಫಾಲೋ ಮಾಡಬೇಕಾಗುತ್ತೆ. ಸುಮ್ಮನೆ ನಾವು ಹೆಸರು ಕೊಟ್ಬಿಡೋಕ್ಕಾಗಲ್ಲ. ಅದಕ್ಕೆ ಆದಂಥ ಒಂದು ರೂಲ್ಸ್ಗಳಿದೆ. ಆ ರೂಲ್ಸ್ಗಳು ತುಂಬಾ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಇದ್ರ ಬೇಸ್ ಮೇಲೆ ಕ್ವಶನ್ಸ್ಗಳನ್ನ ಕೇಳ್ತಾ ಇರ್ತಾರೆ. ರೂಲ್ಸ್ಗಳೇನಿದೆ ಇದನ್ನು ನೀವು ಅರ್ಥ ಮಾಡ್ಕೊಂಡು ನೀಟಾಗಿ ಕಲ್ತ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಎಕ್ಸಾಮ್ ಪರ್ಪಸ್ಗೆ ಅಂತನೆಲ್ಲ, ನೀವನ್ ನಾಲೆಡ್ಜ್ ವೈಸ್ಗೂ ಕೂಡ ನೀವು ಅರ್ಥ ಮಾಡ್ಕೊಂಡಿದ್ರೆ ನೀವು ಯಾವುದೇ ರೀತಿ ಸೈಂಟಿಫಿಕ್ ನೇಮ್ನ ಮುಂದೆ ಯಾವಾಗ ಓದಿದ್ರು ಕೂಡ ನಿಮಗೆ ಅದು ಕ್ಲಾರಿಟಿ ಇರುತ್ತೆ. ಸೊ ಯಾವಾಗಲೂ ಕೂಡ ಸೈಂಟಿಫಿಕ್ ನೇಮ್ನ ಓದುವಾಗ ಅಥವಾ ಬರೆಯುವಾಗ ಮಿಸ್ಟೇಕ್ ಮಾಡದೆ ನೀಟಾಗಿ ನೀವು ಅರ್ಥ ಮಾಡ್ಕೋಬೇಕು ಅಂತಂದರೆ ಈಗ ನಾನು ಏನು ಹೇಳ್ಕೊಡ್ತಾ ಇದ್ದೀನಲ್ಲ ರೂಲ್, ಸೈಂಟಿಫಿಕ್ ನೇಮಿಂಗ್ ರೂಲ್, ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಸೊ ಈಗ ರೂಲ್ಸ್ ಆಫ್ ಬೈನಾಮಿಯಲ್ ನಾಮಿನಿಕ್ಲೇಚರ್ ಏನಿದೆ ಅದನ್ನು ನೋಡ್ತಾ ಹೋಗೋಣ. ರೂಲ್ಸ್ ಏನೇನಿದೆ ಅಂತ ನಾನು ಕಂಪ್ಲೀಟ್ ಎಲ್ಲ ಸೆಂಟೆನ್ಸ್ ಎಕ್ಸಾಕ್ಟ್ ಆಗಿ ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ಥರ ಏನು ಬರೀತಾ ಇಲ್ಲ, ಸಿಂಪಲ್ ಆಗಿ ಶಾರ್ಟ್ ಫಾರ್ಮಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ರೂಲ್ಸ್ ಏನೇನಪ್ಪ ಇದೆ ಅಂದರೆ, ಫಸ್ಟ್ ರೂಲ್ ಬಂದು ಯಾವಾಗಲೂ ಸೈಂಟಿಫಿಕ್ ನೇಮ್ಸ್ ಏನಿದೆ ಇದು ಲ್ಯಾಟಿನ್ ಡಿರೈವೇಟಿವ್ ಆಗಿರಬೇಕು. ಸೊ ಇಟ್ ಶುಡ್ ಬಿ ಲ್ಯಾಟಿನ್ ಡಿರೈವೇಟಿವ್ಸ್. ಸೊ ಹಾಗಂದ್ರೆ ಏನು? ಲ್ಯಾಟಿನ್ ಡಿರೈವೇಟಿವ್ ಅಂದರೆ, ಲ್ಯಾಟಿನ್ ಅನ್ನೋದು ಒಂದು ಲ್ಯಾಂಗ್ವೇಜ್. ನೀವು ಈಗ ಒಂದು ಆರ್ಗ್ಯಾನಿಸಮ್ನ ಫೈಂಡ್ ಔಟ್ ಮಾಡಿದ ತಕ್ಷಣ ನಿಮ್ಮ ಲೋಕಲ್ ನೇಮ್ ಏನಿದೆ ಕನ್ನಡದಲ್ಲಿ ಇದು ಮಾವಿನ ಮರ ಈ ಥರ ಕೊಡೋದಕ್ಕಾಗಲ್ಲ. ನಾವು ನಮಗಿಷ್ಟ ಬಂದಿದ್ದ ಹಾಗೆ ನಾವು ಹೆಸರನ್ನ ಕೊಡೋಕ್ಕಾಗಲ್ಲ. ಅದಕ್ಕೆ ಲ್ಯಾಟಿನ್ ಲ್ಯಾಂಗ್ವೇಜ್ನ ಯೂಸ್ ಮಾಡಿಕೊಂಡು ಸೈಂಟಿಫಿಕ್ ನೇಮ್ನ ಕೊಡಬೇಕು ಅಂತ ರೂಲ್ ಇದೆ. ಸೊ ಲ್ಯಾಟಿನಲ್ಲೇ ಅದಾಗಿರಬೇಕು. ಸೊ ಅದಕ್ಕಾಗಿ ನೀವು ಸೈಂಟಿಫಿಕ್ ನೇಮ್ಗಳನ್ನ ಕೇಳಿರ್ತೀರಲ್ವಾ, ಕೊಕೊನಟ್ ಕಾಕಸ್ ನ್ಯೂಸಿಫೆರಾ, ಮ್ಯಾಂಗೋ ಮ್ಯಾಜಿಫೆರಾ ಇಂಡಿಕಾ, ಇದೆಲ್ಲ ನೀವು ಜನರಲ್ ಆಗಿ ಇಂಗ್ಲಿಷ್ ವರ್ಡ್ಗಳು ಆಗಿರಲ್ಲ, ಅಥವಾ ನಿಮಗೆ ಗೊತ್ತಿರೋಂಥ ಈ ನೇಟಿವ್ ಲ್ಯಾಂಗ್ವೇಜ್ಗಳು ಆಗಿರಲ್ಲ. ಕನ್ನಡ ಆಗಲಿ, ಹಿಂದಿ ಆಗಲಿ, ಇದು ಯಾವುದೂ ಅಲ್ಲ, ಇಂಗ್ಲೀಷು ಅಲ್ಲ. ಸೊ ಹಾಗಿದ್ರೆ ಇದೆಲ್ಲ ಎಲ್ಲಿಂದ ಬಂತು ಈ ವರ್ಡ್ಗಳೆಲ್ಲ? ಅದಕ್ಕೆ ನಿಮಗೆ ಕಲಿಯೋದಕ್ಕೆ ಯಾಕೆ ಕಷ್ಟ ಆಗುತ್ತೆ ಅಂದರೆ, ಇದೆಲ್ಲ ಬೇರೆ ಬೇರೆ ಲ್ಯಾಂಗ್ವೇಜಿಂದ ಬಂದಿರೋದ್ರಿಂದ ನಿಮಗೆ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಅನಿಸ್ಬೋದು. ಅದಕ್ಕಾಗಿ ನಿಮಗೆ ಬಯಾಲಜಿ ಸ್ವಲ್ಪ ಟಫ್ ಅನ್ಸುತ್ತೆ. ಯಾಕೆಂದರೆ ಈ ಕೆಲವೊಂದು ಟರ್ಮ್ಸ್ಗಳೇನಿದೆ ಆ ಟರ್ಮ್ಸ್ಗಳು, ಫಾರ್ ಎಕ್ಸಾಂಪಲ್ ಈಗ ನಾನು ಬೈನಾಮಿಯಲ್ ಅಂತಲೇ ಹೇಳಿದೆ. ಬೈನಾಮಿಯಲ್ ಇದೆಲ್ಲ ಇಂಗ್ಲೀಷ್ ವರ್ಡ್ ಅಲ್ಲ. ಬೈ ಅನ್ನೋದೇನೋ ಬೇಕಿದ್ರೆ ಇಂಗ್ಲೀಷ್ ಅಂತ ಅನ್ಕೋಬಹುದು. ನಾಮಿಯಲ್ ಇದೆಲ್ಲ ಸ್ವಲ್ಪ ಏನಿದೆ ಅದು ಸ್ವಲ್ಪ ಬೇರೆ ಲ್ಯಾಂಗ್ವೇಜ್, ಗ್ರೀಕ್ ಆಗಿರ್ಬೋದು ಅಥವಾ ಲ್ಯಾಟಿನ್ ಆಗಿರ್ಬೋದು, ಇದರಿಂದ ತಗೊಂಡಿರೋಂಥ ಕೆಲವೊಂದು ಟರ್ಮ್ಸ್ಗಳಿದೆ. ಅದಕ್ಕಾಗಿ ನಿಮಗೆ ಬಯಾಲಜಿ ಕಷ್ಟ ಅನ್ಸೋದು. ಅದು ಬಿಟ್ಟರೆ ನಿಮಗೆ ಬಯಾಲಜಿ ಕಷ್ಟನೇ ಇರಲ್ಲ. ಒಂದು ನೀಟಾಗಿ ಕಾನ್ಸೆಪ್ಟ್ಗಳನ್ನ ಅರ್ಥ ಮಾಡ್ಕೊಳ್ಳೋದಷ್ಟೇ ನಿಮಗೆ ಬೇಕಾಗಿರುತ್ತೆ. ಸೊ ಈಗೇನು ರೂಲ್ಸ್ ಹೇಳ್ತಾ ಇದ್ದೀನಿ ಇದು ನಿಮ್ಮ ಲೈಫ್ ಲಾಂಗ್ ಹೆಲ್ಪ್ ಆಗುವಂಥ ರೂಲ್ಸ್ಗಳು. ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಸೊ ಫಸ್ಟ್ ರೂಲ್ ಆಯ್ತಾ, ಲ್ಯಾಟಿನ್ ಡಿರೈವೇಟಿವೇ ಆಗಿರಬೇಕು. ಓಕೆ, ನೆಕ್ಸ್ಟ್, ಯಾವಾಗಲೂ ಇದು ಸೈಂಟಿಫಿಕ್ ನೇಮ್ಸ್ ಏನಿದೆ 2 ನೇಮ್ಸ್ನ ಇನ್ಕ್ಲೂಡ್ ಮಾಡಿರುತ್ತೆ. ಆಲ್ರೆಡಿ ಹೇಳಿದ್ದೀನಿ 2 ನೇಮ್ಸ್ ಇರುತ್ತೆ, ಅದಕ್ಕೆ ಬೈನಾಮಿಯಲ್ ನಾಮಿನಿಕ್ಲೇಚರ್ ಅಂತ ಹೇಳ್ತಾರೆ ಇದನ್ನಂತ. ಸೊ ಏನಿದು 2 ನೇಮ್? ಒಂದು ಸ್ಪೀಶೀಸ್ ನೇಮ್ ಮತ್ತೆ ಜೀನಸ್ ನೇಮ್. ಸ್ಪೀಶೀಸ್ ಮತ್ತು ಜೀನಸ್ ಎರಡು ನೇಮ್ಗಳನ್ನ ಯಾವಾಗಲೂ ಸೈಂಟಿಫಿಕ್ ನೇಮ್ಗೆ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಯಾವಾಗಲೂ ನಿಮಗೆ ಸೈಂಟಿಫಿಕ್ ನೇಮ್ ಎರಡೆರಡು ಇರುತ್ತೆ. ಓಕೆನಾ? ಅದಕ್ಕೆ ಸ್ಪೀಶೀಸ್ ಮತ್ತು ಜೀನಸ್ ಅಂತ ಹೇಳ್ತಾರೆ. ಇದು ಬಿಟ್ಟು ಬೇರೆ ಏನಾದರೂ ಇದೆಯಾ, ಬೇರೆ ಕ್ಯಾಟಗರಿಗಳಿದೆಯಾ, ಅದೆಲ್ಲ ನಾವು ನೆಕ್ಸ್ಟ್ ನೋಡೋಣ. ಈಗ ನೀವು ಇಷ್ಟೇ ತಿಳ್ಕೊಳ್ಬೇಕಾಗಿರೋದು, ರೂಲ್ಸ್ ಪ್ರಕಾರ ಸೈಂಟಿಫಿಕ್ ನೇಮ್ಗಳು ಯಾವಾಗಲೂ 2 ಹೆಸರಿರುತ್ತೆ, ಒಂದು ಸ್ಪೀಶೀಸ್ ಮತ್ತು ಇನ್ನೊಂದು ಜೀನಸ್. ನೆಕ್ಸ್ಟ್ ರೂಲ್ ನಂಬರ್ 3, ಜೀನಸ್ ನೇಮ್ ಯಾವಾಗಲೂ ಬರೆಯುವಾಗ ಸ್ಟಾರ್ಟ್ಸ್ ವಿತ್ ಕ್ಯಾಪಿಟಲ್ ಲೆಟರ್.
ಇಟ್ ಶುಡ್ ಸ್ಟಾರ್ಟ್, ಇಟ್ ಶುಡ್ ಅಥವಾ ಮಸ್ಟ್ ಅಂತಾನೆ ತಿಳ್ಕೊಳ್ಳಿ, ಸ್ಟಾರ್ಟ್ಸ್ ವಿತ್ ಕ್ಯಾಪಿಟಲ್ ಲೆಟರ್. ಓಕೆ, ಯಾವಾಗಲೂ ಜೀನಸ್ ನೇಮ್, ಫಸ್ಟ್ ನೇಮ್, ಫಾರ್ ಎಕ್ಸಾಂಪಲ್ ಈಗ ನಾನು ಇಲ್ಲೊಂದು ಬರಿತೀನಿ, ಮ್ಯಾಂಜಿಫೆರಾ ಇಂಡಿಕಾ ಅಂತಾನೆ ಬರಿತೀನಿ, ಮ್ಯಾಂಜಿಫೆರಾ. ಓಕೆ, ಮ್ಯಾಂಜಿಫೆರಾ ಇಂಡಿಕಾ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ನಾನು ಹೇಗೆ ಬರ್ದಿದ್ದೀನಿ, ಫಸ್ಟ್ ಇದೇನು ಕಾಣ್ತಿದೆಯಲ್ಲ ಇದೇ ಜೀನಸ್ ನೇಮ್. ಓಕೆ, ಇದೇ ಸ್ಪೀಶೀಸ್ ನೇಮ್. ಸೊ ಜೀನಸ್ ನೇಮ್ ನಾನು ಬರೆಯುವಾಗ ನಾನು ಏನು ಮಾಡಿದ್ದೀನಿ, ಎಮ್ ಕ್ಯಾಪಿಟಲ್ ಲೆಟರ್ನ ಬರ್ದಿದ್ದೀನಿ. ಇಲ್ಲಿ ನೋಡಿ ಏನು ಬರ್ದಿಲ್ಲ ನಾನು, ಜೀನಸ್ ಯಾವಾಗಲೂ ಶುಡ್ ಸ್ಟಾರ್ಟ್ ವಿತ್ ದ ಕ್ಯಾಪಿಟಲ್ ಲೆಟರ್. ಸೊ ಕ್ಯಾಪಿಟಲ್ ಲೆಟರಲ್ಲೇ ಸ್ಟಾರ್ಟ್ ಮಾಡಿದ್ದೀನಾ, ಬೇರೆ ಎಲ್ಲ ಲೆಟರ್ಗಳು ಸ್ಮಾಲ್ ಲೆಟರಲ್ಲಿ ಇರಬೇಕು. ಹಾಗೇನೆ ಇನ್ನೊಂದೇನು ರೂಲ್, ಜೀನಸ್ ಕ್ಯಾಪಿಟಲ್ ಲೆಟರಲ್ಲಿ ಸ್ಟಾರ್ಟ್ ಆದರೆ ಸ್ಪೀಶೀಸ್ ಏನಿದೆ, ಸ್ಪೀಶೀಸ್ ಶುಡ್ ಬಿ ಇನ್ ಸ್ಮಾಲ್ ಲೆಟರ್. ಓಕೆ, ಎಲ್ಲ ಸ್ಮಾಲ್ ಲೆಟರಲ್ಲೇ ಇರಬೇಕು, ಅದರಲ್ಲಿ ಯಾವುದೇ ರೀತಿ ಕ್ಯಾಪಿಟಲ್ ಲೆಟರ್ ಬರಬಾರ್ದು. ನೋಡಿ ನಾನು ಯಾವ್ದಾದ್ರು ಕ್ಯಾಪಿಟಲ್ ಲೆಟರ್ ಬರ್ತಿದ್ದೀನಾ, ಇಲ್ಲ. ಸೊ ಹೀಗೆ ಇದೇ ರೂಲ್, ಇದನ್ನೇ ಫಾಲೋ ಮಾಡಬೇಕು. ನೀವು ಇಲ್ಲಿ ಬಂದು ಇಲ್ಲಿ ಐನ ಕ್ಯಾಪಿಟಲ್ ಬರೆಯೋದಕ್ಕಾಗಲ್ಲ, ಅಥವಾ ಎಮ್ನ ಸ್ಮಾಲ್ ಲೆಟರ್ ಬರೆಯೋದಕ್ಕಾಗಲ್ಲ. ಇದೇ ರೂಲ್ ಫಾಲೋ ಮಾಡಿಕೊಂಡು ಜೀನಸ್ ನೇಮ್ ಯಾವಾಗಲೂ ಕ್ಯಾಪಿಟಲ್ ಲೆಟರ್ ಇಂದನೇ ಸ್ಟಾರ್ಟ್ ಆಗಬೇಕು, ಸ್ಪೀಶೀಸ್ ಅಲ್ಲಿ ಎಲ್ಲ ಸ್ಮಾಲ್ ಲೆಟರೇ ಇರಬೇಕು. ನೆಕ್ಸ್ಟ್ ರೂಲ್ ಏನು ಅಂತಂದ್ರೆ, ನೀವೇನಾದ್ರೂ ಟೈಪ್ ಮಾಡ್ತಿದ್ರೆ, ಓಕೆ, ಈಗ ನೀವು ಏನೋ ಒಂದು ನೋಟ್ಸ್ ಟೈಪ್ ಮಾಡ್ತಿರ್ತೀರಾ, ಅಲ್ಲಿ ಸಡನ್ ಆಗಿ ನಿಮ್ಗೆ ಯಾವುದೋ ಒಂದು ಸೈಂಟಿಫಿಕ್ ನೇಮ್ ಬರುತ್ತೆ ಅಂತ ಇಟ್ಕೊಳ್ಳಿ. ಆಗ ನೀವು ಟೈಪ್ ಮಾಡುವಾಗ ನಾರ್ಮಲ್ ಆಗಿ ಬೇರೆದೆಲ್ಲ ಸೆಂಟೆನ್ಸ್ ಅಥವಾ ಬೇರೆದೆಲ್ಲ ವರ್ಡ್ಗಳು ಹೇಗೆ ಟೈಪ್ ಮಾಡಿದ್ದೀರಾ ಹಾಗೆ ಮಾಡೋಕ್ಕಾಗಲ್ಲ. ವೆನ್ ಇಟ್ ಈಸ್ ಟೈಪ್ಡ್, ಓಕೆ, ಟೈಪ್ಡ್ ಫಾರ್ಮಲ್ಲಿ ಇರುವಾಗ ಅದನ್ನು ನೀವು ಇಟಾಲಿಕ್ಸ್ ಅಲ್ಲಿ ತೋರಿಸ್ಬೇಕು. ಇಟಾಲಿಕ್ಸ್ ಅಂದ್ರೆ ಏನು ಅಂತ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಓಕೆ, ಇಟಾಲಿಕ್ಸ್ ಎಲ್. ಓಕೆ, ಇಟಾಲಿಕ್ಸ್ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಇಟಲೈಸ್ ಅಥವಾ ಇಟಾಲಿಕ್ಸ್. ನೀವು ಯಾವ್ದಾದ್ರು ಡಾಕ್ಯುಮೆಂಟ್ ನ ಟೈಪ್ ಮಾಡುವಾಗ ನಿಮ್ಗೆಲ್ಲ ಆಪ್ಷನ್ ತೋರಿಸ್ತಾ ಇರುತ್ತೆ. ಒಂದು ಬೋಲ್ಡ್ ಪಕ್ಕ ಒಂದು ಐ ಅಂತಿರುತ್ತೆ, ನಿಮ್ಗೆ ನೆನಪಿದೆ ಅಂದ್ಕೊಂಡಿದ್ದೀನಿ. ಆ ಬೋಲ್ಡ್ ಪಕ್ಕ ಐ ಏನಿದೆ ಅಲ್ಲ, ಆ ಐ ಏನಿದೆ ಇಟಾಲಿಕ್ಸ್. ಸೊ ಅದನ್ನ ನಾವು ಸೈಂಟಿಫಿಕ್ ನೇಮ್ನ ನಾವು ಟೈಪ್ ಮಾಡಿದ ತಕ್ಷಣ ಸೆಲೆಕ್ಟ್ ಮಾಡಿಬಿಟ್ಟು ಇಟಾಲಿಕ್ಸ್ನ ನಾವು ಕೊಟ್ಬಿಡ್ಬೇಕು. ಇಟಾಲಿಕ್ಸ್ ಅಲ್ಲಿ ನಾವು ಅದನ್ನ ಫ್ರೇಮ್ ಮಾಡಿಬಿಡ್ಬೇಕು. ಯಾವಾಗಲೂ ಟೈಪ್ ಆದಾಗ ಇಟಾಲಿಕ್ಸ್ ಅಲ್ಲಿ ಹೇಗಿರುತ್ತೆ ಗೊತ್ತಾ, ಸ್ವಲ್ಪ ಸ್ಲ್ಯಾಂಟ್ ಆಗಿ. ಸೊ ಇದು ಹೀಗೆ ಕಾಣಲ್ಲ ನಿಮ್ಗೆ, ಸ್ವಲ್ಪ ಸ್ಲ್ಯಾಂಟ್ ಆಗಿ ಕಾಣುತ್ತೆ. ಸೊ ವೆನ್ ಎವರ್ ಯು ಟೈಪ್ ಇಟ್ ಶುಡ್ ಬಿ ಇನ್ ಇಟಾಲಿಕ್ಸ್. ಸೊ ದಟ್ ಇಸ್ ಒನ್ ರೂಲ್. ಇಫ್ ಇಟ್ ಇಸ್ ಹ್ಯಾಂಡ್ ರಿಟನ್, ಸಪೋಸ್ ನಾನು ಟೈಪ್ ಮಾಡ್ತಾ ಇಲ್ಲಪ್ಪ, ನಾನು ಬರಿತಾ ಇದ್ದೀನಿ ಹ್ಯಾಂಡ್ ರಿಟನ್ ಅಲ್ಲಿ ಇರುವಾಗ ನೀವು ಅದನ್ನ ಅಂಡರ್ಲೈನ್ ಸಪರೇಟ್ಲಿ, ಅಂಡರ್ಲೈನ್ ಅಂತ ಮಾತ್ರ ಬರ್ದು ನಿಲ್ಲಿಸ್ಬೇಡಿ, ಅಂಡರ್ಲೈನ್ ಸೆಪರೇಟ್ಲಿ. ಯಾಕೆ ಸೆಪರೇಟ್ಲಿ ಅಂತ ಹೇಳ್ತಾ ಇರೋದಂದ್ರೆ, ನೋಡಿ ಮ್ಯಾಂಜಿಫೆರಾಗೆ ಬೇರೆ ಲೈನ್ ಹಾಕಿದ್ದೀನಿ, ಇಂಡಿಕಾಗೆ ಬೇರೆ ಲೈನ್ ಹಾಕಿದ್ದೀನಿ. ಸೊ ಸೆಪರೇಟ್ ಆಗಿ ನೀವು ಲೈನ್ ಹಾಕಬೇಕು. ಎರಡಕ್ಕೂ ಸೇರ್ಬಿಟ್ಟು ಒಂದೇ ಲೈನ್ ಹಾಕ್ಬಿಡ್ತೀನಪ್ಪ ಅಂಡರ್ಲೈನ್ ಮಾಡಿದೆ, ಆ ಥರ ಅಲ್ಲ. ಇಟ್ ಈಸ್ ಅ ರೂಲ್. ನೀವು ಯಾವಾಗ ಹ್ಯಾಂಡ್ ರಿಟ್ ಅಂದ್ರೆ ಕೈಯಿಂದ ಬರೀತೀರಾ, ನೀವಾಗ ನೋಟ್ಸ್ ಬರಿತಾ ಒಂದು ಸೈಂಟಿಫಿಕ್ ನೇಮ್ ಬಂತು, ಆಗ ನೀವು ಅರ್ಜೆಂಟಲ್ಲಿ ಸುಮ್ಮನೆ ಹೀಗೆ ಬರೆದು ಬಿಟ್ರೆ ಅದು ರಾಂಗ್. ಆ್ಯಕ್ಚುಲಿ ಅದಕ್ಕೆ ಅಂಡರ್ಲೈನ್ ಮಾಡ್ದೇನೆ ನೀವು ಹೀಗೆ ಬರೆದು ಬಿಟ್ರೆ ಅದು ರಾಂಗ್ ಆಗುತ್ತೆ. ನೀವು ಅಂಡರ್ಲೈನ್ ಮಾಡಲೇಬೇಕು. ದಟ್ ಈಸ್ ದ ರೈಟ್ ವೇ ಆಫ್ ರೈಟಿಂಗ್ ದ ಸೈಂಟಿಫಿಕ್ ನೇಮ್. ಸೊ ಮ್ಯಾಂಜಿಫೆರಾಗೆ ಒಂದು ಲೈನ್ ಹಾಕಿ, ಇಂಡಿಕಾಗೆ ಒಂದು ಲೈನ್ ಹಾಕಿ. ಅದಕ್ಕೆ ನಾನು ಬರೆದ ತಕ್ಷಣ ನಾನು ಅಂಡರ್ಲೈನ್ ಮಾಡಿಬಿಟ್ಟೆ. ಸೊ ಅಂಡರ್ಲೈನ್ ಮಾಡಿದ್ರೇನೆ ಅದು ಪ್ರಾಪರ್ ವೇ ಆಫ್ ರೈಟಿಂಗ್ ದ ಸೈಂಟಿಫಿಕ್ ನೇಮ್. ಓಕೆ, ಸೊ ಇದನ್ನ ಎಕ್ಸಾಂಪಲ್ ಆಗಿ ತಗೊಳ್ಳಿ. ಸೊ ಹ್ಯಾಂಡ್ ರಿಟನ್ ಇದ್ರೆ ಅಂಡರ್ಲೈನ್ ಮಾಡಬೇಕು, ಸಪ್ರೇಟ್ ಆಗೇ ಮಾಡಬೇಕು. ಇದು ಒಂದು ರೂಲ್. ನೆಕ್ಸ್ಟ್ ಇನ್ನೇನು ಲಾಸ್ಟ್ ರೂಲ್ ಏನಪ್ಪಾ ಅಂದ್ರೆ, ಆಥರ್ ಅಂತ ಕರಿತೀವಿ, ಇಲ್ಲ ಅಂತಂದ್ರೆ ಡಿಸ್ಕವರರ್. ಓಕೆ, ಆಥರ್ ಅಥವಾ ಡಿಸ್ಕವರ್, ಯಾರೋ ಇದನ್ನ ಡಿಸ್ಕವರ್ ಮಾಡಿರ್ತಾರೆ ಅಂತಂದ್ರೆ ಅವ್ರ ಹೆಸರನ್ನ ನಾವು ಇನ್ಕ್ಲೂಡ್ ಮಾಡ್ಬೋದಾ? ಡೆಫಿನೆಟ್ಲಿ ಮಾಡ್ಬೋದು. ಬಟ್ ಅದಕ್ಕೂ ಕೂಡ ರೂಲ್ ಇದೆ. ನೀವು ಎಲ್ಲಂದ್ರಲ್ಲಿ ನನ್ನ ಹೆಸರು ಹಾಕೊಂತೀನಪ್ಪ ಅಂದ್ಬಿಟ್ಟು ನಾವೆಲ್ಲೋ ಹಾಕೊಳಕ್ಕಾಗಲ್ಲ. ಯಾರೋ ಸಂತೋಷ್ ಅಂತಿದ್ರೆ ಮ್ಯಾಂಜಿಫೆರಾ ಸಂತೋಷ್ ಇಂಡಿಕಾ, ಹಂಗೆ ಮಾಡೋಕ್ಕಾಗಲ್ಲ. ಇಲ್ಲಿ ಅದಕ್ಕೆ ಆದಂಥ ರೂಲ್ ಇದೆ. ಅದೇನು ರೂಲ್ ಅಂತಂದ್ರೆ, ಲಾಸ್ಟಲ್ಲೇ ಇರಬೇಕು ನೇಮ್. ಯಾವಾಗಲೂ ಆಥರ್ ನೇಮ್ ಶುಡ್ ಬಿ ಅಟ್ ದ ಲಾಸ್ಟ್. ಅದು ಒಂದು ಡಾಟ್ ಇಟ್ಟು ಹೀಗೆ ನಾವು ಬರಿತೀವಿ. ಓಕೆ, ಇಲ್ಲಿ ಯಾಕೆ ನಾನು ಲಿನ್ ಬರ್ದೆ ಅಂದ್ರೆ, ಇದನ್ನ ಫೈಂಡ್ ಔಟ್ ಮಾಡಿದವರು ಅಥವಾ ಡಿಸ್ಕವರ್ ಮಾಡಿದವರು ಲಿನೇಯಸ್. ಅದಕ್ಕೆ ಲಿನೇಯಸ್ ಬರೆಯುವಾಗ ಲಿನ್ ಇದು ಶಾರ್ಟ್ ಫಾರ್ಮ್. ಅಂಡ್ ಒನ್ ಮೋರ್ ರೂಲ್, ಅದು ಅಬ್ರಿವೇಷನ್ ಅಲ್ಲಿ ಇರಬೇಕು. ಓಕೆ, ಅಬ್ರಿವೇಷನ್ ಅಲ್ಲಿ ನೀವು ಬರಿಬೇಕು. ಸೊ ದಿಸ್ ಇಸ್ ಅ ರೂಲ್. ಓಕೆ, ಸೊ ಆಲ್ಮೋಸ್ಟ್ ನಾನು 5 ರೂಲ್ಸ್ಗಳನ್ನ ನಿಮ್ಗೆ ಹೇಳಿದ್ದೀನಿ. ಎಲ್ಲ ರೂಲ್ಗಳೂ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಅದನ್ನ ಫಾಲೋ ಮಾಡ್ಕೊಂಡು ನೀವು ಸೈಂಟಿಫಿಕ್ ನೇಮ್ ಯಾವುದೇ ಆಗಲಿ ಬರಿಬೇಕಾಗುತ್ತೆ. ಒಂದು ಎಕ್ಸಾಂಪಲ್ ನಾನು ಇಲ್ಲಿ ಕೊಟ್ಟಿರೋದು ಮ್ಯಾಂಜಿಫೆರಾ ಇಂಡಿಕಾ, ಲಿನ್. ಓಕೆ, ಲಿನ್ ಯಾರು? ಲಿನೇಯಸ್, ಒನ್ ಹೂ ಡಿಸ್ಕವರ್ಡ್ ದ
ದ ಮ್ಯಾಜಿಫೆರಾ ಇಂಡಿಕಾ ಪ್ಲಾಂಟ್. ಮ್ಯಾಜಿಫೆರಾ ಇಂಡಿಕಾ ಯಾವ ಪ್ಲಾಂಟ್ ಇದು? ಮ್ಯಾಂಗೋ ಪ್ಲಾಂಟ್. ಓಕೆ, ಹೀಗೇನೆ ನೀವು ಬೇರೆ ಬೇರೆ ಸೈಂಟಿಫಿಕ್ ನೇಮ್ಗಳನ್ನ ನೀವೇ ಚೆಕ್ ಮಾಡಿ ನೋಡಿ. ಎಲ್ಲದಕ್ಕೂ ಎಲ್ಲ ಸೈಂಟಿಫಿಕ್ ನೇಮ್ಗಳಿಗೂ ಈ ಥರ 2 ವರ್ಡ್ ಇದ್ದೇ ಇರುತ್ತೆ, ಜೀನಸ್ ನೇಮ್ ಮತ್ತು ಸ್ಪೀಷೀಸ್ ನೇಮ್. ಯಾವಾಗಲೂ ಜೀನಸ್ ನೇಮ್ ಕ್ಯಾಪಿಟಲ್ ಲೆಟ್ರಲ್ಲೇ ಸ್ಟಾರ್ಟ್ ಆಗ್ತಿರುತ್ತೆ, ಸ್ಪೀಷೀಸ್ ನೇಮ್ ಸ್ಮಾಲ್ ಲೆಟ್ರಲ್ಲೇ ಸ್ಟಾರ್ಟ್ ಆಗ್ತಿದೆ. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಇದು ನಿಜಾನ, ರೂಲ್ ಹೇಳಿರೋದು ನಿಜಾನ, ಎಲ್ಲ ಕಡೆ ಫಾಲೋ ಮಾಡ್ತಿದ್ದಾರಾ ಅಂತ ನಿಮಗೆ ಡೌಟ್ ಇದ್ರೆ ಚೆಕ್ ಮಾಡಿ. ಯಾವುದೇ ಬುಕ್ ತಗೊಳ್ಳಿ, ಇಲ್ಲ ಇಂಟರ್ನೆಟಲ್ಲಿ ಎಲ್ಲಾದರೂ ಸರ್ಚ್ ಮಾಡಿ, ಇದೇ ರೂಲ್ ಫಾಲೋ ಮಾಡಿನೇ ಅವರು ಸೈಂಟಿಫಿಕ್ ನೇಮ್ಗಳನ್ನ ಕೊಟ್ಟಿರ್ತಾರೆ. ಫಾಲೋ ಮಾಡಿಲ್ಲ ಅಂದರೆ ಅದು ರಾಂಗ್. ಓಕೆ, ಸೊ ದಿಸ್ ಈಸ್ ದ ರೂಲ್. ಇಟ್ ಶುಡ್ ಬಿ ಫಾಲೋಡ್ ಥ್ರೂ ಔಟ್ ದ ವರ್ಲ್ಡ್. ಥ್ರೂ ಔಟ್ ಇಂಡಿಯಾ ಅಲ್ಲ, ಥ್ರೂ ಔಟ್ ಅಮೆರಿಕಾ ಅಲ್ಲ, ಥ್ರೂ ಔಟ್ ದ ವರ್ಲ್ಡ್. ನೀವು ವರ್ಲ್ಡಲ್ಲಿ ಎಲ್ಲೇ ಹೋಗಿ, ಯಾರೇ ಏನೇ ಬುಕ್ ಪಬ್ಲಿಷ್ ಮಾಡಿ, ಯಾರೇ ಏನೇ ಬರೀರಿ, ಏನಾದರೂ ಮಾಡಿ, ಎಲ್ಲ ಈ ಕ್ರೈಟೀರಿಯಾ ಏನಿದೆ, ಈ ರೂಲ್ ಏನಿದೆ, ಇದನ್ನು ಫಾಲೋ ಮಾಡಲೇಬೇಕು. ಓಕೆನಾ? ಸೊ ಈಗ ಇಂದು ನಾನು ಸೈಂಟಿಫಿಕ್ ನೇಮ್ ಮಾಡೋದಕ್ಕೆ ರೂಲ್ಗಳನ್ನ ಹೇಳಿದೆ. ಈಗ ಇದನ್ನು ಕ್ಲಾಸಿಫೈ, ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಗಳನ್ನ ಕ್ಲಾಸಿಫೈ ಹೇಗೆ ಮಾಡ್ತಿದ್ದಾರೆ, ಅದು ಏನಕ್ಕೆ ನೆಸಿಟಿ ಇದೆ, ಬೇಕಾ ಕ್ಲಾಸಿಫಿಕೇಶನ್ ಎಲ್ಲ ಬೇಕಾ, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಸೊ ಫಸ್ಟ್ ಕ್ಲಾಸಿಫಿಕೇಶನ್ ಏನಿದೆ, ಇದರ ಡೆಫಿನೇಷನ್ ನೋಡೋಣ. ಕ್ಲಾಸಿಫಿಕೇಶನ್ ಅಂದರೆ ಇಟ್ ಈಸ್ ಅ ಪ್ರೋಸೆಸ್ ಆಫ್ ಗ್ರೂಪಿಂಗ್ ಆಫ್ ಆರ್ಗ್ಯಾನಿಸಮ್, ಪ್ರೋಸೆಸ್ ಆಫ್ ಗ್ರೂಪಿಂಗ್ ಆಫ್ ಆರ್ಗ್ಯಾನಿಸಮ್ ಟು ಪರ್ಟಿಕ್ಯುಲರ್ ಕ್ಯಾಟಗರಿ. ಓಕೆ, ಟು ಪರ್ಟಿಕ್ಯುಲರ್ ಕ್ಯಾಟಗರಿ ಅಂತ ಹೇಳ್ಬೋದು ಇಲ್ಲಿ ನಾವು. ಸೊ ಇಲ್ಲಿ ಏನು ಮಾಡ್ತಿದ್ದೀವಿ ನಾವು, ಎಲ್ಲ ಆರ್ಗ್ಯಾನಿಸಮ್ನ ನಾವು ತಗೊಂಡು, ಸೊ ಇಲ್ಲಿ ನಾವೇನು ಮಾಡ್ತಿದ್ದೀವಿ, ನಾವು ಎಲ್ಲ ಆರ್ಗ್ಯಾನಿಸಮ್ಗಳನ್ನ ತಗೊಂಡು ಒಂದೊಂದು ಗ್ರೂಪ್ ಮಾಡಿ ಇಡ್ತಾ ಇದ್ದೀವಿ. ಯಾಕಿದು ಬೇಕು? ನಾವು ಗ್ರೂಪ್ ಮಾಡದೇ ಇದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಡೆಫಿನೆಟ್ಲಿ ಪ್ರಾಬ್ಲಮ್ ಆಗುತ್ತೆ. ಯಾಕೆ? ಈಗ ನಿಮ್ಮ ಮನೆಯೇ ತಗೊಳ್ಳಿ, ಈಗ ಕಿಚನಲ್ಲಿರೋ ಐಟಮ್ಸ್ ಕಿಚನಲ್ಲೇ ಇರಬೇಕು, ನಿಮ್ಮದು ಎಲ್ಲ ನಿಮ್ಮ ಬುಕ್ಸ್ ಎಲ್ಲ ಏನಿದೆ ಅದು ಒಂದು ಕಡೆ ಇರಬೇಕು, ಹಾಗೆ ನೀವು ಮಲ್ಕೊಳ್ಳುವಾಗ ಉಪಯೋಗಿಸೋಂಥ ಬೆಡ್ಶೀಟ್ ಆಗಲಿ ಅದೆಲ್ಲ ಒಂದು ಕಡೆ ಇರಬೇಕು, ನಿಮ್ಮ ಹಾಕೊಳ್ಳೋಂಥ ಬಟ್ಟೆಗಳು ಒಂದು ಕಡೆ ಇರಬೇಕು. ಎಲ್ಲ ಕಡೆ ಎಲ್ಲನೂ ತೊಗೊಂಡ್ಬಂದು ಒಂದೇ ಕಡೆ ಹಾಕಿದರೆ ನೀವು ನಿಮ್ಗೆ ಈಸಿಯಾಗಿ ಸಿಗುತ್ತಾ? ಇಲ್ಲ ಅಲ್ವಾ? ಈಗ ಬಂದ್ಬಿಟ್ಟು ಎಲ್ಲ ಒಂದೇ ಕಡೆ ಹಾಕಿದ್ರಾ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸಡನ್ನಾಗಿ ಏನೋ ಕಿಚನಲ್ಲಿ ಏನೋ ಬೇಕು ಅಂತಂದ್ರೆ ಅಲ್ಲಿ ಹುಡ್ಕೊಂಡು ಯಾವುದಪ್ಪ ಐಟಮ್ ಅಂತ ತೊಗೊಂಡು ಓಡೋಗ್ಬೇಕಾಗುತ್ತೆ. ಬುಕ್ ಯಾವುದೋ ಇಮಿಡಿಯೇಟ್ ಆಗಬೇಕು ಅಂದರೆ ಆ ಗುಂಪಲ್ಲಿ ಎಲ್ಲ ಮತ್ತೆ ಹುಡುಕ್ಬೇಕಾಗುತ್ತೆ, ಕಷ್ಟ ಅಲ್ವಾ? ಹಾಗೇನೆ ಇಲ್ಲೂ ಕೂಡ ನೀವು ಎಲ್ಲ ಆರ್ಗ್ಯಾನಿಸಮ್ಗಳನ್ನೂ ಒಂದೇ ಕಡೆ ಹಾಕಿದ್ರೆ, ಗ್ರೂಪಲ್ಲಿ ಹಾಕಿದರೆ ನಿಮಗೆ ಇಮಿಡಿಯೇಟ್ ಆಗಿ ಸ್ಟಡಿ ಪರ್ಪಸ್ಗೆ ಬೇಕು ಅಂದಾಗ ಈಸಿಯಾಗಿ ಅದನ್ನು ಫೈಂಡ್ ಔಟ್ ಮಾಡೋದಕ್ಕಾಗಲಿ ಅಥವಾ ಅದರದ್ದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ನ ಫೈಂಡ್ ಔಟ್ ಮಾಡೋದಕ್ಕಾಗಲಿ ಆಗೋದಿಲ್ಲ. ಸೊ ಅದಕ್ಕಾಗಿ ಏನು ಮಾಡ್ತಾರೆ ಸೈಂಟಿಸ್ಟ್, ಏನು ಮಾಡಿದ್ದಾರೆ, ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಈ ಕ್ಲಾಸಿಫಿಕೇಶನ್ನ ಏನು ಹೇಳ್ತೀವಿ ನಾವು, ಇಟ್ ಇಸ್ ಅ ಪ್ರೋಸೆಸ್ ಆಫ್ ಗ್ರೂಪಿಂಗ್ ದ ಆರ್ಗ್ಯಾನಿಸಮ್ ಇಂಟು ಡಿಫ್ರೆಂಟ್ ಕ್ಯಾಟಗರಿ ಅಥವಾ ಪರ್ಟಿಕ್ಯುಲರ್ ಕ್ಯಾಟಗರಿ ಅಂತ ಹೇಳ್ಬೋದು. ಈ ಗ್ರೂಪಿಂಗ್ನ ನಾವು ಕ್ಲಾಸಿಫಿಕೇಶನ್ ಅಂತ ಹೇಳೋದು. ಈ ಕ್ಲಾಸಿಫಿಕೇಶನಿಂದ ಏನು ಹೆಲ್ಪ್ ಆಗ್ತಿದೆ ಅಂತ ನಿಮ್ಗೆ ಆಲ್ರೆಡಿ ಐಡಿಯಾ ಸಿಕ್ಕಿದೆ. ಇದರಿಂದ ನಮಗೆ ಈಸಿಯಾಗಿ ಆರ್ಗ್ಯಾನಿಸಮ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಈ ಥರ ಕ್ಯಾಟಗರಿ ಮಾಡಿದಾರಲ್ಲ, ಈ ಕ್ಯಾಟಗರಿನ ನಾವು ಟ್ಯಾಕ್ಸಾನ್ ಅಂತ ಹೇಳ್ತೀವಿ, ಅಥವಾ ಗ್ರೂಪ್ನ ನಾವು ಟ್ಯಾಕ್ಸಾನ್ ಅಂತ ಹೇಳ್ತೀವಿ. ಸೊ ಟ್ಯಾಕ್ಸಾನ್, ವಾಟ್ ಇಸ್ ಟ್ಯಾಕ್ಸಾನ್? ಇಟ್ ಇಸ್ ಒನ್ ಆಫ್ ದ ಗ್ರೂಪ್. ಓಕೆ, ಸೊ ಒಂದು ಗ್ರೂಪ್ ಇದ್ರೆ, ಒನ್ ಸಿಂಗಲ್ ಗ್ರೂಪ್ ಇದ್ರೆ ಅದನ್ನ ನಾವು ಟ್ಯಾಕ್ಸಾನ್ ಅಂತ ಹೇಳ್ತೀವಿ. ಅದೇ ತರ ನಿಮ್ಗೆ ಎಷ್ಟೊಂದು ಗ್ರೂಪ್ಗಳಿದೆ ಅಲ್ವಾ, ಆನಿಮಲ್ಸ್ ಎಲ್ಲ ಒಂದು ಗ್ರೂಪ್, ಪ್ಲಾಂಟ್ಸ್ ಎಲ್ಲ ಒಂದು ಗ್ರೂಪ್, ಹಾಗೆಲ್ಲ ಇದೆ ಅಲ್ವಾ. ಸೊ ಅದನ್ನ ಟ್ಯಾಕ್ಸಾ ಅಂತ ಹೇಳ್ತೀವಿ. ಈಗ ನಾನು ಅನಿಮಲ್ಸ್ ಮತ್ತು ಪ್ಲಾಂಟ್ಸ್ ಈ ಥರ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಬಟ್ ಆ್ಯಕ್ಚುಲಿ ಅದೆಲ್ಲ ನಾನು ಹೇಳಕ್ಕೆ ಹೊರಟಿರೋದು ಏನು ಅಂತ ನಿಮ್ಗೆ ಈಗ ಗೊತ್ತಾಗುತ್ತೆ. ಸೊ ಟ್ಯಾಕ್ಸಾ ಅಂದರೆ ಇಟ್ಸ್ ಮೆನಿ ಗ್ರೂಪ್ಸ್, ಸೊ ಯು ಕ್ಯಾನ್ ಕಾಲ್ ಇಟ್ ಆಸ್ ಗ್ರೂಪ್ಸ್. ಸೊ ನೋಡಿ ಇಲ್ಲಿ ಎಸ್ ಯೂಸ್ ಮಾಡಿದ್ದೀನಿ. ಸೊ ತುಂಬಾ ಗ್ರೂಪ್ಗಳಿದ್ದಾಗ ಅದನ್ನು ನಾವು ಟ್ಯಾಕ್ಸಾ ಅಂತ ಯೂಸ್ ಮಾಡ್ತೀವಿ. ಸೊ ದಿಸ್ ಇಸ್ ಸಿಂಗ್ಯುಲರ್, ದಿಸ್ ಇಸ್ ಪ್ಲೂರಲ್. ಟ್ಯಾಕ್ಸಾನ್ ಇಸ್ ಅ ಸಿಂಗ್ಯುಲರ್ ಆ್ಯಂಡ್ ಟ್ಯಾಕ್ಸಾ ಇಸ್ ಅ ಪ್ಲೂರಲ್ ವರ್ಡ್. ಸೊ ಈ ಕ್ಲಾಸಿಫಿಕೇಶನ್ ಸಿಸ್ಟಮ್ ಅಗೇನ್ ಯಾರು ಇಂಟ್ರೊಡ್ಯೂಸ್ ಮಾಡಿದಂದ್ರೆ ಲಿನೆಯಸ್. ಇವಾಗ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಯಾವುದೋ ಒಂದು ಆರ್ಗ್ಯಾನಿಸಮ್, ಹೊಸದಾಗಿ ನಿಮ್ಗೆ ಯಾವುದೋ ಒಂದು ಆರ್ಗ್ಯಾನಿಸಮ್ ಸಿಕ್ಕಿದೆ. ಈಗ ನೀವು ಅದನ್ನ ಯಾವ ಆರ್ಗ್ಯಾನಿಸಮ್ ಇದು ಅಂತ ಕಂಡುಹಿಡಿಬೇಕು ಅಂತ ಇಟ್ಕೊಳ್ಳಿ. ಆಲ್ರೆಡಿ ಇರೋದಾಗಿದ್ರು ಕೂಡ ನಿಮ್ಗೆ ಅದು ಯಾವ್ದು ಆರ್ಗ್ಯಾನಿಸಮ್, ಇರುವಂಥ ಆರ್ಗ್ಯಾನಿಸಮ್ ಅದ್ರ ಹೆಸರು ಗೊತ್ತಿಲ್ಲ. ಸೊ ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಫೈಂಡ್ ಔಟ್ ಮಾಡೋದಕ್ಕೆ ನೀವೇನು ಮಾಡಬೇಕು, ಇಲ್ಲಾಂದರೆ ಇಂಟರ್ನೆಟಲ್ಲಿ ಬ್ರೌಸ್ ಮಾಡಿ ತಿಳ್ಕೊಳ್ಬೇಕು, ಇಲ್ಲಾಂತಂದರೆ ಬುಕ್ಸ್ಗಳು ನೋಡಿ ತಿಳ್ಕೊಳ್ಬೇಕು. ಸಪೋಸ್ ನೀವು ಇಮ್ಯಾಜಿನ್ ಮಾಡಿ ಬುಕ್ಸ್ಗಳನ್ನ ಚೆಕ್ ಮಾಡ್ತಿದ್ದೀರಾ ಅಂತ. ಆಗ ನೀವು ಬುಕ್ಸ್ ಚೆಕ್ ಮಾಡುವಾಗ ಏನು ಫಸ್ಟ್ ನೀವು ಚೆಕ್ ಮಾಡ್ತೀರಾ? ನಿಮ್ಗೆ ಯಾವುದೋ ಒಂದು ಬರ್ಡ್ ಸಿಕ್ಕಿದೆ ಅಂತ ಇಟ್ಕೊಳ್ಳಿ. ಆಗ ನೀವು ಫಸ್ಟ್ ಬರ್ಡ್ ಕ್ಯಾಟಗರಿ ನೋಡ್ತೀರಾ ಅಲ್ವಾ. ಸೊ ಬರ್ಡ್ ಕ್ಯಾಟಗರಿಯಲ್ಲಿ ಕೆಲವೊಂದು ಫೀಚರ್ಸ್ಗಳನ್ನ ನೋಡ್ತಾ ಹೋಗ್ತೀರಾ, ಯಾವ್ದು ಮ್ಯಾಚ್ ಆಗ್ತಿದೆ ಅಂತ. ಸೊ ಆ ಥರ ಮ್ಯಾಚ್ ಆಗುವಂಥ ಕ್ಯಾರೆಕ್ಟರ್ಗಳು ಅದು ಕಂಪ್ಲೀಟಾಗಿ ಮ್ಯಾಚ್ ಆಗೋವರೆಗೂ ಹುಡುಕಿ ಫೈನಲ್ ಆಗಿ ನಿಮಗೆ ಅದು ಆ ಕ್ಯಾರೆಕ್ಟರ್ ಇರುವಂಥ ಬರ್ಡ್ ನಿಮಗೆ ಸಿಕ್ಕಿದಾಗ ಅದ್ರ ಹೆಸರೇನು ಅಂತ ಗೊತ್ತಾಗುತ್ತೆ. ಇಲ್ಲ ನೀವು ಹೊಸದಾಗಿ ಯಾವುದೋ ಒಂದು ನಿಮ್ಗೆ ಆರ್ಗ್ಯಾನಿಸಮ್ ಸಿಕ್ಕಿದೆ ಅಂತ ಇಟ್ಕೊಳ್ಳಿ. ಹೊಸದಾಗಿ ಆರ್ಗ್ಯಾನಿಸಮ್ ಸಿಕ್ಕಿದಾಗ ಫಸ್ಟ್ ನೀವೇನು ಮಾಡ್ತೀರಾ, ಅದನ್ನ ಚೆನ್ನಾಗಿ ಅಬ್ಸರ್ವ್ ಮಾಡ್ತೀರಾ. ಅಬ್ಸರ್ವ್ ಮಾಡಿಬಿಟ್ಟು ನೀವೇನು ಮಾಡ್ತೀರಾ,
ಅದನ್ನು ಐಡೆಂಟಿಫೈ ಮಾಡೋದಕ್ಕೆ ಟ್ರೈ ಮಾಡ್ತೀರಾ. ಐಡೆಂಟಿಫೈ ಮಾಡಾದ್ಮೇಲೆ ಅದ್ರ ಹೆಸರೇನು ಅಂತ ತಿಳ್ಕೊಳಕ್ಕೆ ಟ್ರೈ ಮಾಡ್ತೀರಾ. ಹೆಸರು ತಿಳ್ಕೊಂಡ್ಮೇಲೆ ಇದಕ್ಕೆ ಇದು ಸೇರಿದೆ, ಈ ಗ್ರೂಪಿಗೆ ಸೇರಿದೆ ಅಂತ ಮಾಡ್ತೀರಾ. ಸೊ ಇದನ್ನೇ ಸ್ಟೆಪ್ ವೈಸ್ ಈಗ ನಾವು ಹೇಳ್ತಾ ಹೋಗೋಣ. ಸೊ ಇದನ್ನ ನಾವು ಏನು ಹೇಳ್ತೀವಿ ಅಂದರೆ ಟ್ಯಾಕ್ಸಾನಮಿ ಅಂತ ಹೇಳ್ತೀವಿ. ಟ್ಯಾಕ್ಸಾನಮಿ. ಓಕೆ, ಏನಿದು ಟ್ಯಾಕ್ಸಾನಮಿ ಅಂದರೆ ಇದರಲ್ಲಿ ಒಂದು ಪ್ರೋಸೆಸ್ ಫಾಲೋ ಆಗುತ್ತೆ. ಫಸ್ಟ್ ಇದರಲ್ಲಿ ಬರುವಂಥದ್ದು ಕ್ಯಾರೆಕ್ಟರೈಸೇಷನ್. ಓಕೆ, ಕ್ಯಾರೆಕ್ಟರೈಸೇಷನ್ ಫಸ್ಟ್ ಬರುತ್ತೆ. ಅಂದರೆ ನಿಮ್ಗೆ ಹೊಸದಾಗಿ ಸಿಕ್ಕಿದಾಗ ಒಂದು ಆರ್ಗಾನಿಸಮ್ ಅದರದ್ದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ನ ಸ್ಟಡಿ ಮಾಡ್ತೀರಾ. ಅದಾದಮೇಲೆ ಅದನ್ನು ಐಡೆಂಟಿಫೈ ಮಾಡ್ತೀರಾ. ಸೊ ಐಡೆಂಟಿಫೈ ಮಾಡಾದ್ಮೇಲೆ ಅದನ್ನು ನೇಮ್ ಮಾಡ್ತೀರಾ. ನೇಮಿಂಗ್ ಇಸ್ ಕಾಲ್ಡ್ ನಾಮಿನಿಕ್ಲೇಚರ್. ನಾಮಿನಿಕ್ಲೇಚರ್. ಓಕೆ, ಅದಕ್ಕೆ ಹೆಸರು ಕೊಡ್ತೀರಾ. ಐಡೆಂಟಿಫೈ ಮಾಡಾಯ್ತು, ಈಗ ಹೆಸರು ಏನಿದೆ ಇಲ್ಲ ಕಂಡು ಹಿಡಿತೀರಾ, ಇಲ್ಲ ಹೆಸರು ಕೊಡ್ತೀರಾ. ಹೊಸದ ಆರ್ಗಾನಿಸಮ್ ಆದರೆ ಹೆಸರು ಕೊಡಬೇಕು. ಆಲ್ರೆಡಿ ಇರುವಂಥದ್ದಾಗಿದ್ರೆ ಹೆಸರನ್ನ ನೀವು ಹುಡುಕಿರ್ತೀರ. ನೆಕ್ಸ್ಟ್ ಲಾಸ್ಟ್ ಹುಡುಕಾದ್ಮೇಲೆ ಹೆಸರೆಲ್ಲ ಗೊತ್ತಾಗಿದೆ, ಲಾಸ್ಟ್ ಏನಿದೆ ಅದು ಕ್ಲಾಸಿಫಿಕೇಶನ್. ಕ್ಲಾಸಿಫೈ ಮಾಡ್ತೀರಾ. ಇದೇ ಕ್ಯಾಟಗರಿಗೆ ಇದು ಸೇರಿರೋದು, ಫೈನಲ್ ಆಗಿ ಇದು ಬರ್ಡ್ ಕ್ಯಾಟಗರಿಗೆ ಸೇರಿದ್ದು ಅಥವಾ ಇದು ಆನಿಮಲ್ ಕ್ಯಾಟಗರಿಗೆ ಸೇರಿದ್ದು ಫಸ್ಟೇ ನಿಮಗೆ ಗೊತ್ತಾಗ್ಬೋದು. ಬಟ್ ಫೈನಲ್ ಆಗಿ ಆ ಕ್ಲಾಸಿಫಿಕೇಶನ್ ಆಲ್ರೆಡಿ ಮಾಡಿಟ್ಟಿರುವಂಥ ಒಂದು ಏನಿದೆ ಸ್ಟ್ಯಾಂಡರ್ಡೈಸ್ ಕ್ಲಾಸಿಫಿಕೇಶನ್ ಆ ಗ್ರೂಪಿಗೆ ಸೇರಿದ್ದು ಅಂತ ನಿಮಗೆ ಗೊತ್ತಾಗುತ್ತೆ. ಈಗ ನಿಮಗೆ ಇದೆಲ್ಲ ಹೇಳುವಾಗ ಸ್ವಲ್ಪ ಕಷ್ಟ ಅನಿಸ್ಬೋದು ಅರ್ಥ ಮಾಡ್ಕೊಳ್ಳೋಕ್ಕೆ. ಬಟ್ ನೆಕ್ಸ್ಟ್ ಲೆಸನ್ ಏನಿದೆ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಕಂಪ್ಲೀಟ್ಲಿ ನಿಮಗೆ ಕ್ಲಾಸಿಫಿಕೇಶನ್ ಬಗ್ಗೆನೇ ಇರೋದು. ಅದಕ್ಕೆ ಹೆಲ್ಪ್ ಆಗಬೇಕು ಅಂದರೆ ಇದೆಲ್ಲ ನಿಮ್ಗೆ ಅರ್ಥ ಆಗಲೇಬೇಕು. ಸೊ ಹಾಗಾಗಿ ನೀಟಾಗಿ ಕೇಳಿಸ್ಕೊಳ್ಳಿ. ಸೊ ಟ್ಯಾಕ್ಸಾನಮಿ ಅಂದ್ರೇನು, ಫಸ್ಟ್ ಕ್ಯಾರೆಕ್ಟರ್ಸ್ನ ನೀವು ಸ್ಟಡಿ ಮಾಡಿ ಐಡೆಂಟಿಫೈ ಮಾಡಿ ಅದಕ್ಕೆ ಹೆಸರು ಕೊಟ್ಟು ಅದನ್ನು ಯಾವ ಗ್ರೂಪಿಗೆ ಸೇರಿದ್ದು ಅಂತ ಹೇಳುವಂಥದ್ದು ಟ್ಯಾಕ್ಸಾನಮಿ. ಇನ್ನೊಂದಿದೆ, ಅದನ್ನು ಸಿಸ್ಟಮ್ಯಾಟಿಕ್ಸ್ ಅಂತ ಹೇಳ್ತೀವಿ. ಈ ವರ್ಡ್ ಏನಿದೆ ಟ್ಯಾಕ್ಸಾನಮಿ ಅನ್ನೋದು ಇದನ್ನ ಕಾಯಿನ್ ಮಾಡಿದ್ದು ಅಥವಾ ಇದನ್ನ ಕೊಟ್ಟಿದ್ದು ಯಾರು ಅಂದರೆ ಡಿ ಕ್ಯಾಂಡಲ್. ಓಕೆ, ಅವ್ರ ಹೆಸರು ಡಿ ಕ್ಯಾಂಡಲ್ ಅಂತ. ಅವರು ಈ ಟ್ಯಾಕ್ಸಾನಮಿ ಅನ್ನೋ ವರ್ಡ್ನ ಇದು ಕೊಟ್ಟಿದ್ದಾರೆ. ಈ ಸಿಸ್ಟಮ್ಯಾಟಿಕ್ಸ್ ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಅಥವಾ ಕೊಟ್ಟಿರೋದು ಲಿನಯಸ್. ಓಕೆ, ಕರೋಲಸ್ ಲಿನಯಸ್ ಏನಿದೆ ಅವರೇನೆ. ಸೊ ಈ ಸಿಸ್ಟಮ್ಯಾಟಿಕ್ಸ್ ಅಂದ್ರೆ ಏನೀಗ, ಸಿಸ್ಟಮ್ಯಾಟಿಕ್ಸ್ ಅಂದ್ರೆ ಈಗ ಅರ್ಥ ಮಾಡ್ಕೋಬೇಕು. ಸಿಸ್ಟಮ್ಯಾಟಿಕ್ ವೇ ಆಫ್ ಅರೇಂಜ್ಮೆಂಟ್. ಇಲ್ಲೂ ಕೂಡ ಸಿಸ್ಟಮ್ಯಾಟಿಕ್ ಆಗಿ ಹೋಗ್ತಾ ಇದೆ ಅಲ್ವಾ. ಫಸ್ಟ್ ಕ್ಯಾರೆಕ್ಟರ್ ನೋಡ್ತೀರಾ. ಸೊ ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಅಂತಿದೆ ಅಥವಾ ಸಿಸ್ಟಮ್ಯಾಟಿಕ್ ವೇ ಇದೆ. ಆ ಸಿಸ್ಟಮ್ಯಾಟಿಕ್ ವೇ ಅಲ್ಲೇ ಆರ್ಗಾನಿಸಮ್ನ ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಈ ಸಿಸ್ಟಮ್ಯಾಟಿಕ್ ವೇ ಆಫ್ ಸ್ಟಡಿಂಗ್ ಏನಿದೆ ಅದೇನೆ ಟ್ಯಾಕ್ಸಾನಮಿ. ಇಲ್ಲೂ ಕೂಡ ಸೇಮೇ ಬರುತ್ತೆ. ಸಿಸ್ಟಮ್ಯಾಟಿಕ್ಸ್ ಅಲ್ಲೂ ಕೂಡ ಇಟ್ ಇಸ್ ಅ ಸಿಸ್ಟಮ್ಯಾಟಿಕ್ ವೇ ಆಫ್ ಸ್ಟಡಿಂಗ್. ಬಟ್ ಇಲ್ಲಿ ಸ್ಲೈಟ್ ಚೇಂಜ್ ಏನಪ್ಪಾ ಅಂತಂದ್ರೆ ಇದು ಎವಲ್ಯೂಷನರಿ ರಿಲೇಶನ್ಶಿಪ್ನ ನೀವು ಸ್ಟಡಿ ಮಾಡ್ತೀರಾ. ಎವಲ್ಯೂಷನರಿ ರಿಲೇಶನ್ಶಿಪ್ ಅಂದರೆ ಇವಾಗ ಒಂದು ಆರ್ಗಾನಿಸಮ್ನ ಕೊಟ್ಟ ತಕ್ಷಣ ಬರೀ ಐಡೆಂಟಿಫೈ ಮಾಡಿ ಅಲ್ಲಿಗೆ ನಿಲ್ಸೋದಲ್ಲ, ಅದ್ರದ್ದು ರಿಲೇಟೆಡ್. ಈಗ ನನ್ನ ಎಕ್ಸಾಂಪಲ್ ಯಾವ್ದು ಕೊಡ್ತಾ ಇದ್ದೆ, ಬರ್ಡ್ ಕೊಡ್ತಿದ್ದೆ ಅಲ್ವಾ. ಸೊ ಈ ಬರ್ಡಲ್ಲಿ ಇದೆಲ್ಲ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಇದೆ, ಈ ಬರ್ಡ್ ಅಂತ ಗೊತ್ತಾಗಿದೆ. ಈ ಬರ್ಡ್ ಅಂತ ಗೊತ್ತಾದ್ಮೇಲೆ ಇದ್ರ ಥರ ರಿಸೆಂಬಲ್ ಆಗುವಂಥ ಬೇರೆ ಯಾವ್ದಾರ ಬರ್ಡ್ ಇದೆಯಾ, ಇದಕ್ಕೆ ರಿಸೆಂಬಲ್ ಆಗ್ತಿದ್ರೆ ಅದಕ್ಕಿಂತ ಮುಂಚೆ ಯಾವ ಬರ್ಡ್ ಇತ್ತು, ಯಾವುದರಿಂದ ಇದು ಎವಾಲ್ವ್ ಆಗಿದೆ, ಈ ಥರ ಎವಲ್ಯೂಷನರಿ ರಿಲೇಶನ್ಶಿಪ್ ಏನಿದೆ ಅದನ್ನ ಫೈಂಡ್ ಔಟ್ ಮಾಡೋದು ಸಿಸ್ಟಮ್ಯಾಟಿಕ್ಸ್ ಅಲ್ಲಿ ಅಂಡರಲ್ಲೇ ಬರುತ್ತೆ. ಸೊ ಯಾವಾಗ ನೀವು ಡೆಫಿನೇಷನ್ ಬರೀತೀರಲ್ಲ ಟ್ಯಾಕ್ಸಾನಮಿ ಮತ್ತೆ ಸಿಸ್ಟಮ್ಯಾಟಿಕ್ಸ್, ಆಗ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ನಿಮಗೆ. ಯಾಕೆ ಅಂದರೆ ಈ ಸಿಸ್ಟಮ್ಯಾಟಿಕ್ಸ್ ಅಂಡರಲ್ಲಿ ಇದೊಂದು ಬಿಟ್ಟು ಕ್ಯಾರೆಕ್ಟರೈಸೇಷನ್ ಒಂದು ಬಿಟ್ಟು ಉಳಿದಿದ್ದೆಲ್ಲ ಬರುತ್ತೆ. ಐಡೆಂಟಿಫಿಕೇಶನ್, ನಾಮಿನಿಕ್ಲೇಚರ್, ಕ್ಲಾಸಿಫಿಕೇಶನ್ 3 ಬರುತ್ತೆ. ಸೊ ಅದೇ ಥರ ಡೆಫಿನೇಷನ್ ಕೂಡ ಇರುತ್ತೆ. ಸೊ ಡೆಫಿನೇಷನ್ ನೀವು ಯಾವುದಾದ್ರೂ ಬುಕ್ಕಲ್ಲಿ ನೋಡಿದ್ರೆ ನಿಮಗೆ ಆಲ್ಮೋಸ್ಟ್ ಇಲ್ಲಿ ಟ್ಯಾಕ್ಸಾನಮಿ ಡೆಫಿನೇಷನ್ ಮತ್ತು ಸಿಸ್ಟಮ್ಯಾಟಿಕ್ ಡೆಫಿನೇಷನ್ ಎರಡೂ ಕೂಡ ಸೇಮ್ ಅನ್ಸ್ಬಿಡುತ್ತೆ. ಸೊ ಏನಪ್ಪ ಎರಡೂ ಕೂಡ ಒಂದೇ ಥರ ಇದೆಯಾ, ಏನು ಡಿಫ್ರೆನ್ಸ್ ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ ಇಲ್ಲಿ ನಾನು ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೀನಿ. ಸಿಸ್ಟಮ್ಯಾಟಿಕ್ಸ್ಗೂ ಮತ್ತು ಟ್ಯಾಕ್ಸಾನಮಿಗೂ ಮತ್ತು ಸಿಸ್ಟಮ್ಯಾಟಿಕ್ಸ್ಗೂ ಏನು ಡಿಫ್ರೆನ್ಸ್ ಅಂದರೆ ಇಲ್ಲಿ ಸಿಸ್ಟಮ್ಯಾಟಿಕ್ಸಲ್ಲಿ ಸೇಮೇ ಬರುತ್ತೆ. ಐಡೆಂಟಿಫಿಕೇಶನ್, ನಾಮಿನಿಕ್ಲೇಚರ್, ಕ್ಲಾಸಿಫಿಕೇಶನ್ ಇದೇ ಬರುತ್ತೆ. ಇದು ಬರಲ್ಲ, ಕ್ಯಾರೆಕ್ಟರೈಸೇಷನ್ ಬರಲ್ಲ. ಓಕೆ, ಈ 3 ಇನ್ಕ್ಲೂಡ್ ಆಗಿ ಸಿಸ್ಟಮ್ಯಾಟಿಕ್ ವೇ ಅಲ್ಲಿ ಹೋಗ್ತಾ ಇರುತ್ತೆ. ಬಟ್ ಇಲ್ಲಿ ಎವಲ್ಯೂಷನರಿ ರಿಲೇಶನ್ಶಿಪ್ನ ನಾವು ನೋಡ್ತೀವಿ. ಯಾವುದರಲ್ಲಿ? ಸಿಸ್ಟಮ್ಯಾಟಿಕ್ಸಲ್ಲಿ ಎವಲ್ಯೂಷನರಿ ರಿಲೇಶನ್ಶಿಪ್. ಸೊ ಇದೊಂದು ಪಾಯಿಂಟ್ ಇಂಪಾರ್ಟೆಂಟ್, ನೀವು ನೆನ್ಪಿಟ್ಕೋಬೇಕು. ಯಾಕೆಂದರೆ ಇದು ತುಂಬ ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ. ಇಂಪಾರ್ಟೆಂಟ್ ಅಂದರೆ ಎಕ್ಸಾಮಲ್ಲಿ ಬಂದೇ ಬರುತ್ತೆ ಅಂತಲ್ಲ, ಇದು ಸ್ವಲ್ಪ ಸ್ಟ್ರೆಸ್ ಕೊಟ್ಟು ನೀಟಾಗಿ ಅರ್ಥ ಮಾಡ್ಕೋಬೇಕು ಅಂತ. ಯಾಕೆ ಅಂದರೆ ಇಲ್ಲಿ ತುಂಬ ಜನ ಕನ್ಫ್ಯೂಸ್ ಆಗಿ ಎರಡೂ ಒಂದೇ ಡೆಫಿನೇಷನ್ ಬರೆದ್ಬಿಡ್ತಾರೆ. ಸೊ ಆ ಥರ ಮಾಡಬೇಡಿ. ಇಲ್ಲಿಗೂ ಡಿಫ್ರೆನ್ಸ್ ಇದೆ. ಅಕಸ್ಮಾತ್ ನಿಮಗೆ ಎಕ್ಸಾಮಲ್ಲಿ ಒಂದೇನೋ ಕೊಟ್ಬಿಟ್ಟು ಸೆಂಟೆನ್ಸ್ ಕೊಟ್ಬಿಟ್ಟು ಆಪ್ಷನ್ಸಲ್ಲಿ ನಿಮಗೆ ಟ್ಯಾಕ್ಸಾನಮಿನೂ ಕೊಟ್ಟು ಈ ಒಂದು ಡೆಫಿನೇಷನ್ ಕೊಟ್ಟಿರ್ತಾರೆ, ಆಪ್ಷನಲ್ಲಿ ನಿಮಗೆ ಟ್ಯಾಕ್ಸಾನಮಿ ಕೊಟ್ಟಿದ್ದಾರೆ, ಸಿಸ್ಟಮ್ಯಾಟಿಕ್ಸು ಕೊಟ್ಟಿದ್ದಾರೆ ಅಂದರೆ ಆಗ ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಅಲ್ಲಿ ಮೇ ಬಿ ಅಲ್ಲಿ ನಿಮಗೆ ಸೆಂಟೆನ್ಸಲ್ಲಿ ಎವಲ್ಯೂಷನರಿ ರಿಲೇಶನ್ಶಿಪ್ ಅಂತ ಮೆನ್ಷನ್ ಮಾಡಿರಬಹುದು,
ಬಟ್ ನೀವು ಅದನ್ನು ಅಬ್ಸರ್ವ್ ಮಾಡೋದೇ ಎರಡೂ ಕೂಡ ಒಂದೇ ಅಂತ ನೀವು ಕನ್ಫ್ಯೂಸ್ ಆಗೋಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು, ಯಾವಾಗ ಎವಲ್ಯೂಷನರಿ ರಿಲೇಷನ್ಶಿಪ್ನ ತಗೊಂಡು ಒಂದು ಡೆಫಿನೇಷನ್ ಅಥವಾ ಸ್ಟೇಟ್ಮೆಂಟ್ನ ಫಾರ್ಮ್ ಮಾಡಿರ್ತಾರೆ, ಅದು ಸಿಸ್ಟಮ್ಯಾಟಿಕ್ಸ್ ಬಗ್ಗೆನೇ ಆಗಿರುತ್ತೆ. ಓಕೆ, ಎಲ್ಲನೂ ಕೂಡ ಸಿಸ್ಟಮ್ಯಾಟಿಕ್ ವೇ ಆಫ್ ಸ್ಟಡಿಂಗ್. ಟ್ಯಾಕ್ಸಾನಮಿನೂ ಸಿಸ್ಟಮ್ಯಾಟಿಕ್ಸ್ ಕನ್ಫ್ಯೂಸ್ ಏನು ಮಾಡ್ಕೋಬೇಡಿ, ಏನು ಕಷ್ಟ ಏನೂ ಇಲ್ಲ. ಈಗ ಏನಪ್ಪ ಇದು ಏನೇನೋ ಟರ್ಮ್ಸ್ಗಳು ಬರ್ತಾ ಇದೆ, ಏನೇನೋ ಸಡನ್ನಾಗಿ ಹೇಳ್ತಿದ್ದಾರೆ, ಏನೂ ಪ್ರಾಬ್ಲಮ್ ಇಲ್ಲ. ಟ್ಯಾಕ್ಸಾನಮಿ ಇಸ್ ನಥಿಂಗ್ ಬಟ್ ನೀವೀಗ ಒಂದು ಹೆಸರು ಕೊಡ್ತಾ, ಈಗ ನಾನು ಪ್ರೀವಿಯಸ್ಲಿ ನಾನು ರೂಲ್ಸ್ ಹೇಳಿದೆ ಅಲ್ವಾ, ಸೈಂಟಿಫಿಕ್ ನೇಮ್ ಬರೆಯುವಾಗ ರೂಲ್ಸ್ ಏನು ಅಂತ. ಟ್ಯಾಕ್ಸಾನಮಿ ಕೂಡ ಎಲ್ಲ ಈ ಆರ್ಗ್ಯಾನಿಸಮ್ಸ್ಗಳನ್ನ ಸ್ಟಡಿ ಮಾಡಿ ಅದಕ್ಕೊಂದು ಸೈಂಟಿಫಿಕ್ ನೇಮ್ಸ್, ಅದರದ್ದು ಸೈಂಟಿಫಿಕ್ ನೇಮ್ನ ಸ್ಟಡಿ ಮಾಡೋದಾಗಲಿ ಅಥವಾ ಅದರ ಕ್ಯಾರೆಕ್ಟರ್ನ ಸ್ಟಡಿ ಮಾಡೋದಾಗಲಿ ಎಲ್ಲ ಇನ್ಕ್ಲೂಡ್ ಆಗುವಂಥ ಒಂದು ಬ್ರಾಂಚ್ ಆಫ್ ಸೈನ್ಸ್. ಓಕೆ, ಬ್ರಾಂಚ್ ಆಫ್ ಸೈನ್ಸ್ ಅಥವಾ ಬ್ರಾಂಚ್ ಆಫ್ ಬಯಾಲಜಿ ವಿಚ್ ಡೀಲ್ಸ್ ವಿತ್ ದ ನೇಮಿಂಗ್, ಮೇನ್ಲಿ ನೇಮಿಂಗ್, ಅದರ ರಿಲೇಟೆಡ್ ಕ್ಯಾರೆಕ್ಟರ್ಸ್ ಅದೆಲ್ಲ ಬರುವಂಥ ಒಂದು ಏನಿದೆ ಬ್ರಾಂಚ್ ಏನಿದೆ ಅದು ಟ್ಯಾಕ್ಸಾನಮಿ. ಸೊ ಟ್ಯಾಕ್ಸಾನಮಿಕ್ ಹೈರಾರ್ಕಿ ಅಂದರೆ ಏನು? ಟ್ಯಾಕ್ಸಾನಮಿ ಅಂದರೆ ಆಲ್ರೆಡಿ ಗೊತ್ತಾಗಿದೆ. ಓಕೆ, ಟ್ಯಾಕ್ಸಾನಮಿಕ್ ಹೈರಾರ್ಕಿ ಅಂದರೆ ಏನಪ್ಪ ಹಾಗಿದ್ರೆ ಅಂತ ಈಗ ಅನ್ಕೊಳ್ತಾ ಇರ್ಬೋದು ನೀವು. ಒಂದ್ರ ಮೇಲೆ ಒಂದು ಹೇಗೆ ಆರ್ಡರಲ್ಲಿ ಜೋಡಿಸಿರ್ತಾರಲ್ಲ ಆ ಟೈಪ್ನ ನಾವು ಹೈರಾರ್ಕಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಯಾವುದನ್ನ ಒಂದ್ರ ಮೇಲೆ ಒಂದು ಗ್ರೂಪ್ ಮಾಡಿ ಅರೇಂಜ್ ಮಾಡಿದ್ದಾರೆ ಅಂದರೆ ಕ್ಯಾಟಗರಿಗಳನ್ನ ಅಥವಾ ಟ್ಯಾಕ್ಸಾನ್ನ ಇಲ್ಲಿ ಅರೇಂಜ್ ಮಾಡಿರ್ತಾರೆ. ಓಕೆ, ಸೊ ಏನದು ಟ್ಯಾಕ್ಸಾನ್ ಅಂತ ಈಗ ಕ್ವಿಕ್ಕಾಗಿ ನಾನು ಅದನ್ನು ಏನಿದೆ ಆ ಆರ್ಡರ್ ಏನಿದೆ ಅಸೆಂಡಿಂಗ್ ಆರ್ಡರ್ ಅದನ್ನು ನಾನು ಬರ್ದಿರ್ತೀನಿ ನಿಮಗೆ, ಆಗ ನಿಮಗೆ ಅದೇನು ಅಂತ ಐಡಿಯಾ ಸಿಗುತ್ತೆ. ಸೊ ಇಲ್ಲೇನು ನೀವು ನೋಡ್ತಾ ಇದ್ದೀರಾ ಇದೇ ಟ್ಯಾಕ್ಸಾನಮಿಕ್ ಹೈರಾರ್ಕಿ. ಸೊ ಇಲ್ಲಿ ನಿಮ್ಗೆ ಏನು ಕಾಣ್ತಾ ಇದೆ, ಇಲ್ಲಿ ಕೆಲವೊಂದು ವರ್ಡ್ಗಳು ಕಾಣ್ತಿದೆ ಅಲ್ವಾ, ಕಿಂಗ್ಡಮ್, ಫೈಲಮ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್, ಸ್ಪೀಶೀಸ್. ಸೊ ಈ ಥರ ನಾವು ಕೆಲವೊಂದು ಕ್ಯಾಟಗರಿಗಳನ್ನ ಮಾಡ್ಕೊಂಡಿದ್ದೀವಿ. ಪ್ರತಿಯೊಂದು ಕ್ಯಾಟಗರಿನೂ ನಾವೇನಂತ ಕರಿತೀವಿ ಅಂದರೆ ಟ್ಯಾಕ್ಸಾನ್ ಅಂತ ಕರಿತೀವಿ. ಕಳೆದ ವಿಡಿಯೋದಲ್ಲ ನಿಮಗೆ ಟ್ಯಾಕ್ಸಾನ್ ಅಂದರೆ ಏನು ಅಂತ ಹೇಳಿದೆ. ಒಂದು ಗ್ರೂಪ್ನ ನಾವೇನು ಹೇಳ್ತೀವಿ ಟ್ಯಾಕ್ಸಾನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು ಏನು ಹೇಳ್ಬೋದು, ಇಲ್ಲಿ ಕಿಂಗ್ಡಮ್ ಒಂದು ಟ್ಯಾಕ್ಸಾನ್, ಸೊ ಇದು ಒಂದು ಟ್ಯಾಕ್ಸಾನ್. ಓಕೆ, ಹಾಗೇನೆ ಇಲ್ಲಿ ಫೈಲಮ್ ಅಥವಾ ಡಿವಿಷನ್ ಏನಿದೆ ಇದನ್ನು ಒಂದು ಟ್ಯಾಕ್ಸಾನ್. ಏನಕ್ಕೆ ಇದು ಈ ಥರ ಫೈಲಮ್ ಆರ್ ಡಿವಿಷನ್ ಅಂತ ಬರ್ತಿದೆ ಅಂತ ಮತ್ತೆ ಹೇಳ್ತೀನಿ. ಸೊ ಇದು ಕೂಡ ಒಂದು ಟ್ಯಾಕ್ಸಾನ್, ಇದು ಕೂಡ ಒಂದು ಕ್ಲಾಸ್ ಕೂಡ ಒಂದು ಟ್ಯಾಕ್ಸಾನ್. ಹೀಗೆ ಟ್ಯಾಕ್ಸಾನ್ ಅಂತಂದರೆ ಒಂದು ಪರ್ಟಿಕ್ಯುಲರ್ ಗ್ರೂಪ್ ಅಥವಾ ಒಂದು ಪರ್ಟಿಕ್ಯುಲರ್ ಕ್ಯಾಟಗರಿನ ನಾವು ಟ್ಯಾಕ್ಸಾನ್ ಅಂತ ಕರಿತೀವಿ. ಅದೇ ಎಲ್ಲಾನು ಸೇರಿಸಿದ್ರೆ ಈಗ ಕಿಂಗ್ಡಮ್, ಫೈಲಮ್, ಕ್ಲಾಸ್, ಆರ್ಡರ್ ಎಲ್ಲಾನು ಸೇರಿಸ್ಕೊಂಡಾಗ ಇದನ್ನು ನಾವು ಟ್ಯಾಕ್ಸಾ ಅಂತ ಕರಿತೀವಿ. ಇದು ಪ್ಲೂರಲ್ ಫಾರ್ಮ್. ಸೊ ಎಲ್ಲ ಗ್ರೂಪ್ಗಳು ಸೇರಿದಾಗ ಅದನ್ನು ಟ್ಯಾಕ್ಸಾ ಅಂತ ಹೇಳ್ತೀವಿ, ಪ್ಲೂರಲ್ ಫಾರ್ಮ್. ಟ್ಯಾಕ್ಸಾನ್ ಅಂದರೆ ಒಂದು ಪರ್ಟಿಕ್ಯುಲರ್ ಗ್ರೂಪ್ನ ಟ್ಯಾಕ್ಸಾನ್ ಅಂತ ಹೇಳೋದು. ಇದು ಕ್ಲಾರಿಟಿ ನಾನು ಕಳೆದ ವಿಡಿಯೋದಲ್ಲೇ ಕೊಟ್ಟಿದ್ದೆ, ಜಸ್ಟ್ ಈಗ ರಿಕಾಲ್ ಆಗಲಿ ಅಂತ ನಿಮಗೆ ಇದನ್ನು ಹೇಳಿದೆ. ಕಿಂಗ್ಡಮ್, ಫೈಲಮ್ ಆರ್ ಡಿವಿಷನ್, ಕ್ಲಾಸ್, ಆರ್ಡರ್, ಫ್ಯಾಮಿಲಿ, ಜೀನಸ್, ಸ್ಪೀಶೀಸ್. ಸೊ ಇಲ್ಲಿ ನಾನು ಏನು ಬರ್ತಿದ್ದೀನಲ್ಲ ಇದನ್ನು ಇದೇ ಆರ್ಡರಲ್ಲಿ ನೀವು ಕಲಿಬೇಕಾಗುತ್ತೆ. ಸೊ ಇದನ್ನೇ ನಾನು ಏನು ಬರ್ತಿದ್ದೀನಿ ಇದನ್ನೇ ಟ್ಯಾಕ್ಸಾನಮಿಕ್ ಹೈರಾರ್ಕಿ ಅಂತ ಹೇಳೋದು. ಏನು ಅಂತ ಎಕ್ಸ್ಪ್ಲನೇಷನ್ ಮತ್ತೆ ನಾನು ನಿಮ್ಗೆ ಹೇಳ್ತೀನಿ. ಬಟ್ ಆರ್ಡರ್ ಏನಿದೆ ಇದನ್ನು ಆರ್ಡರ್ನ ಮಿಸ್ ಮಾಡದೆ ಇದೇ ರೀತಿ ನೀವು ಕಲ್ತ್ಕೊಳ್ಬೇಕಾಗುತ್ತೆ. ಸ್ಮಾಲೆಸ್ಟ್ ಇಂದ ಬಿಗ್ಗೆಸ್ಟ್ ಕ್ಯಾಟಗರಿಗೆ ನಾವು ಇದನ್ನು ಇಲ್ಲಿಂದ ತೊಗೊಂಡ್ರೆ ನೀವು ಇದನ್ನು ನಾವು ಅಸೆಂಡಿಂಗ್ ಆರ್ಡರ್ ಅಂತ ಹೇಳ್ಬೋದು ಅಥವಾ ಅಸೆಂಡಿಂಗ್ ಫಾರ್ಮ್. ಓಕೆ, ಕಿಂಗ್ಡಮ್ ಇಂದ ಸ್ಪೀಶೀಸ್ಗೆ ತೊಗೊಂಡ್ರೆ ಇದು ಡಿಸೆಂಡಿಂಗ್. ಓಕೆ, ಇಲ್ಲಿ ಬರ್ದೇ ಬಿಡ್ತೀನಿ ಅಸೆಂಡಿಂಗ್ ಅಂತ, ಇಲ್ಲಿ ಅಸೆಂಡಿಂಗ್ ಆರ್ಡರ್. ಯಾಕೆಂದರೆ ಯಾಕಿನಿಲ್ಲ ನಾನು ಇದನ್ನೆಲ್ಲ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದರೆ ಇದರ ಬೇಸ್ ಮೇಲೇ ಕ್ವಶನ್ಸ್ನ ಫ್ರೇಮ್ ಮಾಡಿರ್ತಾರೆ ನಿಮ್ಮ ಎಕ್ಸಾಮಲ್ಲಿ. ನೀವು ಬೋರ್ಡ್ ಎಕ್ಸಾಮಲ್ಲಿ ಕೂಡ ಇದ್ರ ಬೇಸ್ ಮೇಲೆ ನಿಮ್ಗೆ ಏನಾದರೂ ಕ್ವಶನ್ಸ್ ಕೇಳುವಂಥ ಚಾನ್ಸಸ್ ಇರುತ್ತೆ MCQ ಅಲ್ಲಿ, ಅಥವಾ ನೀವು KCET ಅಥವಾ ನೀಟ್ ಎಕ್ಸಾಮ್ ಏನಿದೆ ಅದರಲ್ಲೂ ಕೂಡ ಈ ಆರ್ಡರ್ಸ್ ಏನಿದೆ ಇದು ಕನ್ಫ್ಯೂಸ್ ಮಾಡುತ್ತೆ ಅಂತಾನೆ ಇದ್ರ ಬೇಸ್ ಮೇಲೆ ಅಸೆಂಡಿಂಗ್ ಆರ್ಡರ್ ಆಗಲಿ ಡಿಸೆಂಡಿಂಗ್ ಆರ್ಡರ್ ಆಗಲಿ ಇದ್ರ ಬೇಸ್ ಮೇಲೆ ಕೆಲವೊಂದು ಕ್ವಶನ್ಸ್ನ ಫ್ರೇಮ್ ಮಾಡಿರ್ತಾರೆ. ಬೇಕಿದ್ರೆ ನೀವು ಪ್ರೀವಿಯಸ್ ಇಯರ್ಸ್ ಕ್ವಶನ್ಸ್ ಪೇಪರ್ಗಳನ್ನ ತೊಗೊಂಡು ನೀವು ಚೆಕ್ ಮಾಡಿ ಅದರಲ್ಲಿ ಇದ್ರ ಬೇಸ್ ಮೇಲೆ ಕ್ವಶನ್ಸ್ನ ಕೊಟ್ಟಿರ್ತಾರೆ. ಕೆಲವೊಂದ್ಸಲಿ ಸೀಕ್ವೆನ್ಸ್ನೇ ಕೇಳಿರ್ತಾರೆ, ವಿಚ್ ಇಸ್ ದ ಕರೆಕ್ಟ್ ಸೀಕ್ವೆನ್ಸ್ ಅಂತ. ಸೊ ನೀವು ಸೀಕ್ವೆನ್ಸ್ನ ಬರೆಯುವಾಗಲೂ ಕೂಡ ಅಲ್ಲೂ ಕೂಡ ಅಸೆಂಡಿಂಗ್ ಆರ್ಡರ್ ಸೀಕ್ವೆನ್ಸ್ ಯಾವುದು, ಡಿಸೆಂಡಿಂಗ್ ಆರ್ಡರ್ ಸೀಕ್ವೆನ್ಸ್ ಯಾವುದು ಅಂತ ಕೂಡ ಕೇಳಿರುವಂಥ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ ಅಸೆಂಡಿಂಗ್ ಆರ್ಡರ್ ಕೇಳಿದರೆ ನೀವು ಸ್ಪೀಶೀಸಿಂದ ಹೀಗೆ ಸ್ಟಾರ್ಟ್ ಮಾಡಿ ಕಿಂಗ್ಡಮ್ಗೆ ಎಂಡ್ ಮಾಡಬೇಕು. ಡಿಸೆಂಡಿಂಗ್ ಆರ್ಡರ್ ಕೇಳಿದರೆ ಕಿಂಗ್ಡಮಿಂದ ಸ್ಟಾರ್ಟ್ ಮಾಡಿ ಸ್ಪೀಶೀಸ್ಗೆ ಎಂಡ್ ಮಾಡಬೇಕು. ನೀವೇನಾದರೂ ರಿವರ್ಸ್ ಇರುವಂಥ ಆಪ್ಷನ್ನ ಚೂಸ್ ಮಾಡಿಬಿಟ್ರೆ ರಾಂಗ್ ಆಗುತ್ತೆ. ಸೊ ಯು ಶುಡ್ ಬಿ ವೆರಿ ವೆರಿ ಕೇರ್ಫುಲ್. ಸೊ ಈಗ ಈ ಆರ್ಡರ್ನ ಹೇಗಪ್ಪ ನೆನ್ಪಿಟ್ಕೊಳ್ಳೋದು, ಹೀಗೆ ಎಕ್ಸಾಕ್ಟಾಗಿ ಅದೇ ಆರ್ಡ್ರಲ್ಲಿ ಇರಬೇಕು ಅಂತಂದರೆ ಹೇಗಪ್ಪ ನೆನ್ಪಿಟ್ಕೊಳ್ಳೋದು, ನಾನು ಈಸಿಯಾಗಿ ನಿಮಗೆ ಹೇಗೆ ಇದನ್ನು ನೆನ್ಪಿಟ್ಕೊಳ್ಬೋದು ಅಂತ ನಿಮಗೆ ಹೇಳ್ಕೊಡ್ತೀನಿ.
ಸ್ಪೆಷಲಿ ಕನ್ನಡ ಗೊತ್ತಿರೋರಿಗೆ ಇದು ಹೆಲ್ಪ್ ಆಗುತ್ತೆ. ಯಾಕೆಂತಂದರೆ ನಾನು ಕನ್ನಡದಲ್ಲೇ ನಿಮಗೆ ಈಗ ನಿಮೋನಿಕ್ ಫಾರ್ಮ್ ಮಾಡ್ತಾ ಇರೋದು. ನೀವು ಬೇರೆ ಎಲ್ಲ ನೀವು ಚಾನಲ್ಗಳು ಯಾವುದೇ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡಿದ್ರು ನಿಮೋನಿಕ್ ಫಾರ್ಮ್ ಮಾಡಿದ್ರು ಕೂಡ ಅವ್ರು ಏನು ಮಾಡ್ತಾರೆ, ಇಂಗ್ಲೀಷಲ್ಲಿ ನಿಮೋನಿಕ್ ಫಾರ್ಮ್ ಮಾಡಿರ್ತಾರೆ. ಬಟ್ ನಾನಿಲ್ಲಿ ಕನ್ನಡದಲ್ಲೇ ನಿಮಗೆ ನಿಮೋನಿಕ್ನ ಫಾರ್ಮ್ ಮಾಡ್ಕೊಡ್ತೀನಿ. ನಿಮೋನಿಕ್ ಅಂದರೆ ಏನು ಅಂತಂದರೆ ಒಂದು ಸೀಕ್ವೆನ್ಸ್ ಆಫ್ ಸೆಂಟೆನ್ಸ್. ಆ ಸೆಂಟೆನ್ಸ್ನ ನೆನ್ಪಿಟ್ಕೊಂಡ್ರೆ ಈ ಏನಿದೆ ಆರ್ಡರ್ ಇದು ನಮಗೆ ನೆನಪಿರುತ್ತೆ. ಓಕೆ, ಆ ಸೆಂಟೆನ್ಸ್ ಏನಪ್ಪ ಅಂತಂದರೆ ನೋಡಿ, ಕನ್ನಡದ ಇಂಗ್ಲೀಷಲ್ಲಿ ಬರ್ದಿರ್ತೀನಿ. ಯಾಕೆಂತಂದರೆ ನಮಗೆ ಲೆಟರ್ಗಳು ಬೇಕು, ಲೆಟರ್ ಬೇಕು, ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ, ಕನ್ನಡ ಯೂಸ್ ಮಾಡ್ತಾ ಇದ್ದೀನಿ. ಕನ್ನಡನ ಇಂಗ್ಲೀಷಲ್ಲಿ ಬರಿತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಕನ್ನಡದ ಪುಟಾಣಿಗಳೇ ಚೆನ್ನಾಗಿ ಓದಿ, ಫುಲ್ ಮಾರ್ಕ್ಸ್ ಗ್ಯಾರಂಟಿ ಸಿಗುತ್ತೆ. ಎಷ್ಟು ಸಿಂಪಲ್ ಆಗಿದೆ ಅಲ್ವಾ? ಕನ್ನಡದಲ್ಲೇ ನಾನು ಯಾಕೆ ಯೂಸ್ ಮಾಡಿದ್ದೀನಿ ಅಂದರೆ ನಿಮಗೆ ನೆನ್ಪಿಟ್ಕೊಳ್ಳೋದು ಕೂಡ ಈಸಿ ಆಗುತ್ತೆ, ಆಯಿತಾ? ಅದಕ್ಕೋಸ್ಕರ ನಾನು ಕನ್ನಡದಲ್ಲೇ ನಿಮಗೆ ನಿಮೋನಿಕ್ ಫಾರ್ಮ್ ಮಾಡಿಕೊಟ್ಟಿದ್ದೀನಿ ಅಥವಾ ಸೆಂಟೆನ್ಸ್ನ ಫಾರ್ಮ್ ಮಾಡಿಕೊಟ್ಟಿದ್ದೀನಿ. ನೋಡಿ, ಕನ್ನಡದ ಇಲ್ಲಿ ಕೆ ಏನಿದೆ ಇದು ಕಿಂಗ್ಡಮ್, ಪುಟಾಣಿಗಳೇ ಪಿ ಫೈಲಮ್ಗೆ ಯೂಸ್ ಮಾಡ್ಕೊಂಡಿದ್ದೀನಿ. ಓಕೆ, ಫೈಲಮ್ ಜೊತೆ ನೀವು ಡಿವಿಷನ್ನು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಚೆನ್ನಾಗಿ ಇಲ್ಲಿ ಸಿ ಅಂದರೆ ಕ್ಲಾಸ್, ಇಲ್ಲಿ ಓದಿ, ಓ ಬಂದರೆ ಆರ್ಡರ್, ಫುಲ್ ಮಾರ್ಕ್ಸ್ ಅಂದರೆ ಇಲ್ಲಿ ಎಫ್ಗೆ ಫ್ಯಾಮಿಲಿ, ಗ್ಯಾರಂಟಿ ಜಿ ಏನಿದೆ ಇದು ಜೀನಸ್, ಸಿಗುತ್ತೆ ಎಸ್ ಸ್ಪೀಷೀಸ್. ಸಿಂಪಲ್ ಆಗಿದೆ. ನಾನು ಸ್ಪೆಷಲಿ ಇಲ್ಲಿ ಕನ್ನಡದಲ್ಲೇ ಎಕ್ಸಾಂಪಲ್ಗಳನ್ನ ತೊಗೊಂಡು ಆದಷ್ಟು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ನಮ್ಮ ಕನ್ನಡದ ಸ್ಟೂಡೆಂಟ್ಗಳೇನಿದ್ದಾರೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತ. ನನ್ನ ಚಾನಲ್ನ ನಾನು ಸ್ಟಾರ್ಟ್ ಮಾಡಿದ್ದು ಕೂಡ ಕನ್ನಡದಲ್ಲಿ ಅಂತ ಕರ್ನಾಟಕದಲ್ಲಿ ಇರುವಂಥ ಎಲ್ಲ ಮಕ್ಕಳಿಗೂ, ಕನ್ನಡ ಅರ್ಥ ಆಗುವಂಥ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತ. ನಾನು ಬರೀ ಬೋರ್ಡ್ ಎಕ್ಸಾಮಿಗೆ ಮಾತ್ರ ಅಲ್ಲ, ಈವನ್ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೂ ಹೆಲ್ಪ್ ಆಗೋ ಥರನೇ ವಿಡಿಯೋಸ್ಗಳನ್ನ ಹಾಕ್ತಾ ಇದ್ದೀನಿ. ಸೊ ಹಾಗಾಗಿ ವಿಡಿಯೋಗಳನ್ನೆಲ್ಲ ನೋಡಿ ಇದರದ ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕೆ ಅಂದರೆ ನಮ್ಮ ಕನ್ನಡದ ಮಕ್ಕಳು ಕೂಡ ಚೆನ್ನಾಗಿ ಓದಿ ಮೆಡಿಕಲ್ ಸೀಟ್ ತೊಗೊಂಡು ಒಳ್ಳೊಳ್ಳೆ ಡಾಕ್ಟರ್ ಆಗಬೇಕನ್ನೋದೇ ನನ್ನ ಇಷ್ಟ. ಸೊ ಹಾಗಾಗಿ ನನ್ನ ಕೈಲಾದಷ್ಟು ನಾನು ಎಷ್ಟು ಸಾಧ್ಯನೋ ಅಷ್ಟು ಲೆಸನ್ಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಟೈಮ್ ಸಿಕ್ಕಿದಾಗೆಲ್ಲ ನಾನು ಹಾಕ್ತಾ ಇದ್ದೀನಿ. ಸೊ ಇದ್ರ ಪ್ರಯೋಜನ ಪಡ್ಕೊಳ್ಳಿ. ಮತ್ತೆ ಟಾಪಿಕ್ಗೆ ವಾಪಸ್ ಬರೋಣ. ಸೊ ಇಲ್ಲಿ ಏನು ಆರ್ಡರ್ ಇದೆ ಇದನ್ನು ನೀವು ಹೀಗೆ ಈ ಸೆಂಟೆನ್ಸ್ನ ಹೀಗೆ ಕಲಿತ್ರೆ ಈಸಿಯಾಗಿ ನೀವು ಈ ಆರ್ಡರ್ನ ನೆನ್ಪಿಟ್ಕೊಳ್ಬೋದು. ಈ ಆರ್ಡರ್ ಗೊತ್ತಿದ್ರೆ ನಿಮಗೆ ಎಷ್ಟೋ ಕ್ವಶನ್ಸ್ನ ನೀವು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಈ ಆರ್ಡರ್ ಪ್ರತಿಯೊಂದು ಆರ್ಡರ್ನ ನಾವೀಗ ಡೀಟೇಲ್ ಆಗಿ ನೋಡ್ತಾ ಹೋಗಬೇಕಾಗುತ್ತೆ. ಏನಿದು ಸ್ಪೀಷೀಸ್, ಏನಿದು ಜೀನಸ್, ಫ್ಯಾಮಿಲಿ, ಆರ್ಡರ್, ಕ್ಲಾಸ್, ಫೈಲಮ್, ಕಿಂಗ್ಡಮ್ ಅಂತ. ಆಲ್ರೆಡಿ ನೀವು ಈ ಜೀನಸ್ ಮತ್ತು ಸ್ಪೀಷೀಸ್ ಎರಡೂ ವರ್ಡ್ಗಳನ್ನ ನೀವು ಕೇಳಿದ್ದೀರ. ಎಲ್ಲಿ ಅಂತಂದರೆ ಸೈಂಟಿಫಿಕ್ ರೂಲ್ಸ್ನ ನಾನು ಹೇಳುವಾಗ 2 ನೇಮ್ಸ್ ಇರುತ್ತೆ, ಸೈಂಟಿಫಿಕ್ ನೇಮ್ಸ್ ಬರೆಯುವಾಗ ಅಂತ ಹೇಳಿದ್ದೆ. ಅದು ಜೀನಸ್ ನೇಮ್ ಮತ್ತು ಸ್ಪೀಷೀಸ್ ನೇಮ್ ಅಲ್ವಾ? ಸೊ ಈ ಸ್ಪೀಷೀಸ್ ಅಂದ್ರೇನು, ಜೀನಸ್ ಅಂದ್ರೇನು ಅಂತ ಐಡಿಯಾ ಇಲ್ಲ ಅಂದರೂ ಕೂಡ ನಾನೀಗ 1 by 1 ಎಕ್ಸ್ಪ್ಲೇನ್ ಮಾಡ್ತಾ ಹೋಗುವಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಸೊ ಈಗ 1 by 1 ನೋಡ್ತಾ ಹೋಗೋಣ ಬನ್ನಿ. ಮೊದಲಿಗೆ ಸ್ಪೀಷೀಸ್ ಬಗ್ಗೆ ನೋಡೋಣ. ಸ್ಪೀಷೀಸ್ ಅಂದರೆ ಏನು ಅಂದರೆ, ಓಕೆ ಸ್ಪೀಷೀಸ್ ತೊಗೊಳ್ಳೋಣ ಫಸ್ಟು. ಈ ಸ್ಪೀಷೀಸ್ ಅಂದರೆ ಒಂದು ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್, ಒಂದು ಟ್ಯಾಕ್ಸಾನ್. ಓಕೆ, ಸೊ ಈ ಟ್ಯಾಕ್ಸಾನಲ್ಲಿ ಹೇಗಿರುತ್ತೆ ಅಂತಂದರೆ ಎಲ್ಲ ಸಿಮಿಲರ್ ಆಗಿರುವಂಥ ಆರ್ಗ್ಯಾನಿಸಮ್ಸ್ಗಳೆಲ್ಲ ಒಂದು ಗ್ರೂಪ್ ಆಗಿರುತ್ತಲ್ಲ, ಆ ಗ್ರೂಪನ್ನು ನಾವೇನು ಹೇಳ್ತೀವಿ ಅಂದರೆ ಸ್ಪೀಷೀಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಹ್ಯೂಮನ್ ಬೀಯಿಂಗ್ಸ್, ನಾವು ಕೂಡ ಒಂದು ಸ್ಪೀಷೀಸ್. ಹಾಗೆ ಇನ್ನೊಂದು ಕ್ಯಾಟಗರಿ ನೀವು ತೊಗೊಂಡ್ರೆ ಕ್ಯಾಟ್ ಒಂದು ಸ್ಪೀಷೀಸ್, ಡಾಗ್ ಒಂದು ಸ್ಪೀಷೀಸ್. ಹಾಗೆ ನೀವು ಈಗ ಫಾರೆಸ್ಟಲ್ಲಿರುವಂಥ ಅನಿಮಲ್ಸ್ನ ಎಕ್ಸಾಂಪಲ್ ತೊಗೊಂಡ್ರೆ ಲಯನ್ ಒಂದು ಸ್ಪೀಷೀಸ್, ಟೈಗರ್ ಒಂದು ಸ್ಪೀಷೀಸ್. ಹಾಗೆ ಪ್ರತಿಯೊಂದು ಇಂಡಿವಿಜುವಲ್ ನಾವೇನು ಹೆಸರೆಲ್ಲ ಹೇಳ್ತೀವಲ್ಲ, ಪ್ರತಿಯೊಂದು ಕೂಡ ಹೆಸರು ಈಗ ನೀವು ಒಂದು ಹೆಸರನ್ನ ಕರಿತಿದ್ದೀರಾ ಅಂತಂದರೆ ಅದು ಒಂದು ಸ್ಪೀಷೀಸ್. ಈಗ ನೀವು ಇನ್ಸೆಕ್ಟ್ಸ್ಗಳನ್ನ ತೊಗೊಂಡ್ರೆ ಕಾಕ್ರೋಚ್ ಅಂತ ಅದಕ್ಕೊಂದು ಹೆಸರಿದ್ರೆ ಆ ಕಾಕ್ರೋಚ್ ಒಂದು ಸ್ಪೀಷೀಸ್. ಸೊ ಪ್ರತಿಯೊಂದು ನಾವು ಏನು ಹೆಸರಿಟ್ಟು ಕರಿತಿದ್ದೀವಲ್ಲ ಅದೆಲ್ಲ ಒಂದೊಂದು ಸ್ಪೀಷೀಸ್ ಆಗುತ್ತೆ. ಸೊ ಎಕ್ಸಾಂಪಲ್ ನಾನು ಯಾವ್ದು ಕೊಟ್ಟೆ, ಸ್ಪೀಷೀಸ್ಗೆ ಎಕ್ಸಾಂಪಲ್ ನಾನು ಏನು ತೊಗೊಂಡೆ, ಹ್ಯೂಮನ್ ಬೀಯಿಂಗ್ಸ್ ತೊಗೊಂಡಿದ್ದೀನಿ, ಡಾಗ್ ತೊಗೊಂಡೆ. ಇದು ನನಗೆ ನೆಕ್ಸ್ಟ್ ಮುಂದಕ್ಕೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಬರಿತಾ ಇದ್ದೀನಿ. ಕ್ಯಾಟ್ ತೊಗೊಂಡಿದ್ದೀನಿ, ನೆಕ್ಸ್ಟ್ ಟೈಗರ್ ತೊಗೊಂಡೆ, ಲಯನ್ ತೊಗೊಂಡಿದ್ದೀನಿ. ಸೊ ಈ ಥರ ನಾವು ಎಷ್ಟೊಂದು ಸ್ಪೀಷೀಸ್ಗಳನ್ನ ನಾವು ಇಲ್ಲಿ ನೋಡಬಹುದು. ಓಕೆ, ಸೊ ಇದೆಲ್ಲ ಏನಿದೆ ಇದು ಪ್ರತಿಯೊಂದು ಕೂಡ ಸ್ಪೀಷೀಸ್. ಈ ಹೇಗಪ್ಪ ಇದು ಸ್ಪೀಷೀಸ್ ಅಂತ ಹೇಗೆ ಡಿಫೈನ್ ಮಾಡೋಣ ಅಂತಂದರೆ, ಇಟ್ ಈಸ್ ಅ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಹ್ಯಾವಿಂಗ್ ಮ್ಯಾಕ್ಸಿಮಮ್ ಸಿಮಿಲಾರಿಟೀಸ್. ಈಗ ನಮ್ಮನ್ನು ಮತ್ತು ಇದು ಎರಡನ್ನೇ ಕಂಪೇರ್ ಮಾಡೋಣ. ಹ್ಯೂಮನ್ ಮತ್ತು ಡಾಗ್ನ ಕಂಪೇರ್ ಮಾಡಿದಾಗ ಎರಡರ ಮಧ್ಯೆ ನಿಮಗೆ ಸಿಮಿಲಾರಿಟಿ ಕಾಣುತ್ತಾ? ಸಿಮಿಲಾರಿಟಿ ತುಂಬಾ ಕಡಿಮೆ ಇದೆ. ಅಂದರೆ ಕಡಿಮೆ ಇನ್ ದ ಸೆನ್ಸ್ ಹ್ಯೂಮನ್ ಒಳಗಡೆನೆ, ಅಂದರೆ ಮನುಷ್ಯರ ಇರುವಂಥ ಏನು ಹೋಲಿಕೆಗಳಿದೆ ಅದಕ್ಕೂ ಮತ್ತು ನಮಗೂ ಮತ್ತು ಬೇರೆ ಇನ್ನೊಂದು ಆರ್ಗ್ಯಾನಿಸಮ್ಗೂ ಹೋಲಿಕೆ ಮಾಡಿಕೊಂಡಾಗ ಎಲ್ಲಿ ಮ್ಯಾಕ್ಸಿಮಮ್ ಹೋಲಿಕೆಗಳಿದೆ, ಇದರಲ್ಲಿ
ನಮ್ಮ ಇಂಡಿವಿಜುವಲ್ ಏನಿದೆ ಹ್ಯೂಮನ್ ಕ್ಯಾಟಗರಿ, ನಾವು ಬರೀ ಸ್ಪೀಶೀಸ್ ಅಂತ ತೊಗೊಂಡಾಗ ಬರೀ ಹ್ಯೂಮನ್ ಒಳಗಡೆ ನೋಡಿದಾಗ ಒಂದು ಹ್ಯೂಮನ್ಗೂ ಇನ್ನೊಂದು ಹ್ಯೂಮನ್ಗೂ ಸಿಮಿಲಾರಿಟಿ ಜಾಸ್ತಿ ಇರುತ್ತೆ. ಸೊ ಇದ್ರ ಬೇಸಿಸ್ ಮೇಲೂ ಕೂಡ ಕ್ವಶನ್ಸ್ಗಳು ಬರ್ಬೋದು. ಸೊ ಇಲ್ಲೇನು ಬರ್ದಿದ್ದೀನಲ್ಲ ನಾನು ಕಿಂಗ್ಡಮ್, ಫೈಲಮ್, ಆರ್ಡರ್, ಸೊ ಈ ಬರ್ದಿರೋಂಥ ಏನು ಕ್ಯಾಟಗರಿ ಇದೆ ಇದರಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಸಿಮಿಲಾರಿಟೀಸ್ ಯಾವುದ್ರಲ್ಲಿದೆ ಅಂದರೆ ಸ್ಪೀಷಸಲ್ಲಿದೆ. So which is having the maximum similarity? Species is having the maximum similarity. As it goes up, similarity decreases. So ಇಲ್ಲಿ ಏನು ಆರೋ ತೋರಿಸ್ತೀನಿ, ಇದನ್ನು ನಾವು ಸಿಮಿಲಾರಿಟಿ ಡಿಕ್ರೀಸಸ್ ಅಂತ ತೋರಿಸ್ತೀನಿ ನಾನು. ಓಕೆ, ಸಿಮಿಲಾರಿಟೀಸ್ ಮೇಲೆ ಹೋಗ್ತಾ 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 ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಓಕೆ, ನೆನ್ಪಿಟ್ಕೊಳ್ಳಿ. ಇದು ಕೂಡ ಇದ್ರ ಬೇಸ್ ಮೇಲೂ ಕೂಡ ಕ್ವಶನ್ಸ್ ಬರುತ್ತೆ. ಸೊ ಇದನ್ನ ಮರಿಬೇಡಿ, ಇದನ್ನು ಕೂಡ ನೀವು ನೀಟಾಗಿ ಅರ್ಥ ಮಾಡ್ಕೋಬೇಕು ಕಾನ್ಸೆಪ್ಟ್ನ. ಹಾಗೆ ನೀವು ಕಿಂಗ್ಡಮಿಂದ ಕೆಳಗಡೆ ಕಿಂಗ್ಡಮ್, ಫೈಲಮ್, ಕ್ಲಾಸ್ ಈ ಥರ ಬರೋದಾದರೆ ಸಿಮಿಲಾರಿಟಿ ಏನಿದೆ ಅದು ಇನ್ಕ್ರೀಸ್ ಆಗ್ತಾ ಬರುತ್ತೆ. ಕಿಂಗ್ಡಮಿಂದ ಕಂಪೇರ್ ಮಾಡಿದ್ರೆ ಫೈಲಮ್ಗಳಲ್ಲಿ ವಿದಿನ್ ದ ಫೈಲಮ್ ಸಿಮಿಲಾರಿಟಿ ಜಾಸ್ತಿ, ಫೈಲಮ್ ಮತ್ತು ಕ್ಲಾಸ್ನ ಕಂಪೇರ್ ಮಾಡಿದ್ರೆ ಕ್ಲಾಸಲ್ಲಿ ಹೆಚ್ಚು ಸಿಮಿಲಾರಿಟಿ. ಹಾಗೇನೆ ಸೊ ಫೈನಲ್ಲಿ ಸ್ಪೀಶೀಸ್ಗಳ ಮಧ್ಯೆ ನನಗೂ ಮತ್ತು ಇನ್ನೊಂದು ಮನುಷ್ಯನಿಗೂ ಸಿಮಿಲಾರಿಟೀಸ್ ಜಾಸ್ತಿ. ಅವ್ರಿಗೆಲ್ಲ ಹೇಗಿದೆ ಬಾಡಿ ಸಿಸ್ಟಮ್ ಹೇಗಿದೆ, ಈಗ ನಮಗೆ ಮನುಷ್ಯ ಅಂತ ತಕ್ಷಣ ನಮ್ಗೆ ಏನು ಕಾಣುತ್ತೆ, ಏನೇನೆಲ್ಲ ಸ್ಟ್ರಕ್ಚರ್ ಇದೆಯಲ್ಲ, ಒಂದು ತಲೆ, ಕೈ, ಕಾಲು ಈ ಥರ ಎಲ್ಲ ಏನಿದೆ ಸೇಮ್ ಹಾಗೆ ಇರುತ್ತೆ. ಹಾಗೆ ಇಂಟರ್ನಲ್ ಸ್ಟ್ರಕ್ಚರ್ ಎಲ್ಲ ನಮ್ದು ಏನು ಅರೇಂಜ್ ಆಗಿದೆ ಸೇಮ್ ಹಾಗೇನೆ ಇನ್ನೊಂದು ಮನುಷ್ಯನಲ್ಲೂ ಅರೇಂಜ್ ಆಗಿರುತ್ತೆ. ಹೋಲಿಕೆ ಎಕ್ಸಾಕ್ಟಾಗಿ ಮುಖಗಳು ಸೇಮ್ ಇಲ್ಲದೆ ಇದ್ರೂ ಕೂಡ ಒಂದು ಮನುಷ್ಯ ಅಂತ ಕರೆದ ತಕ್ಷಣ ಮನುಷ್ಯನಿಗೆ ಇರಬೇಕಾದಂಥ ಎಲ್ಲ ಏನಿದೆ ಫೀಚರ್ಗಳೇನಿದೆ ಅದು ಇರುತ್ತೆ. ಸೊ ಆ ಥರದನ್ನು ನಾವು ಮ್ಯಾಕ್ಸಿಮಮ್ ಸಿಮಿಲಾರಿಟಿ ಅಂತ ಹೇಳ್ತೀವಿ. ಸೊ ಆಸ್ ವಿ ಗೋ ಡೌನ್ ಫ್ರಮ್ ಕಿಂಗ್ಡಮ್ ಟು ಸ್ಪೀಶೀಸ್ ಏನಾಗುತ್ತೆ, ಸಿಮಿಲಾರಿಟಿ ಇನ್ಕ್ರೀಸಸ್. ಸೊ ಹೀಗೆ ಬರಿತೀನಿ ಯಾಕೆಂದರೆ ಈ ಕಡೆ ಜಾಗ ನನಗೆ ಬೇಕು. ಸಿಮಿಲಾರಿಟೀಸ್ ಇನ್ಕ್ರೀಸಸ್. ಸೊ ಒಂದು ಇನ್ಕ್ರೀಸ್ಗೆ ನಾವು ಶಾರ್ಟ್ ಫಾರ್ಮ್ ಆಗಿ ಈ ಥರ ಆರೋನು ಯೂಸ್ ಮಾಡ್ಬೋದು. ಇಲ್ಲ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಕಂಪ್ಲೀಟಾಗಿ ಬರೆದೇ ಬಿಡೋಣ, ಇನ್ಕ್ರೀಸಸ್. ಸೊ ಇಲ್ಲಿಂದ ಕಿಂಗ್ಡಮಿಂದ ಸ್ಪೀಶೀಸ್ಗೆ ಬಂದರೆ ಸಿಮಿಲಾರಿಟಿ ಇನ್ಕ್ರೀಸ್ ಆಗುತ್ತೆ, ಸ್ಪೀಶೀಸಿಂದ ಕಿಂಗ್ಡಮ್ಗೆ ಹೋದರೆ ಸಿಮಿಲಾರಿಟಿ ಡಿಕ್ರೀಸ್ ಆಗುತ್ತೆ. ಇದನ್ನು ಕೂಡ ಮರಿಬೇಡಿ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಇವಾಗ ಸ್ಪೀಶೀಸ್ನ ಡೆಫಿನೇಷನ್ ಏನಂತ ಬರೀಬೋದು, ಸ್ಪೀಶೀಸ್ ಇಸ್ ಅ ಗ್ರೂಪ್ ಆಫ್ ಆರ್ಗಾನಿಸಮ್ ವಿತ್ ಮ್ಯಾಕ್ಸಿಮಮ್ ಸಿಮಿಲಾರಿಟೀಸ್ ವಿಚ್ ಕ್ಯಾನ್ ಇಂಟರ್ಬ್ರೀಡ್ ಅಮಾಂಗ್ ದೆಮ್ಸೆಲ್ಸ್. ವೆರಿ ವೆರಿ ಇಂಪಾರ್ಟೆಂಟ್, ಇಟ್ ಕ್ಯಾನ್ ಇಂಟರ್ಬ್ರೀಡ್. ಏನಿದ್ರ ಮೀನಿಂಗ್ ಅಂತ ತಿಳ್ಕೊಳ್ಳೋಣ. ಈಗ ಇಂಟರ್ಬ್ರೀಡ್ ಅಂದರೆ ಒಂದು ಮನುಷ್ಯನಿಗೂ ಇನ್ನೊಂದು ಮನುಷ್ಯನಿಗೂ ಎರಡರ ಮಧ್ಯ ಇನ್ನೊಂದು ಸಂತಾನನ ಉತ್ಪತ್ತಿ ಮಾಡುವಂಥ ಎಬಿಲಿಟಿ ಇರುತ್ತೆ. ಸೊ ಒಂದು ಮೇಲ್ ಒಂದು ಫೀಮೇಲ್ ಏನಿದೆ, ಮನುಷ್ಯರು ಏನಿರ್ತಾರಲ್ವ, ಮೇಲ್ ಫೀಮೇಲ್ ಹ್ಯೂಮನ್ ಬೀಯಿಂಗ್, ಅವರು ಇನ್ನೊಂದು ಹೊಸದಾಗಿರುವಂಥ ಒಂದು ಜೀವಿನ ಹುಟ್ಟು ಹಾಕುವಂಥ ಎಬಿಲಿಟಿ ಇರುತ್ತೆ. ಅದೇ ನೀವು ಬೇರೆ ಬೇರೆ ಸ್ಪೀಶೀಸ್ ತೊಗೊಂಡ್ರೆ, ಹ್ಯೂಮನ್ ಮತ್ತು ಡಾಗ್ ಅಂತ ತೊಗೊಂಡ್ರೆ ಎರಡರ ಮಧ್ಯ ಯಾವುದೋ ಹೊಸ ಜೀವಿ ಹುಟ್ಟಲ್ಲ. ಇದು ಡಾಗ್ ಮತ್ತು ಕ್ಯಾಟ್ ಅಂತ ತೊಗೊಂಡ್ರೆ ಇದೆರಡರ ಮಧ್ಯ ಕೂಡ ಯಾವುದೇ ಹೊಸ ಜೀವಿ ಹುಟ್ಟಲ್ಲ. ಸೊ ಹಾಗಾಗಿ ಒಂದು ಕರೆಕ್ಟಾಗಿರುವಂಥ ಫರ್ಟೈಲ್ ಆರ್ಗ್ಯಾನಿಸಮ್ ಏನಿದೆ ಅದು ಪ್ರೊಡ್ಯೂಸ್ ಆಗಬೇಕು ಅಂತಂದರೆ ಅದು ಸ್ಪೀಶೀಸೇ ಆಗಿರಬೇಕು. ಯಾಕಿಲ್ಲಿ ನಾನು ವರ್ಡ್ ಫರ್ಟೈಲ್ ಅಂತ ಯೂಸ್ ಮಾಡಿದೆ, ಇಂಟರ್ಬ್ರೀಡ್ ಆಗುತ್ತೆ, ಬಟ್ ಇಂಟರ್ಬ್ರೀಡ್ ಆದಾಗ ಫರ್ಟೈಲ್ ಆಫ್ ಸ್ಪ್ರಿಂಗೇ ಹುಟ್ಟಬೇಕು. ಫರ್ಟೈಲ್ ಏನಿದು ಮೀನಿಂಗ್, ಫರ್ಟೈಲ್ ಅಂತ ಕೇಳಿದಿರ ಅಲ್ವಾ ಮುಂಚೆನೆ. ಸೊ ಫರ್ಟೈಲ್ ಅಂತಂದರೆ ಇದು ಫರ್ಟೈಲ್ ಆಗಿದ್ರೆ ಮತ್ತೆ ಅದು ಇನ್ನೊಂದು ಜೀವನ ಹುಟ್ಟಾಕುವಂಥ ಕೆಪಾಸಿಟಿ ಅದಕ್ಕಿರುತ್ತೆ. ಇದು ಫರ್ಟೈಲ್ ಆಗಿಲ್ಲ, ಇನ್ಫರ್ಟೈಲ್ ಅಂದರೆ ಅದಕ್ಕೆ ಮತ್ತೆ ಇನ್ನೊಂದು ಹೊಸ ಜೀವನ ಹುಟ್ಟಾಕುವಂಥ ಕೆಪಾಸಿಟಿ ಇರೋದಿಲ್ಲ. ಸೊ ಇಲ್ಲಿ ಇಂಟರ್ಬ್ರೀಡ್ ಆದಾಗ, ಸ್ಪೀಶೀಸ್ಗಳ ಮಧ್ಯೆ ಇಂಟರ್ಬ್ರೀಡ್ ಆದಾಗ ಅದು ಹುಟ್ಟುವಂಥ ಹೊಸ ಜೀವೇನಿದೆ ಅದಕ್ಕೆ ಫರ್ಟೈಲ್ ಆಫ್ ಸ್ಪ್ರಿಂಗ್ನ ಪ್ರೊಡ್ಯೂಸ್ ಮಾಡುವಂಥ ಎಬಿಲಿಟಿ ಇರಬೇಕು. ಯಾಕೆ ಈ ಪಾಯಿಂಟ್ನ ಆ್ಯಡ್ ಮಾಡ್ತಾ ಇದ್ದೀನಿ ಅಂದರೆ, ಕೆಲವೊಂದು ಕೇಸಸ್ಸಲ್ಲಿ ಎರಡು ಡಿಫ್ರೆಂಟ್ ಸ್ಪೀಶೀಸ್ ಮಧ್ಯೆ ಇಂಟರ್ಬ್ರೀಡಿಂಗ್ ಮಾಡಿದಾಗ ಕೂಡ ಸಕ್ಸಸ್ಫುಲ್ಲಿ ಒಂದು ಆಫ್ ಸ್ಪ್ರಿಂಗ್ ಸಿಕ್ಕಿದೆ ಅವ್ರಿಗೆ. ಸೊ ಸೈಂಟಿಸ್ಟ್ಗಳು ಇದನ್ನು ಕೂಡ ಟ್ರೈ ಮಾಡಿ ನೋಡಿದ್ದಾರೆ. ಎರಡು ಬೇರೆ ಬೇರೆ ಏನು ಜೀವಿಗಳಿದೆ ಅಥವಾ ಸ್ಪೀಶೀಸ್ಗಳಿದೆ ಅದನ್ನು ಕೂಡ ಇಂಟರ್ಬ್ರೀಡ್ ಮಾಡಿದ್ದಾರೆ. ಸೊ ಆವಾಗಲೂ ಕೂಡ ಅವ್ರಿಗೆ ಹೊಸದೊಂದು ಜೀವಿ ಸಿಕ್ಕಿದೆ. ಫಾರ್ ಎಕ್ಸಾಂಪಲ್ ಹಾರ್ಸ್ ಮತ್ತು ಡಾಂಕಿ ಮಧ್ಯೆ ಇದು ನಡೆದಿದೆ. ಓಕೆ, ಸೊ ಆ ಥರ ಹಾರ್ಸ್ ಮತ್ತು ಡಾಂಕಿ ಎರಡು ಬೇರೆ ಬೇರೆ ಸ್ಪೀಶೀಸ್ ಆಗಿದ್ರು ಕೂಡ ಅದ್ರ ಮಧ್ಯೆ ಇಂಟರ್ಬ್ರೀಡಿಂಗ್ ಮಾಡಿದಾಗ ಅವ್ರಿಗೆ ಹೊಸದೊಂದು ಜೀವಿ ಸಿಕ್ಕಿದೆ. ಓಕೆ, ಸೊ ಆ ಥರ ಸಿಕ್ಕಿರುವಂಥ ಜೀವಿನಿದೆ ಅದು ಫರ್ಟೈಲ್ ಆಗಿರಲಿಲ್ಲ, ಅಂದರೆ ಅದು ಇನ್ಫರ್ಟೈಲ್ ಆಗಿತ್ತು. ಅದು ಒಂದ್ಸಲಿ ಪ್ರೊಡ್ಯೂಸ್ ಆದಮೇಲೆ ಅದಕ್ಕೆ ಮತ್ತೆ ಅದರದ್ದೇ ಆದಂಥ ನೆಕ್ಸ್ಟ್ ಜನ್ರೇಷನ್ನ ಕಂಟಿನ್ಯೂ ಮಾಡುವಂಥ ಎಬಿಲಿಟಿ ಇರಲೇ ಇಲ್ಲ. ಸೊ ಹಾಗಾಗಿ ನಾವು ಕ್ಲಿಯರ್ ಆಗಿ ಹೇಳ್ಬೋದು, ಸ್ಪೀಶೀಸ್ ಅಂದರೆ ಯಾವ ಒಂದು ಗ್ರೂಪ್ ಆಫ್ ಆರ್ಗ್ಯಾನಿಸಮ್ ಇಂಟರ್ಬ್ರೀಡ್ ಮಾಡೋದಕ್ಕೆ ಆಗುತ್ತಲ್ಲ ಆ ಥರ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ನ ನಾವು ಸ್ಪೀಶೀಸ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಎಕ್ಸಾಂಪಲ್ಗಳಿದೆ, ಹ್ಯೂಮನ್, ಡಾಗ್, ಕ್ಯಾಟ್, ಟೈಗರ್ ಮತ್ತು ಲಯನ್. ಓಕೆನಾ? ಸೊ ಕ್ಲಿಯರ್ ಆಗಿ ಈಗ ಎಲ್ಲ ಏನೋ ಕನ್ಫ್ಯೂಷನ್ ಇಲ್ಲದೆ ಸ್ಪೀಶೀಸ್ ಬಗ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಏನಿದೆ, ಸ್ಪೀಶೀಸ್ ಆದಮೇಲೆ ಜೀನಸ್. ಜೀನಸ್ ಏನು? ಜೀನಸ್ ಕೂಡ ಒಂದು ಗ್ರೂಪ್ ಆಫ್ ಆರ್ಗ್ಯಾನಿಸಮ್.
ಪ್ರತಿಯೊಂದು ಕ್ಯಾಟಗರಿನ ನಾವೇನಂತ ಕರಿತೀವಿ, ಟ್ಯಾಕ್ಸಾನ್ ಅಂತ ಹೇಳ್ತೀವಿ. ಸೊ ಜೀನಸ್ ಈಸ್ ಆಲ್ಸೋ ಒನ್ ಆಫ್ ದ ಟ್ಯಾಕ್ಸಾನ್. ಈ ಟ್ಯಾಕ್ಸಾನಲ್ಲಿ ಏನಿದೆ ಅಂತಂದರೆ, ಸಿಮಿಲರ್ ಆಗಿರುವಂಥ, ಸ್ವಲ್ಪ ರಿಲೇಟ್ ಆಗಿರುವಂಥ ಸ್ಪೀಶೀಸ್ಗಳನ್ನ ನಾವು ಒಂದೇ ಸೇಮ್ ಜೀನಸಲ್ಲಿ ಇಟ್ಟಿರ್ತೀವಿ. ಸೊ ಇಲ್ಲಿ ನಾನು ತೊಗೊಂಡ್ರಂಥ ಎಕ್ಸಾಂಪಲಲ್ಲಿ ಯಾವುದನ್ನ ಎಕ್ಸಾಂಪಲ್ ಕೊಡ್ಬೋದು ಅಂತಂದರೆ, ಈ ಟೈಗರ್ ಮತ್ತು ಲಯನ್ ಮಧ್ಯ ನಾವು ಎಕ್ಸಾಂಪಲ್ ತೊಗೊಳ್ಳೋಣ. ನೋಡೋಕ್ಕೆ ಟೈಗರ್ ಮತ್ತು ಲಯನ್ ಆಲ್ಮೋಸ್ಟ್ ಸೇಮ್, ಆಲ್ಮೋಸ್ಟ್ ಅಂತಂದರೆ ಎಕ್ಸಾಕ್ಟ್ ಆಗಿಲ್ಲ, ಬಟ್ ಅದರದ್ದು ಬಾಡಿ ಫೀಚರ್ ಏನಿದೆ, 4 ಕಾಲ ಮೇಲೆ ನಡೆಯೋದಾಗಿರ್ಬೋದು, ಅದರದ್ದು ಫೀಚರ್ಗಳಾಗಿರ್ಬೋದು, ಅದರ ಬಾಡಿ ವೇಟ್ ಆಗಿರ್ಬೋದು, ಆಲ್ಮೋಸ್ಟ್ ಸಿಮಿಲರ್ ಇದೆ ಅಲ್ವಾ. ಸೊ ಈ ಥರ ಕಾಮನ್ ಅಥವಾ ರಿಲೇಟೆಡ್ ಸ್ಪೀಶೀಸ್ಗಳೇನಿದೆ ಆ ಥರ ಸ್ಪೀಶೀಸ್ನ ನಾವು ಒಂದೇ ಜೀನಸಲ್ಲಿ ಇಟ್ಟಿದ್ದೀವಿ. ಫಾರ್ ಎಕ್ಸಾಂಪಲ್ ಟೈಗರ್ ನಾವು ಪ್ಯಾಂಥೆರಾ ಅನ್ನೋ ಒಂದು ಜೀನಸಲ್ಲಿ ಇಟ್ಟಿದ್ದೀವಿ. ಈವನ್ ಲಯನ್ನ ಕೂಡ ಸೇಮ್ ಪ್ಯಾಂಥೆರಾ ಅನ್ನೋ ಒಂದು ಜೀನಸ್ನಲ್ಲಿ ಇಟ್ಟಿದ್ದೀವಿ. ಸೊ ಇದೆಲ್ಲ ಏನಿದೆ ಇದು ಎಕ್ಸಾಂಪಲ್ ಜೀನಸ್ಗೆ, ಇದೆಲ್ಲ ಎಕ್ಸಾಂಪಲ್ ಸ್ಪೀಶೀಸ್ಗೆ. ಪ್ಯಾಂಥೆರಾ ಅನ್ನೋದೇನು, ಇದು ಜೀನಸ್. ಈ ಟೈಗರ್ ಮತ್ತು ಲಯನ್ ಎರಡೂ ಕೂಡ ಸೇಮ್ ಜೀನಸ್ಗೆ ಸೇರಿದೆ, ಅದು ಪ್ಯಾಂಥೆರಾ. ಈಗ ಇದ್ರದ್ದು ಸೈಂಟಿಫಿಕ್ ನೇಮ್ ಏನು ಅಂತ ತಿಳ್ಕೊಂಬಿಡಿ, ಯಾಕೆಂತಂದ್ರೆ ಅಲ್ಲೇ ಪ್ಯಾಂಥೆರಾ ಅಂತ ಬರ್ದಿದ್ದೀನಿ. ಹಾಫ್ ಆಫ್ ದ ಸೈಂಟಿಫಿಕ್ ನೇಮ್ ಇಸ್ ಓಪೋ. ಪ್ಯಾಂಥೆರಾ ಟೈಗ್ರಿಸ್. ಓಕೆ, ಪ್ಯಾಂಥೆರಾ ಟೈಗ್ರಿಸ್ ಅನ್ನೋದು ಸೈಂಟಿಫಿಕ್ ನೇಮ್ ಆಫ್ ಟೈಗರ್. ಪ್ಯಾಂಥೆರಾ ಲಿಯೋ ಅನ್ನೋದು ಸೈಂಟಿಫಿಕ್ ನೇಮ್ ಆಫ್ ಲಯನ್. ಸೊ ಇಲ್ಲೇ ನಿಮಗೆ ಗೊತ್ತಾಗ್ತಿದೆ, ಪ್ಯಾಂಥೆರಾ ಎರಡಕ್ಕೂ ನಾವೇನು ವರ್ಡ್ ಯೂಸ್ ಮಾಡಿದ್ದೀವಿ, ಜೀನಸ್ ಸೇಮ್ ಪ್ಯಾಂಥೆರಾ ಅನ್ನೋ ಜೀನಸ್ನ ಯೂಸ್ ಮಾಡಿದ್ದೀವಿ. ಸೈಂಟಿಫಿಕ್ ನೇಮ್ ಬರೆಯುವಾಗ ಜೀನಸ್ ಮತ್ತು ಸ್ಪೀಶೀಸ್ ಎರಡೂ ಕೂಡ ನಾವು ಯೂಸ್ ಮಾಡ್ತಿದ್ದೀವಲ್ವಾ ವರ್ಡ್ನ. ಸೊ ಹಾಗಾಗಿ ಇಲ್ಲಿ ಸೇಮ್ ಜೀನಸ್ಸೇ ಬರುತ್ತೆ. ಯಾಕೆಂದರೆ ಇದು ಆಲ್ಮೋಸ್ಟ್ ಸಿಮಿಲರ್ ಅಥವಾ ಆಲ್ಮೋಸ್ಟ್ ರಿಲೇಟೆಡ್ ಸ್ಪೀಶೀಸ್ಗಳು. ಅದೇ ನೀವು ಇಲ್ಲಿಗೆ ಬಂದರೆ, ಕ್ಯಾಟ್ಗೆ ಬಂದರೆ ಇದು ಸೇಮ್ ಜೀನಸ್ ಅಲ್ಲ. ಯಾಕೆಂದರೆ ಇದಕ್ಕೂ ಈ ಕಾಡಲ್ಲಿರುವಂಥ ಈ ಪ್ರಾಣಿಗೂ ಇಲ್ಲಿ ನಮ್ಮ ಮನೆ ಸುತ್ತಮುತ್ತ ಕಾಣುವಂಥ ಈ ಬೆಕ್ಕಿಗೂ ತುಂಬಾ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಲ್ವಾ. ಆಲ್ಮೋಸ್ಟ್ ಸೇಮ್ ಟೈಪಲ್ಲೇ ಅದು ಬಾಡಿ ಸ್ಟ್ರಕ್ಚರ್ ಇರ್ಬೋದು, ನಡೆಯೋ ರೀತಿ ಅದೆಲ್ಲ ಸೇಮ್ ಇರ್ಬೋದು, ಬಟ್ ಸ್ಟಿಲ್ ಇದ್ರದ್ದು ಫೀಚರ್ ಚಿಕ್ಕದು, ಇದ್ರದ್ದು ಫೀಚರ್ ದೊಡ್ಡದು. ಇದು ಸೈಜಲ್ಲಿ ನೋಡೋದಾದ್ರೆ ಆಲ್ಮೋಸ್ಟ್ ಸೇಮ್ ಇರುತ್ತೆ, ಬಟ್ ಇದ್ರದ್ದು ಹಾಗಲ್ಲ, ಇದು ಸೈಜ್ ತುಂಬಾ ಚಿಕ್ಕದು. ಸೊ ಸ್ವಲ್ಪ ಸಿಮಿಲಾರಿಟಿ ಇಲ್ಲಿ ನೋಡ್ಬೋದು ನಾವು, ಬಟ್ ಹಾಗಂತ ತುಂಬ ಸಿಮಿಲಾರಿಟಿ ಕಾಣಲ್ಲ. ತುಂಬ ಸಿಮಿಲಾರಿಟಿ ಕಾಣಿಸ್ತಿರೋದು ಇದರೆರಡರ ಮಧ್ಯೆ. ಸೊ ಹಾಗಾಗಿ ಇದು ಸೇಮ್ ಜೀನಸ್ಗೆ ಬರುತ್ತೆ. ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಸಿಮಿಲಾರಿಟಿಗಳು, ಯಾವೆರಡು ಸ್ಪೀಶೀಸ್ಗಳು ತುಂಬಾ ಹೋಲ್ತಾ ಇದೆ ಅದನ್ನೆಲ್ಲ ಒಂದೇ ಜೀನಸ್ಗೆ ಹಾಕಿದ್ದೀವಿ. ಇಲ್ಲಿ ನಾನು ತೊಗೊಂಡಿರೋಂಥ ಎಕ್ಸಾಂಪಲ್ ಟೈಗರ್ ಮತ್ತು ಲಯನ್ ಎರಡೂ ಪ್ಯಾಂಥೆರಾ ಅನ್ನೋ ಜೀನಸ್ಗೆ ಸೇರಿರುತ್ತೆ. ನೆಕ್ಸ್ಟ್ ಕ್ಯಾಟಗರಿ ಯಾವುದು? ಸ್ಪೀಶೀಸ್ ಆಯಿತು, ಜೀನಸ್ ಆಯಿತು, ಫ್ಯಾಮಿಲಿ ನೆಕ್ಸ್ಟ್. ಹೀಗೇನೆ ಪ್ರತಿಯೊಂದು ಸ್ಟೇಜಲ್ಲೂ ಗ್ರೂಪ್ ಆಫ್ ರಿಲೇಟೆಡ್ ಆರ್ಗಾನಿಸಮ್ಸ್ನ ನಾವಿಲ್ಲಿ ನೋಡ್ತಾ ಹೋಗ್ತಾ ಇರೋದು. ಸೊ ನೆಕ್ಸ್ಟ್ ಏನಿದೆ ಫ್ಯಾಮಿಲಿ ಅನ್ನೋದು. ಈ ಫ್ಯಾಮಿಲಿಲಿ ಗ್ರೂಪ್ ಆಫ್ ರಿಲೇಟೆಡ್ ಜೀನಸ್, ಈ ಜೀನಸ್ ಇದು ಒಂದು ಜೀನಸ್ಸಾ, ಇದೇ ಥರ ಇನ್ನೊಂದು ಜೀನಸ್ನ ನಾವು ಬರೆಯೋಣ. ಯಾವುದು ಅಂತಂದರೆ ಈ ಕ್ಯಾಟ್ನ ತಗೊಳ್ಳೋಣ. ಕ್ಯಾಟ್ ಯಾವುದಕ್ಕೆ, ಯಾವ ಜೀನಸ್ಗೆ ಸೇರಿರುತ್ತೆ ಅಂತಂದರೆ ಫೆಲಿಸ್ ಅನ್ನೋ ಒಂದು ಜೀನಸ್ಗೆ ಸೇರಿದೆ. ಸೊ ಇದ್ರದ್ದು ಸೈಂಟಿಫಿಕ್ ನೇಮ್ ಏನಂದರೆ ಫೆಲಿಸ್ ಕ್ಯಾಟಸ್ ಅಥವಾ ಫೆಲಿಸ್ ಡೊಮೆಸ್ಟಿಕಸ್. ಎರಡು ಥರನೂ ನಾವು ಹೇಳ್ಬೋದು. ಬೇರೆ ಬೇರೆ ಸ್ಪೀಶೀಸ್ ಇದು, ಮೀನ್ಸ್ ಸಿಮಿಲಾರಿಟಿ ಇರುವಂಥ ಬೇರೆ ಬೇರೆ ಸ್ಪೀಶೀಸ್. ಒಂದು ಕಾಡಬೇಕು, ಒಂದು ನಾಡಬೇಕು, ಈ ಥರ. ಸೊ ಫೆಲಿಸ್ ಕ್ಯಾಟಸ್ ಏನಿದೆ ಇದು ಒಂದು ಇದು ಸೈಂಟಿಫಿಕ್ ನೇಮ್ ಆಫ್ ಕ್ಯಾಟ್. ಈ ಫೆಲಿಸ್ ಅನ್ನೋದೇನು ಜೀನಸ್. ಸೊ ಇದು ಒಂದು ಜೀನಸ್, ಹಾಗೆ ಇದು ಒಂದು ಪ್ಯಾಂಥೆರಾ ಅನ್ನೋದೊಂದು ಜೀನಸ್. ನಾನು ಆಗಲೇ ಹೇಳಿದೆ ಇದ್ರದ್ದು ಬಾಡಿ ಸ್ಟ್ರಕ್ಚರ್ ಆಲ್ಮೋಸ್ಟ್ ಟೈಗರ್ ಥರನೇ ಇದೆ ಅಂತ ಹೇಳ್ದೆ ಅಲ್ವಾ. ಬರೀ ಸೈಜಲ್ಲಿ ಮಾತ್ರ ಸ್ವಲ್ಪ ಡಿಫ್ರೆನ್ಸ್ ನಮಗೆ ಕಾಣೋದು. ಸೊ ಹಾಗಾಗಿ ಇದೆರಡೂ ಸ್ವಲ್ಪ ಈ ಮೂರು ಕೂಡ ಸ್ವಲ್ಪ ಹೋಲಿಕೆ ಇರೋದ್ರಿಂದ ಈ ಮೂರು ಕೂಡ ಸೇಮ್ ಫ್ಯಾಮಿಲಿಗೆ ಬಿಲಾಂಗ್ ಆಗುತ್ತೆ. ಯಾವ ಫ್ಯಾಮಿಲಿ ಅಂದರೆ ಫೆಲಿಡೇ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ಇದೇ ಎಕ್ಸಾಂಪಲ್ಗಳನ್ನ ತೊಗೊಂಡಿರೋದ್ರಿಂದ ನಾನು ಅದೇ ಎಕ್ಸಾಂಪಲ್ ತೊಗೊಂಡು ನಿಮಗೆ ಆದಷ್ಟು ಸಿಂಪಲ್ ವೇಲೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಏನು ಕನ್ಫ್ಯೂಸ್ ಆಗಲ್ಲ, ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಸೊ ಈ ಕ್ಯಾಟ್ ಏನಿದೆ ಸೈಂಟಿಫಿಕ್ ನೇಮ್ ಏನು ಫೆಲಿಸ್ ಕ್ಯಾಟಸ್ ಅಂತ ಹೇಳಿದೆ ಅಲ್ವಾ. ಸೊ ಫೆಲಿಸ್ ಅನ್ನೋದು ಜೀನಸ್ ನೇಮ್. ಇದೊಂದು ಜೀನಸ್, ಇದೊಂದು ಜೀನಸ್. ಈ ಎರಡೂ ಜೀನಸ್ಗಳು ಒಂದೇ ಕಾಮನ್ ಫ್ಯಾಮಿಲಿಗೆ ಸೇರಿದೆ. ಆ ಫ್ಯಾಮಿಲಿ ಯಾವುದು? ಫೆಲಿಡೆ. ಸೊ ಬಿಕಾಸ್ ಇಟ್ ಈಸ್ ಶೇರಿಂಗ್ ಸಿಮಿಲರ್ ಅಥವಾ ರಿಲೇಟೆಡ್ ಕ್ಯಾರೆಕ್ಟರ್ಸ್, ದೇ ಆರ್ ಪುಟ್ ಇನ್ ಟು ದ ಸೇಮ್ ಫ್ಯಾಮಿಲಿ, ದಟ್ ಈಸ್ ಫೆಲಿಡೆ. ಸೊ ಇಲ್ಲಿ ಅರ್ಥ ಆಯ್ತಾ ಫ್ಯಾಮಿಲಿ ಅಂದ್ರೇನು? ಸೊ ಈಗ ಗ್ರೂಪ್ ವೈಸ್ ನಾವು ಓದ್ತಾ ಹೋಗ್ತಾ ಇದೀವಿ. ನೆಕ್ಸ್ಟ್ ಆರ್ಡರಿಗೆ ಬರೋಣ. ಈಗ ಆರ್ಡರ್ನ ಕಲಿಯುವಾಗ ಸೇಮ್ ಈಗ ಏನು ಡೆಫಿನೇಷನ್ ನಾನು ಹೇಳ್ತಾ ಬಂದಿದ್ದೀನಿ, ಸ್ಪೀಶೀಸ್ ಇಂದ ಸ್ಟಾರ್ಟ್ ಮಾಡಿ ಜೀನಸ್ ಇಂದ ನೆಕ್ಸ್ಟ್ ಜೀನಸ್ ಫ್ಯಾಮಿಲಿ ಕವರ್ ಮಾಡ್ಕೊಂಡು ಬಂದಿದ್ದಿಲ್ಲ, ಸೇಮ್ ಡೆಫಿನೇಷನ್ ಆರ್ಡರ್ಗೂ ಬರುತ್ತೆ. ಇಟ್ ಈಸ್ ಅ ಗ್ರೂಪ್ ಆಫ್ ರಿಲೇಟೆಡ್ ಫ್ಯಾಮಿಲಿ. ನೀವೀಗ ಏನು ಆರ್ಡರ್ನ ಕಲಿತಿದ್ದೀರಾ ಅಂದರೆ ಅದರ ಕೆಳಗಡೆದು ವರ್ಡ್ ಯೂಸ್ ಮಾಡಬೇಕು, ಗ್ರೂಪ್ ಆಫ್ ರಿಲೇಟೆಡ್ ಫ್ಯಾಮಿಲಿ. ಇದು ಫ್ಯಾಮಿಲಿಗೆ ಡೆಫಿನೇಷನ್ ಬರೀತಿದ್ದೀರಾ ಅಂದರೆ ಗ್ರೂಪ್ ಆಫ್ ರಿಲೇಟೆಡ್ ಜೀನಸ್. ಜೀನಸ್ಗೆ ಬರೀತಿದ್ದೀರಾ ಅಂದರೆ ಗ್ರೂಪ್ ಆಫ್ ರಿಲೇಟೆಡ್ ಸ್ಪೀಶೀಸ್. ಇಷ್ಟೇ,
ಸಿಂಪಲ್ ಆಗಿದೆ ಡೆಫಿನೇಷನ್. ಇಷ್ಟು ಕಲ್ತ್ಕೊಂಡ್ರೆ ಸಾಕು. ಕೆಲವ್ರು ಏನು ಅನ್ಕೊಂಡ್ಬಿಡ್ತಾರೆ, ಓ ಇದು ತುಂಬ ಕಷ್ಟ ಇದೆಪ್ಪ ಅಂತ. ಏನು ಕಷ್ಟ ಇಲ್ಲ. ಈಗ ಏನು ಹೇಳ್ತಿದ್ದೀನಿ ಅದೇ ಥರ ಸಿಂಪಲಾಗಿ ನೀವು ಕಲ್ತ್ಕೊಳ್ಳಿ. ಸೊ ಗ್ರೂಪ್ ಆಫ್ ರಿಲೇಟೆಡ್ ಫ್ಯಾಮಿಲಿ ಏನಿದೆ ಅದನ್ನು ಆರ್ಡರ್ ಅಂತ ನಾವು ಹೇಳ್ತೀವಿ. ಈಗ ಆರ್ಡರ್ಗೆ ಎಕ್ಸಾಂಪಲ್ ಕೊಡಬೇಕಲ್ವಾ? ಯಾವುದು ಎಕ್ಸಾಂಪಲ್ ತೊಗೊಳ್ಳೋಣ ಅಂದರೆ ಕಾರ್ನಿವೋರಾನ ಎಕ್ಸಾಂಪಲ್ ತೊಗೊಳ್ಳೋಣ. ಕಾರ್ನಿವೋರಾ ಅನ್ನೋದು ಒಂದು ಆರ್ಡರ್. ಸೊ ಇಲ್ಲಿ ಕಾರ್ನಿವೋರಾ ಅಂತ ಹೇಳುವಾಗಲೇ ನಿಮ್ಗೊಂದು ಐಡಿಯಾ ಸಿಕ್ಕಿರುತ್ತೆ. ಕಾರ್ನಿವೋರಸ್ ಆರ್ಗ್ಯಾನಿಸಮ್ಸ್ ಅಥವಾ ಕಾರ್ನಿವೋರಸ್ ಅನಿಮಲ್ ಅಂತ ಕಲ್ತಿದ್ದೀರಿ ಅಲ್ವಾ ನೀವು ಲೋವರ್ ಕ್ಲಾಸಸ್ಸಲ್ಲಿ ನಿಮ್ಮ ಸ್ಕೂಲ್ ಲೆವೆಲಲ್ಲಿ. ಕಾರ್ನಿವೋರಸ್ ಅನಿಮಲ್ ಅಂದರೆ ಏನು? ಯಾವುದೋ ಒಂದು ಮೀಟ್ನ ತಿನ್ನುತ್ತೆ, ಅದು ಕಾರ್ನಿವೋರ್ಸ್. ಸೊ ಇಲ್ಲಿ ಮೀಟನ್ನ ತಿನ್ನುವಂಥದ್ದು ಈ 3 ತಿನ್ನುತ್ತೆ. ನೀವು ನೋಡಿದ್ದೀರಾ, ಕ್ಯಾಟು ತಿನ್ನುತ್ತೆ, ಟೈಗರು ತಿನ್ನುತ್ತೆ, ಲಯನ್. ಟೈಗರ್ ಲಯನ್ ಆಬ್ವಿಯಸ್ಲಿ ಇದು ಮೀಟ್ ತಿನ್ನೋದು. ಸೊ ಅದು ಕಾರ್ನಿವೋರಸ್. ಕ್ಯಾಟ್ ನಿಮಗೆ ಹರ್ಬಿವೋರ್ಸ್ ಆಗಿನೂ, ಅಂದರೆ ಹರ್ಬಿವೋರ್ ಅಂತ ಹೇಳೋಕ್ಕಾಗಲ್ಲ, ಅದು ಮೀನ್ಸ್ ವೆಜ್ನೂ ತಿನ್ನುತ್ತೆ ಹಾಗೆ ನಾನ್ ವೆಜ್ನೂ ತಿನ್ನುತ್ತೆ. ಸೊ ಮೇನ್ ಆಗಿ ನಾನ್ ವೆಜ್ನ ಅದು ಇಷ್ಟಪಡೋದು. ಸೊ ಕಾರ್ನಿವೋರ್, ಓಕೆ, ಇಟ್ ಬಿಲಾಂಗ್ಸ್ ಟು ಕಾರ್ನಿವೋರಾ ಬಿಕಾಸ್ ಎಲ್ಲನೂ ಕೂಡ ನಾನ್ ವೆಜ್ ತಿನ್ನುವಂಥ ಆರ್ಗ್ಯಾನಿಸಮ್ಸ್ಗಳು ಅಥವಾ ಅನಿಮಲ್ಸ್ಗಳು. ಅದೇ ಗ್ರೂಪಿಗೆ ಇನ್ನೊಂದು ಆ್ಯಡ್ ಆಗ್ತಿದೆ. ಯಾಕೆಂದರೆ ಇದು ಕೂಡ ಒನ್ ಆಫ್ ದ ಫ್ಯಾಮಿಲಿ, ರಿಲೇಟೆಡ್ ಫ್ಯಾಮಿಲಿ. ಯಾವುದು ಅಂದರೆ ಕ್ಯಾನಿಡೆ. ಇದು ಯಾವುದಪ್ಪ ಹೊಸದಾಗಿ ಆ್ಯಡ್ ಆಯಿತು ಅಂತ ಅನ್ಕೋಬೇಡಿ. ಇದು ಕ್ಯಾನಿಸ್ ಅನ್ನೋ ಜೀನಸ್ಗೆ ಸೇರಿದೆ, ಡಾಗ್. ಓಕೆ, ಕ್ಯಾನಿಸ್ ಇಸ್ ಅ ಜೀನಸ್ ನೇಮ್ ಆ್ಯಂಡ್ ಕ್ಯಾನಿಡೆ ಇಸ್ ಅ ಫ್ಯಾಮಿಲಿ ನೇಮ್. ಓಕೆ, ಸೊ ಈ ಕ್ಯಾನಿಡೆ ಮತ್ತು ಫೆಲಿಡೆ ಎರಡೂ ಕೂಡ ಸೇಮ್ ಆರ್ಡರ್ಗೆ ಸೇರಿರುತ್ತೆ. ಯಾವುದು ಆರ್ಡರ್ ಅಂದರೆ ಕಾರ್ನಿವೋರಾ, ಆರ್ಡರ್ ಕಾರ್ನಿವೋರಾ. ಸೊ ಈಗೆಲ್ಲ ಗೊತ್ತಾಯ್ತಾ ಸಿಮಿಲಾರಿಟಿ? ಒಂದು ಕಾರ್ನಿವೋರಾ ಗ್ರೂಪ್ಗೆ, ನಾನ್ ವೆಜ್ ತಿನ್ನುವಂಥ ಗ್ರೂಪ್ಗೆ ಯಾವುದೆಲ್ಲ ಆ್ಯಡ್ ಆಗಿದೆ? ಡಾಗ್, ಕ್ಯಾಟ್, ಟೈಗರ್, ಲಯನ್ ಇದೆಲ್ಲ ಆ್ಯಡ್ ಆಗೋಯ್ತು. ಯಾಕೆಂದರೆ ಎಲ್ಲ ಒಂದೇ ಗ್ರೂಪಿಗೆ ಬಂತಲ್ಲ, ಈಗ ಎಲ್ಲನೂ ನಾನ್ ವೆಜ್ ತಿನ್ನುತ್ತಲ್ಲ. ಸೊ ಹಾಗಾಗಿ ಒಂದೇ ಗ್ರೂಪಿಗೆ ಬಂತು. ನೆಕ್ಸ್ಟ್ ಏನು ನೋಡಬೇಕು? ಆರ್ಡರ್ ಆದಮೇಲೆ ಕ್ಲಾಸ್. ಸೊ ಕ್ಲಾಸ್, ಈಗ ಯಾವುದಪ್ಪ ಕ್ಲಾಸ್ನ ಓದೋಣ ಅಂತಂದರೆ ಕ್ಲಾಸ್ ಮೆಮೇಲಿಯಾನ ನೋಡೋಣ. ಕ್ಲಾಸ್ ಮೆಮೇಲಿಯಾ. ಓಕೆ, ಸೊ ಕ್ಲಾಸ್ ಮೆಮೇಲಿಯಾ ಅಂತಂದರೆ ಇದಕ್ಕೆ ಯಾವುದೆಲ್ಲ ರಿಲೇಟೆಡ್ ಏನಾಗಬೇಕು? ಇದನ್ನ ಡೆಫಿನೇಷನ್ ಹೇಗೆ ಬರೀತೀರಾ? ನಾನು ಆಲ್ರೆಡಿ ಕ್ಲೂ ಕೊಟ್ಟಿದ್ದೀನಿ ನಿಮಗೆ. ಇಟ್ ಈಸ್ ಅ ಗ್ರೂಪ್ ಆಫ್ ರಿಲೇಟೆಡ್ ಆರ್ಡರ್. ಓಕೆ ಅಲ್ವಾ? ಇಟ್ಸ್ ಅ ಗ್ರೂಪ್ ಆಫ್ ರಿಲೇಟೆಡ್ ಆರ್ಗ್ಯಾನಿಸಮ್ ವಿಚ್ ಬಿಲಾಂಗ್ ಟು ದ ಸೇಮ್ ಆರ್ಡರ್. ಓಕೆ, ಸೇಮ್ ಆರ್ಡರ್ಗೆ ಸೇರಿರುವಂಥ ಎಲ್ಲ ಆರ್ಗ್ಯಾನಿಸಮ್ಸ್ಗಳು, ರಿಲೇಟೆಡ್ ಆರ್ಗ್ಯಾನಿಸಮ್ಸ್ಗಳು ಕಾಮನ್ ಕ್ಲಾಸ್ಗೆ ಬಿಲಾಂಗ್ ಆಗಿರುತ್ತೆ. ಇದು ಮೆಮೇಲಿಯಾ. ಈಗ ಯಾವ್ಯಾವುದು? ಇಲ್ಲಿ ಒಂದಿದೆ, ಕಾರ್ನಿವೋರಾ ಒಂದಿದೆ, ಇದ್ರ ಜೊತೆ ಇನ್ನೊಂದು ಸೇರ್ಬೇಕಲ್ವಾ? ಎಕ್ಸಾಂಪಲ್ ಪ್ರೈಮೇಟಾ. ಯಾವುದಿದು ಪ್ರೈಮೇಟಾ? ಎಲ್ಲಿಂದ ಆ್ಯಡ್ ಆಯಿತು ಅಂದರೆ ಹ್ಯೂಮನ್ ಬೀಯಿಂಗ್. ಹ್ಯೂಮನ್ ಬೀಯಿಂಗ್ದು ಸೈಂಟಿಫಿಕ್ ನಿಮಗೆ ಗೊತ್ತೇ ಇದೆ. ಯಾವ ಜೀನಸ್ ಅದು? ಹೋಮೋ ಜೀನಸ್. ಓಕೆ, ಹೋಮೋ ಅನ್ನೋದು ಜೀನಸ್ ನೇಮ್, ಸೆಪಿಯನ್ ಅನ್ನೋದು ಸ್ಪೀಷೀಸ್ ನೇಮ್. ಸೊ ಹೋಮೋ ಇಲ್ಲಿ ಏನಾಯಿತು? ಜೀನಸ್ ನೇಮ್ ಆಯಿತು. ಸೊ ಇಲ್ಲಿ ಯಾವುದೆಲ್ಲ ಜೀನಸ್ ನೋಡ್ತಿದ್ದೀರಾ ನೀವು? ಹ್ಯೂಮನ್ ಬೀಯಿಂಗ್ದು ಹೋಮೋ, ಡಾಗ್ದು ಕ್ಯಾನಿಸ್, ಕ್ಯಾಟ್ದು ಫೆಲಿಸ್, ಟೈಗರ್ ಮತ್ತು ಲಯನ್ದು ಪ್ಯಾಂಥರ. ನೆಕ್ಸ್ಟ್, ಇದು ಯಾವ ಫ್ಯಾಮಿಲಿಗೆ ಬಿಲಾಂಗ್ ಆಗಿರುತ್ತೆ? ಹೋಮಿನಿಡೆ. ಹೋಮಿನಿಡೆ ಅನ್ನೋ ಫ್ಯಾಮಿಲಿಗೆ ಸೇರಿರುವಂಥ ಇದು ಆರ್ಗ್ಯಾನಿಸಮ್, ಇದು ಹ್ಯೂಮನ್ ಬೀಯಿಂಗ್ಸ್. ಓಕೆ, ಈ ಹೋಮಿನಿಡೆ ಯಾವ ಆರ್ಡರ್ಗೆ ಸೇರಿದೆ ಅಂತಂದರೆ ಆರ್ಡರ್ ಪ್ರೈಮೇಟಾ. ಓಕೆನಾ, ಅರ್ಥ ಆಗ್ತಿದೆಯಾ? ಸೊ ಈ ಆರ್ಡರ್ ಪ್ರೈಮೇಟಾಗೆ ನಮ್ಗೆ ಆರ್ಡರ್ ಸಿಕ್ತು. ಈ ಆರ್ಡರ್ ಮತ್ತು ಈ ಕಾರ್ನಿವೋರಾ ಅನ್ನೋದು ಇದು ಎರಡಕ್ಕೂ ಸಿಮಿಲಾರಿಟಿ ಇದೆ. ಹೇಗೆ ಸಿಮಿಲಾರಿಟಿ ಅಂದರೆ ಎರಡೂ ಕೂಡ ಮ್ಯಾಮಲ್ಸ್. ಓಕೆ, ಮೆಮೇಲಿಯಾ ಇಸ್ ನಥಿಂಗ್ ಬಟ್ ಮ್ಯಾಮಲ್ಸ್. ಮ್ಯಾಮಲ್ಸ್ ಅಂದ್ರೆ ಏನು? ಮೇನ್ ಆಗಿ ಮ್ಯಾಮರಿ ಗ್ಲ್ಯಾಂಡ್, ಒಂದು ಯಂಗರ್ ವರ್ನ್ಸ್ನ ಫೀಡ್ ಮಾಡೋದಕ್ಕೋಸ್ಕರ ಪ್ರತಿಯೊಂದು ಆರ್ಗ್ಯಾನಿಸಮಲ್ಲಿ, ಹ್ಯೂಮನ್ ಬೀಯಿಂಗ್ ಆಗಿರ್ಬೋದು, ನೀವು ಎಲ್ಲ ಆರ್ಗ್ಯಾನಿಸಮಲ್ಲೂ, ಕ್ಯಾಟಲ್ಲೂ, ಡಾಗ್, ಕ್ಯಾಟ್, ಟೈಗರ್, ಲಯನ್ ಎಲ್ಲದರಲ್ಲೂ ಮ್ಯಾಮರಿ ಗ್ಲ್ಯಾಂಡ್ ನೋಡಿದ್ದೀರಾ? ಒಂದು ಮಗು ಹಾಲು ಕುಡಿಲಿಕ್ಕೆ ಯೂಸ್ ಮಾಡುವಂಥ ಒಂದು ಪಾರ್ಟ್ ಏನಿದೆ ಅದನ್ನು ಮ್ಯಾಮರಿ ಗ್ಲ್ಯಾಂಡ್ ಅಂತ ಹೇಳ್ತೀವಲ್ವಾ? ಸೊ ಎಲ್ಲದರಲ್ಲೂ ಇದು ಕಾಮನ್ ಆಗಿ ಮ್ಯಾಮಲ್ಸಲ್ಲಿ ಇರುತ್ತೆ ಅಲ್ವಾ? ಸೊ ಅದೇ ಇದು ಮೆಮೇಲಿಯಾ, ಕ್ಲಾಸ್ ಮೆಮೇಲಿಯಾ. ಓಕೆ, ಫೈಲಮ್ ಈಗ ನೋಡಬೇಕು. ಫೈಲಮ್ನ ಹೇಗೆ ಡಿವೈಡ್ ಮಾಡ್ತೀರಾ? ಬಿಕಾಸ್ ಐ ಆಮ್ ಯೂಸಿಂಗ್ ಆಲ್ ಅನಿಮಲ್ಸ್. ಇದು ಅನಿಮಲ್ ಕ್ಯಾಟಗರಿ ಆಗಿರೋದ್ರಿಂದ ಫೈಲಮ್ ಅನ್ನೋ ವರ್ಡ್ನ ಯೂಸ್ ಮಾಡಬೇಕು. ಅದೇ ಪ್ಲಾಂಟ್ ಕ್ಯಾಟಗರಿ ಎಕ್ಸಾಂಪಲ್ ನಾವು ತೊಗೊಂಡ್ರೆ ಡಿವಿಷನ್ ಅನ್ನೋ ವರ್ಡ್ನ ಯೂಸ್ ಮಾಡ್ತೀವಿ. ಇಲ್ಲಿ ನಾವು ಪ್ಲಾಂಟ್ ತೊಗೊಂಡಿಲ್ಲ ಎಕ್ಸಾಂಪಲ್. ನಾವು ಯಾವ ಎಕ್ಸಾಂಪಲ್ ತೊಗೊಂಡಿದ್ದೀವಿ? ಅನಿಮಲ್ ಎಕ್ಸಾಂಪಲ್ ತೊಗೊಂಡಿರೋದ್ರಿಂದ ಫೈಲಮ್ ಅಂತಲೇ ಯೂಸ್ ಮಾಡಬೇಕು. ಈ ಎಲ್ಲ ಏನು ಆರ್ಗ್ಯಾನಿಸಮ್ ನಾನು ತೊಗೊಂಡಿದ್ದೀನಿ, ಈ ಎಲ್ಲ ಆರ್ಗ್ಯಾನಿಸಮ್ ಒಂದು ಕಾಮನ್ ಫೈಲಮ್ಗೆ ಸೇರಿರುತ್ತೆ. ಅದೇ ಫೈಲಮ್ ಕಾರ್ಡೇಟಾ. ಓಕೆ, ಸೊ ಫೈಲಮ್ ಕಾರ್ಡೇಟಾ. ಸೊ ಇಲ್ಲಿ ನೀವು ಬೇಕಿದ್ರೆ ಬೇರೆ ಆರ್ಗ್ಯಾನಿಸಮ್ಸ್ ಏನಿದೆ, ಇಲ್ಲಿ ನಾನು ತೊಗೊಂಡ್ರೆ ಎಕ್ಸಾಂಪಲ್ ಮ್ಯಾಮಲ್ಸ್ನ ಮಾತ್ರ. ಮ್ಯಾಮಲ್ಸ್ನ ಬಿಟ್ಟು ಬೇರೆ ಯಾವುದಾದಿದೆ ಅಂತಂದರೆ ಏವ್ಸ್ ಇದೆ, ರೆಪ್ಟೈಲ್ಸ್ ಇದೆ. ಇದೆಲ್ಲನೂ ನೀವು ಇಲ್ಲಿ ಬರೆದ್ರೆ
ಕ್ಲಾಸಿಗೆ ಬರೆದ್ರೆ ಅದೆಲ್ಲ ಸೇಮ್ ಫೈಲಮ್ಗೆ ಸೇರಿರುತ್ತೆ, ಅದು ಫೈಲಮ್ ಕಾರ್ಡೇಟಾ. ಬಟ್ ನಾವು ಆ ಯಾವ ಎಕ್ಸಾಂಪಲ್ನು ತೊಗೊಂಡಿಲ್ದಿರೋದ್ರಿಂದ ನಾನು ಇಲ್ಲಿ ತೋರಿಸ್ತಿಲ್ಲ. ಬಟ್ ನಿಮ್ಗೆ ಹೇಳ್ತಾ ಇದ್ದೀನಿ, ಇದು ಮ್ಯಾಮಲ್ಸ್ ಆಯ್ತಲ್ವಾ. ನೆಕ್ಸ್ಟ್ ರೆಪ್ಟೈಲ್ಸ್ ಅಂದರೆ ಈ ಸ್ನೇಕ್ ಆಗಿರ್ಬೋದು, ಲಿಸರ್ಡ್ ಆಗಿರ್ಬೋದು, ಅದೆಲ್ಲ ಏನಿದೆ ಅದೆಲ್ಲ ರೆಪ್ಟೈಲ್ಸ್ ಆಗುತ್ತೆ. ಅದು ಕೂಡ ಸೇಮ್ ಫೈಲಮ್ಗೆ ಸೇರ್ಕೊಳ್ಳುತ್ತೆ. ಯಾವ ಫೈಲಮ್ ಅಂದರೆ ಕಾರ್ಡೇಟಾ ಫೈಲಮ್. ಅಲ್ಟಿಮೇಟ್ಲಿ ಏನೇನೆಲ್ಲ ಓದ್ತಿದ್ದೀರಾ ಎಲ್ಲಾನು ಒಂದೇ ಕಿಂಗ್ಡಮ್ಗೆ ಸೇರ್ಕೊಳ್ತಿದೆ. ಯಾವುದು ಅಂದರೆ ಅನಿಮಲ್ ಕಿಂಗ್ಡಮ್. ನೋಡಿ, ಇಷ್ಟೊಂದು ಡಿಫ್ರೆನ್ಸ್ ಇದ್ರೂ ಕೂಡ ಪ್ರತಿಯೊಂದು ಸ್ಪೀಷೀಸಲ್ಲೂ ಅಲ್ಟಿಮೇಟ್ಲಿ ನಾವು ಅನಿಮಲ್ಸ್. ಈವನ್ ಪ್ರಾಣಿನ ನೀನು ಅಂತ ನಾವು ಬೈತೀವಲ್ವಾ, ಎಸ್ ಡೆಫಿನೆಟ್ಲಿ ನಾವು ಪ್ರಾಣಿ. ಓಕೆ, ನಾವು ಅನಿಮಲ್ ಕ್ಯಾಟಗರಿಗೆ ನಾವು ಸೇರಿರುವಂಥ ಒಂದು ಜೀವಿಗಳು ನಾವು. ಸೊ ಹಾಗಾಗಿ ಪ್ರಾಣಿ ಅಂದರೆ ಬೇಜಾರು ಮಾಡ್ಕೋಬೇಡಿ, ನಾವೆಲ್ಲರೂ ಪ್ರಾಣಿಗಳೇ. ಅದೇ ನೀವು ಪ್ಲ್ಯಾಂಟ್ ಎಕ್ಸಾಂಪಲ್ಗಳನ್ನ ತೊಗೊಂಡ್ರೆ ಆವಾಗ ಏನಾಗುತ್ತೆ, ಕಿಂಗ್ಡಮ್ ಪ್ಲ್ಯಾಂಟೆ ಅಂತ ಬರುತ್ತೆ. ಸೊ ಅಲ್ಟಿಮೇಟ್ಲಿ ಇಲ್ಲಿ ಎಕ್ಸಾಂಪಲ್ಗಳನ್ನ ತೊಗೊಂಡಿರೋದು ನಿಮ್ಮ NCERTಲಿ 2 ಕಿಂಗ್ಡಮ್ಗಳನ್ನ ಮಾತ್ರ ಇಲ್ಲಿ ಓದ್ಲಿಕ್ಕೆ ಕೊಟ್ಟಿದ್ದಾರೆ. ಒಂದು ಅನಿಮಲ್ ಕಿಂಗ್ಡಮ್ ಮತ್ತು ಇನ್ನೊಂದು ಪ್ಲ್ಯಾಂಟ್ ಕಿಂಗ್ಡಮ್. ಅದು ಬಿಟ್ಟು ಉಳಿದಿರೋವಂಥ 3 ಕಿಂಗ್ಡಮ್ಸ್ ಏನಿದೆ ಅದನ್ನು ನೀವು ನೆಕ್ಸ್ಟ್ ಲೆಸನ್ ಏನಿದೆ ಬಯಾಲಜಿಕಲ್ ಕ್ಲಾಸಿಫಿಕೇಷನ್ ಅಲ್ಲಿ ಕಲಿತೀರಾ. ಈ ಥರ ಇರಲ್ಲ, ಅದು ನಿಮಗೆ ಗೊತ್ತಾಗುತ್ತೆ. ಆ ಲೆಸನ್ ನಾನು ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ಅದು ಹೇಗಿದೆ ಅಂತ ಗೊತ್ತಾಗುತ್ತೆ. ಸೊ ಇದಿಷ್ಟು ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ಅನಿಮಲ್ಸ್ ಬಗ್ಗೆ. ಸೊ ಅಲ್ಟಿಮೇಟ್ಲಿ ನಾವು ಇದು ರೀಚ್ ಆಗೋದು ಅನಿಮಲ್ ಕಿಂಗ್ಡಮ್ಗೆ. ಈಗ ಸಪೋಸ್ ನಾವು ಪ್ಲ್ಯಾಂಟ್ ಎಕ್ಸಾಂಪಲ್ನ ತೊಗೊಂಡ್ರೆ, ಸೊ ಇದಿಷ್ಟು ಏನಿದೆ ಇದು ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಹೀಗೆ ನೀಟಾಗಿ ಬರೆದಿದ್ದೀನಿ. ಇದು ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗುತ್ತೆ ನಾನು ಏನು ಹೇಳಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತ. ಸೊ ಇದೇನು ಫೈಲಮ್, ಇದು ಕ್ಲಾಸ್, ಇದು ಆರ್ಡರ್, ಇದು ಫ್ಯಾಮಿಲಿ, ಇದು ಜೀನಸ್, ಇದು ಸ್ಪೀಷೀಸ್ದು ನಾನು ಇಲ್ಲಿ ಹೆಸರುಗಳನ್ನ ಎಕ್ಸಾಕ್ಟ್ ಸೈಂಟಿಫಿಕ್ ನೇಮ್ ಬರ್ದಿಲ್ಲ, ಬಟ್ ಕಾಮನ್ ನೇಮ್ ಬರ್ದಿದ್ದೀನಿ. ಸೊ ಇಷ್ಟು ಏನು ನೋಡಿದಿರಲ್ಲ ಫೈಲಮ್ ಟು ಸ್ಪೀಷೀಸ್, ಇದ್ರ ಬಗ್ಗೆ ನಿಮಗೆ ಈಗ ಕಂಪ್ಲೀಟ್ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಬೇಕಿದ್ರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಇದು ಪ್ಲ್ಯಾಂಟ್ ಎಕ್ಸಾಂಪಲ್ಗಳು. ಓಕೆ, ಪ್ಲ್ಯಾಂಟ್ ಎಕ್ಸಾಂಪಲ್ ನಿಮಗೆ ಸ್ಟಾರ್ಟ್ ಆಗೋದೆ ಆರ್ಡರಿಂದ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ NCERT ಟೆಕ್ಸ್ಟ್ ಬುಕ್ಕಲ್ಲಿ ನೀವು ನೋಡಿದರೆ ಆರ್ಡರ್ಗಿಂತ ಮುಂಚೆ ಏನಿದೆಯಲ್ಲ ಈ ಫ್ಯಾಮಿಲಿ, ಜೀನಸ್, ಸ್ಪೀಷಸ್ ಇದಿದೆ. ಬಟ್ ಕ್ಲಾಸ್, ಫೈಲಮ್, ಕಿಂಗ್ಡಮ್ ಇಲ್ಲಿ ಕೊಟ್ಟಿಲ್ಲ. ಕ್ಲಾಸ್ ಬಿಟ್ಟರು ನೀವು ಫೈಲಮ್ ಅಥವಾ ಡಿವಿಷನ್ ಏನಿದೆ, ಫೈಲಮ್ ಅಂತ ಹೇಳೋಕ್ಕಾಗಲ್ಲ ಪ್ಲಾಂಟ್ಗೆ, ಡಿವಿಷನ್ ನೋಡ್ಕೊಳ್ಳಿ. ಹಾಗೆ ಕಿಂಗ್ಡಮ್ ಪ್ಲಾಂಟ್ ಆಬ್ವಿಯಸ್ಲಿ. ಡಿವಿಷನ್ ಮತ್ತು ಕ್ಲಾಸ್ನ ಇಲ್ಲಿ ಇನ್ಕ್ಲೂಡ್ ಮಾಡಿಲ್ಲ, ಬಿಕಾಸ್ ನಿಮಗೆಲ್ಲ ವರ್ಡ್ಗಳು ಕನ್ಫ್ಯೂಸ್ ಆಗಿ ನಿಮಗೆ ಕಷ್ಟ ಆಗಿಬಿಡುತ್ತೆ ಅಂತ ಇಲ್ಲಿ ಆರ್ಡರಿಂದ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಾವು ಕೂಡ ಆರ್ಡರಿಂದನೇ ಕಲಿಯೋಣ. ನಿಮ್ಗೆ ಏನಾದರೂ ಎಕ್ಸ್ಟ್ರಾ ನೀವು ತಿಳ್ಕೊಳ್ಬೇಕು ಅಂದರೆ ಬೇಕಿದ್ರೆ ನೀವು ಉಳಿದಿರೋದೇನಿದೆ ಈ ಕ್ಲಾಸ್ ಆಗಲಿ ಅಥವಾ ಡಿವಿಷನ್ ಆಗಲಿ ಅದನ್ನು ನೀವು ಚೆಕ್ ಮಾಡ್ಕೊಳ್ಬೋದು. ಓಕೆನಾ? ಸೊ ನೋಡೋಣ ಈಗ ಆರ್ಡರ್, ಯಾವ ಆರ್ಡರ್ ತೊಗೊಂಡಿದ್ದೀನಿ ನಾನು ಇಲ್ಲಿ ಅಂದರೆ ಇಲ್ಲಿ NCERTಲಿ ಯಾವ್ದು ಕೊಟ್ಟಿದ್ದಾರೆ ಅಂದರೆ ಪಾಲಿಮೋನಿಯಲ್ಸ್. ಓಕೆ, ಪಾಲಿಮೋನಿಯಲ್ಸ್ ಅನ್ನೋದು ಒಂದು ಪ್ಲ್ಯಾಂಟ್, ಇದೊಂದು ಗ್ರೂಪ್ ಆಫ್ ಪ್ಲ್ಯಾಂಟ್. ಸೊ ಈ ಗ್ರೂಪ್ ಆಫ್ ಪ್ಲ್ಯಾಂಟ್ ಏನಿದೆ ಅದರಲ್ಲಿ 3 ಡಿಫ್ರೆಂಟ್ ಕ್ಯಾಟಗರೀಸ್ ಇದೆ ಅಥವಾ ಡಿಫ್ರೆಂಟ್ ಏನಿದೆ ಫ್ಯಾಮಿಲೀಸ್ ಇದೆ. ಓಕೆ, ಸೊಲನೇಸಿ, ಕನ್ವಾಲ್ಯುಲೇಸಿ, ಲೆಗ್ಯುಮಿನೇಸಿ, ಈ ಮೂರನ್ನು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಒಂದು ಸಮ್ ಆಫ್ ದ ಲೆಟರ್ಸ್ ಕಾಮನ್ ಆಗಿ ಕಾಣುತ್ತೆ. ಯಾವುದು ಅಂದರೆ ACEAE. ಇಲ್ಲೂ ನೋಡಿ ACEAE. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಪ್ಲ್ಯಾಂಟ್ಸನ್ನು ನೀವು ಯಾವುದೇ ಫ್ಯಾಮಿಲಿ ಐಡೆಂಟಿಫೈ ಮಾಡೋದಕ್ಕೆ ಇದು ಒಂದು ಜಸ್ಟ್ ಟ್ರಿಕ್ಸ್ ಅಂತ ಹೇಳ್ಬೋದು ಅಥವಾ ಕ್ಲೂ ಅಂತ ಹೇಳ್ಬೋದು. ನಿಮಗೆ ಎಷ್ಟೊಂದು ನೇಮ್ಸ್ಗಳನ್ನ ಕೊಟ್ಬಿಟ್ಟು ಆಪ್ಷನಲ್ಲಿ ಇದರಲ್ಲಿ ಫ್ಯಾಮಿಲಿನ ಐಡೆಂಟಿಫೈ ಮಾಡಿ ಅಂದರೆ ಈಸಿಯಾಗಿ ಪ್ಲ್ಯಾಂಟ್ಸ್ಗಳಾಗಿದ್ದರೆ, ಅನಿಮಲ್ಸಲ್ಲೆಲ್ಲ ಪ್ಲ್ಯಾಂಟ್ಸ್ ಆಗಿದ್ದರೆ ACEAE ಎಲ್ಲಿದೆ ಅದು ಪ್ಲ್ಯಾಂಟ್ದು ಫ್ಯಾಮಿಲಿ ಅಂತ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಅದೇ ಯೂಶಲಿ ಏನಾಗುತ್ತೆ ಆರ್ಡ್ರಲ್ಲೂ ಕೂಡ ALES ಅಲ್ಲಿ ಎಂಡ್ ಆಗ್ತಿರುತ್ತೆ. ಮೆಜಾರಿಟಿ ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲ ಆರ್ಡರ್ಗಳು ಪ್ಲ್ಯಾಂಟ್ಗೆ ಸೇರಿರುವಂಥ ಆರ್ಡರ್ಸ್ಗಳೇನಿದೆ ಅದು ALES ಅಲ್ಲಿ ಎಂಡ್ ಆಗ್ತಿರುತ್ತೆ. ಸೊ ಇದೆಲ್ಲ ನಾನು ನಿಮಗೆ ಕೆಲವೊಂದು ಟ್ರಿಕ್ಸ್ಗಳು ಅಥವಾ ಕ್ಲೂಗಳನ್ನ ಕೊಡ್ತಾ ಇರೋದು ಹೇಗೆ ನೀವು ಐಡೆಂಟಿಫೈ ಮಾಡ್ಬೋದು ಈಸಿಯಾಗಿ ಅಂತ. ನೆಕ್ಸ್ಟ್ ಬರೋಣ ಈಗ. ಸೊ ಇದೆಲ್ಲ 3 ಡಿಫ್ರೆಂಟ್ ಫ್ಯಾಮಿಲೀಸ್ಗಳು. ಈ 3 ಡಿಫ್ರೆಂಟ್ ಫ್ಯಾಮಿಲೀಸ್ಗಳೇನಿದೆ ಸೇಮ್ ಆರ್ಡರ್ಗೆ ಸೇರಿರುತ್ತೆ, ಯಾವುದು ಪಾಲಿಮೋನಿಯಲ್ಸ್ಗೆ ಸೇರಿರುತ್ತೆ. ಇದರಲ್ಲಿ ಒಂದನ್ನು ನಾನೀಗ ತೊಗೊಂಡಿದ್ದೀನಿ, ಸೊಲನೇಸಿ. ಏನಿದೆ ಇದರಲ್ಲಿ 3 ಡಿಫ್ರೆಂಟ್ ಜೀನಸ್ಗಳಿದೆ, ಪೆಟೋನಿಯಾ, ಸೊಲಾನಮ್ ಮತ್ತು ದತುರಾ. ಈ 3 ಜೀನಸ್, ದೀಸ್ ಆರ್ ದ 3 ಜೀನಸ್ ವಿಚ್ ಬಿಲಾಂಗ್ ಟು ಸೊಲನೇಸಿ. ಸೊ ಈ ಜೀನಸ್ಗಳಲ್ಲಿ ಸೊಲಾನಮ್ನ ತೊಗೊಂಡ್ರೆ ಈ ಸೊಲಾನಮಲ್ಲಿ 3 ಸ್ಪೀಷೀಸ್ನ ನಾವು ನೋಡ್ಬೋದು. ಮೆಲಾಂಜಿಯಾ, ಸೊಲಾನಮ್ ಮೆಲಾಂಜಿಯಾ, ಸೊಲಾನಮ್ ನೈಗ್ರಮ್, ಸೊಲಾನಮ್ ಟ್ಯುಬರೋಸಮ್. ಇಲ್ಲಿ ನಾನು ಕ್ಯಾಪಿಟಲ್ ಲೆಟರ್ ಯೂಸ್ ಮಾಡಿದ್ದೀನಿ ಅಂತ ಕನ್ಫ್ಯೂಸ್ ಆಗಬೇಡಿ. ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಸ್ಮಾಲ್ ಲೆಟರ್ನ ಬರ್ಕೊಳ್ಳಿ. ನಾನು ಬರೆಯುವಾಗ ಹೇಗೂ ಸಪ್ರೇಟ್ ಇಲ್ಲಿ ಬರಿತಿದ್ದೀನಲ್ಲ, ಹೇಗೂ ಅಂಡರ್ಲೈನ್ ಎಲ್ಲ ಮಾಡ್ತಾ ಇಲ್ಲ, ಎಕ್ಸಾಕ್ಟ್ ಸೈಂಟಿಫಿಕ್ ನೇಮ್ ಅಲ್ವಲ್ಲ ಅಂತ ಹೇಳಿ ಈ ಥರ ಕ್ಯಾಪಿಟಲ್ ಲೆಟರ್ ಯೂಸ್ ಮಾಡಿರೋದು. ಬಟ್ ವೆನ್ ಯು ರೈಟ್ ಎಕ್ಸಾಕ್ಟ್ ಸೈಂಟಿಫಿಕ್ ನೇಮ್ ಈ ಥರ ಮಿಸ್ಟೇಕ್ ಮಾಡೋ ಹಾಗಿಲ್ಲ.
ದಿಸ್ ಇಸ್ ನಾಟ್ ಸೈಂಟಿಫಿಕ್ ನೇಮ್, ಜಸ್ಟ್ ಐ ಆಮ್ ರೈಟಿಂಗ್ ದ ಸ್ಪೀಶೀಸ್ ನೇಮ್ ಅಲ್ವಾ. ಸೊ ಹಾಗಾಗಿ ನಾನು ಯೂಸ್ ಮಾಡಿದೆ ಅಷ್ಟೇ. ಸೊ ಈಗ ರಿವರ್ಸ್ ಆರ್ಡರಲ್ಲಿ ನೀವು ನೋಡೋದಾದರೆ ಈ 3 ಸ್ಪೀಶೀಸ್ಗಳು ಒಂದು ಕಾಮನ್ ಜೀನಸ್ಗೆ ಸೇರಿದೆ, ಸೊಲಾನಮ್ ಅನ್ನೋ ಜೀನಸ್. ಈ ಸೊಲಾನಮ್ ಜೊತೆ ದತೂರಾ ಮತ್ತು ಪೆಟುನಿಯಾ ಈ 3 ಜೀನಸ್ಗಳು ಕಾಮನ್ ಫ್ಯಾಮಿಲಿಗೆ ಸೇರಿರುತ್ತೆ. ಅದು ಯಾವುದು ಅಂದರೆ ಸೊಲನೇಸಿ. ಓಕೆ, ಈ ಸೊಲನೇಸಿ, ಕನ್ವಾಲ್ಯುಲೇಸಿ, ಲೆಗ್ಯುಮಿನೇಸಿ ಈ ಎಲ್ಲ ಕೂಡ ಕಾಮನ್ ಆರ್ಡರ್ಗೆ ಸೇರಿದೆ, ಅದು ಪಾಲಿಮೋನಿಯಲ್ಸ್. ಸೊ ರಿವರ್ಸಿಂದ ನೋಡಿದ್ರು ನಿಮ್ಗೆ ಅರ್ಥ ಆಗ್ತಿದೆ ಕಂಪ್ಲೀಟಾಗಿ. ಇದೇನಿದೆ ಆರ್ಡರ್, ಕ್ಲಾಸ್, ಫ್ಯಾಮಿಲಿ, ಜೀನಸ್, ಸ್ಪೀಶೀಸ್ ಇದೆಲ್ಲ ಏನಿದೆ ಇದನ್ನೆಲ್ಲ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಿಮಗೆ. ಈಸಿ ಆಗಿದೆ, ಕಷ್ಟ ಏನೂ ಇಲ್ಲ. ಇದಾದ ಮೇಲೆ ನಿಮಗೆ ಒಂದು ಟೇಬಲ್ ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ. ಆ ಟೇಬಲಲ್ಲಿ 4 ಎಕ್ಸಾಂಪಲ್ ಇದೆ, 2 ಅನಿಮಲ್ ಎಕ್ಸಾಂಪಲ್, 2 ಪ್ಲಾಂಟ್ ಎಕ್ಸಾಂಪಲ್. ಅದರಲ್ಲಿ ಏನಿಲ್ಲ, ಸಿಂಪಲ್ ಆಗಿದೆ. ಟೇಬಲ್ನ ನೀವು ನೋಡಿ ಪ್ರತಿಯೊಂದು ಏನಿದೆ ಇಲ್ಲಿ ನಾನು ಹೇಳಿದ್ದೀನಲ್ಲ, ಸ್ಪೀಶೀಸ್ ಮತ್ತು ಜೀನಸ್ ನೇಮ್ ಅದು, ಮತ್ತು ಹಾಗೆ ಫ್ಯಾಮಿಲಿ ನೇಮ್, ಆರ್ಡರ್ ನೇಮ್, ಕ್ಲಾಸ್ ನೇಮ್, ಫೈಲಮ್, ಕಿಂಗ್ಡಮ್ ಎಲ್ಲದರದ್ದು ನೇಮ್ಸ್ಗಳನ್ನ ಕೊಟ್ಟಿದ್ದಾರೆ. ಅದು ಟ್ಯಾಕ್ಸೋನಾಮಿಕ್ ಹೈರಾರ್ಕಿ. ಸೇಮ್ ಇಲ್ಲಿ ಏನು ನೋಡಿದ್ದೀರೋ ಟ್ಯಾಕ್ಸೋನಾಮಿಕ್ ಹೈರಾರ್ಕಿ ಅದೇ. ಬಟ್ ಅದನ್ನು ಹೇಗೆ ಕೇಳ್ಬೋದು ಅಂದರೆ ರೈಟ್ ಟ್ಯಾಕ್ಸೋನಾಮಿಕ್ ಹೈರಾರ್ಕಿ ಆಫ್ ಹ್ಯೂಮನ್ ಬೀಯಿಂಗ್ ಅಂತ ಕೇಳ್ಬೋದು, ಅಥವಾ ಮ್ಯಾನ್ ಅಂತ ಕೇಳ್ಬೋದು. ರೈಟ್ ದ ಟ್ಯಾಕ್ಸೋನಾಮಿಕ್ ಹೈರಾರ್ಕಿ ಆಫ್ ಮ್ಯಾನ್ ಅಂತ ಕೇಳಿದಾಗ ಆ ಮ್ಯಾನ್ಗೆ ಇರುವಂಥ ಎಲ್ಲ ನೇಮ್ಸ್ಗಳೇನಿದೆ, ಸ್ಪೀಶೀಸ್ ನೇಮ್, ಜೀನಸ್ ನೇಮ್, ಫ್ಯಾಮಿಲಿ ನೇಮ್, ಆರ್ಡರ್ ನೇಮ್, ಕ್ಲಾಸ್ ನೇಮ್, ಫೈಲಮ್ ನೇಮ್, ಕಿಂಗ್ಡಮ್ ನೇಮ್ ಇದನ್ನು ಬರೀಬೇಕಾಗುತ್ತೆ ನೀವು. ಅದೇ ನೆಕ್ಸ್ಟ್ ಹೌಸ್ ಫ್ಲೈ ಕೊಟ್ಟಿದ್ದಾರೆ. ಹೌಸ್ ಫ್ಲೈದು ಅಷ್ಟೇ ಸೇಮ್, ನೀವು ಅದೇ ಥರ ನೀವು ಹೈರಾರ್ಕಿನ, ಟ್ಯಾಕ್ಸೋನಾಮಿಕಲ್ ಹೈರಾರ್ಕಿನ ಕೇಳಿದ್ರೆ ಬರೀಬೇಕಾಗುತ್ತೆ. ಸಮ್ಟೈಮ್ಸ್ ಏನು ಮಾಡ್ತಾರೆ ಗೊತ್ತಾ, ಎಕ್ಸಾಕ್ಟಾಗಿ ನಿಮ್ಗೆ ಆರ್ಡರೇ ಬರೀರಿ ಅಂತ ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಕೇಳ್ಬೋದು. ಬಟ್ ಅದೇ ಕಾಂಪಿಟೇಟಿವ್ ಆದರೆ ಹೇಗೆ ಕೇಳ್ತಾರೆ ಅಂದರೆ ಈಗ ಹ್ಯೂಮನ್ ಬೀಯಿಂಗ್ದು ಆರ್ಡರ್ ಇದು ಅಂತ ಹೇಳ್ಬಿಟ್ಟು 4 ಆಪ್ಷನ್ ಕೊಟ್ಟಿರ್ತಾರೆ. ಆ 4 ಆಪ್ಷನಲ್ಲಿ ಆರ್ಡರ್ ಯಾವುದು ಅಂತ ನೀವು ಕಂಡುಹಿಡಿಬೇಕಾಗುತ್ತೆ. ಅಥವಾ ಅವರೇ ಆರ್ಡರ್ನ ಹೆಸರನ್ನ ಕೊಟ್ಬಿಟ್ಟು ಇದು ಯಾವುದು ಕ್ಯಾಟಗರಿ ಅಂತ ಕೇಳ್ಬೋದು, ಅಥವಾ ಟ್ಯಾಕ್ಸನ್ ಅಂತ ಕೇಳ್ಬೋದು. ಸೊ ನೀವೆಲ್ಲನೂ ಕಲ್ತಿರಲೇಬೇಕಾಗುತ್ತೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇದೆಲ್ಲ ಹೆಲ್ಪ್ ಆಗುತ್ತೆ. ಹಾಗೆ 2 ಪ್ಲ್ಯಾಂಟ್ಗಳನ್ನ ಕೊಟ್ಟಿದ್ದಾರೆ. ಒಂದು ವೀಟ್ ಪ್ಲ್ಯಾಂಟ್, ಮ್ಯಾಂಗೋ ಪ್ಲ್ಯಾಂಟ್. ಸೊ ಈ 2 ಪ್ಲ್ಯಾಂಟ್ಗಳದ್ದು ಕೂಡ ಕಂಪ್ಲೀಟಾಗಿ ಏನಿದೆ ಆ ಹೈರಾರ್ಕಿ ಏನಿದೆ ಅದು ಓದಬೇಕಾಗುತ್ತೆ ನೀವು. ಅದರಲ್ಲೇನು ಎಕ್ಸ್ಪ್ಲೇನ್ ಮಾಡೋವಂಥದ್ದೇನಿಲ್ಲ. ಹೆಸರುಗಳನ್ನ ಬೇಕಿದ್ರೆ ನಾನು ಒಂದ್ಸಲಿ ನಿಮಗೆ ಹೇಗೆ ಏನು ಅಂತ, ಹೇಗೆ ಪ್ರೊನೌನ್ಸ್ ಮಾಡೋದು ಅಂತ ಬೇಕಿದ್ರೆ ಒಂದ್ಸಲಿ ಹೇಳ್ತೀನಿ. ಅದು ಬಿಟ್ಟರೆ ನಿಮ್ಗೆ ಬೇರೆ ಏನು ಎಕ್ಸ್ಪ್ಲನೇಷನ್ ಇಸ್ ನಾಟ್ ರಿಕ್ವೈರ್ಡ್, ಬಿಕಾಸ್ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಏನು ಪ್ರತಿಯೊಂದು ಸ್ಟೇಜ್ ಅಂತ ಹೇಳಿ ಆಗಿದೆ. ಓನ್ಲಿ ವಾಟ್ ಯು ಹ್ಯಾವ್ ಟು ನೋ ಇಸ್ ಅಬೌಟ್ ದ ಪ್ರೊನೌನ್ಸಿಯೇಷನ್, ಹೌ ಟು ಪ್ರೊನೌನ್ಸ್ ಇಟ್. ಸೊ ಅದನ್ನು ಈಗ ನಾನು ಹೇಳ್ತೀನಿ. ಫಸ್ಟಿಗೆ ಹ್ಯೂಮನ್ ಬೀಯಿಂಗ್ನ ನೋಡೋದಾದರೆ, ಹ್ಯೂಮನ್ ಬೀಯಿಂಗ್ ಯಾವ ಸ್ಪೀಶೀಸ್, ಸೆಪಿಯನ್ ಅನ್ನೋ ಸ್ಪೀಶೀಸ್. ಜೀನಸ್ ಯಾವುದು, ಹೋಮೋ. 2 ಯಾವುದಕ್ಕೆ ಯಾವ ಫ್ಯಾಮಿಲಿಗೆ ಬಿಲಾಂಗ್ ಆಗಿದೆ, ಹೋಮಿನಿಡೆ ಅನ್ನೋ ಒಂದು ಫ್ಯಾಮಿಲಿಗೆ ಬಿಲಾಂಗ್ ಆಗಿದೆ. ಯಾವ ಆರ್ಡರ್ ಪ್ರೈಮೇಟಾ. ಯಾವ ಕ್ಲಾಸ್ ಮೆಮೆಲಿಯಾ. ಯಾವ ಫೈಲಮ್ ಕಾರ್ಡೇಟಾ. ಲಾಸ್ಟ್ ಕಿಂಗ್ಡಮ್. ಇದು ಆಲ್ರೆಡಿ ನಾನು ನಿಮ್ಗೆ ತೋರಿಸಿದೆ ಎಕ್ಸಾಂಪಲ್. ಇದು ನಾನು ಎಕ್ಸ್ಪ್ಲೇನ್ ಮಾಡುವಾಗ ಎಕ್ಸಾಂಪಲ್ ಆಗಿ ಹ್ಯೂಮನ್ ಬೀಯಿಂಗ್ನ ತೊಗೊಂಡಿದ್ರಿಂದ ನಿಮಗೆ ಪ್ರೊನೌನ್ಸಿಯೇಷನ್ ಗೊತ್ತು. ನೆಕ್ಸ್ಟ್ ಇನ್ಯಾವುದು, ಹೌಸ್ ಫ್ಲೈ ಸ್ಪೀಶೀಸ್ ನೇಮ್ ಇಸ್ ಡೊಮೆಸ್ಟಿಕಾ. ಜೀನಸ್ ನೇಮ್ ಮಸ್ಕಾ ಅಥವಾ ಮುಸ್ಕಾ ಅಂತಲೂ ಹೇಳ್ತಾರೆ, ಮಸ್ಕಾ ಅಂತ ಹೇಳಿ. ಓಕೆ, ಮಸ್ಕಾ ಡೊಮೆಸ್ಟಿಕಾ ಇಸ್ ಅ ಸೈಂಟಿಫಿಕ್ ನೇಮ್ ಆಫ್ ಹೌಸ್ ಫ್ಲೈ. ಸೊ ಸ್ಪೀಶೀಸ್ ನೇಮ್ ಏನಾಯಿತು, ಡೊಮೆಸ್ಟಿಕಾ ಆಯಿತು. ಮಸ್ಕಾ ಅನ್ನೋದೇನಾಯಿತು, ಜೀನಸ್ ನೇಮ್ ಆಯಿತು. ಹಾಗಿದ್ರೆ ಇದು ಯಾವ ಫ್ಯಾಮಿಲಿಗೆ ಬಿಲಾಂಗ್ ಆಗಿರುತ್ತೆ, ಮ್ಯೂಸಿಡೆ ಫ್ಯಾಮಿಲಿಗೆ ಇದು ಬಿಲಾಂಗ್ ಆಗಿರುತ್ತೆ. ಆರ್ಡರ್ ಡಿಪ್ತೆರಾ, ಕ್ಲಾಸ್ ಇನ್ಸೆಕ್ಟಾ. ಹಾಗೆ ಲಾಸ್ಟ್ ಫೈಲಮ್ ನೋಡೋದಾದ್ರೆ ಫೈಲಮ್ ಇನ್ಸೆಕ್ಟಾ. ಸೊ ಹೇಗೆ ಪ್ರೊನೌನ್ಸ್ ಮಾಡೋಂತ ಗೊತ್ತಾಗಿದೆ ಅಲ್ವಾ. ಕಮಿಂಗ್ ಟು ದ ಪ್ಲಾಂಟ್ ಕ್ಯಾಟಗರಿಯಲ್ಲಿ ಫಸ್ಟ್ ವೀಟ್ ನೋಡೋಣ. ಈಸ್ಟಿವಮ್ ಅನ್ನೋದು ಸ್ಪೀಶೀಸ್ ನೇಮ್, ಟ್ರಿಟಿಕಮ್ ಅನ್ನೋದು ಜೀನಸ್ ನೇಮ್. ಸೊ ಟ್ರಿಟಿಕಮ್ ಈಸ್ಟಿವಮ್ ಇಸ್ ದ ಸೈಂಟಿಫಿಕ್ ನೇಮ್. ನೆಕ್ಸ್ಟ್ ಫ್ಯಾಮಿಲಿ, ಟು ವಿಚ್ ಫ್ಯಾಮಿಲಿ ಇಟ್ ಬಿಲಾಂಗ್ಸ್ ಟು ಪೊಯೇಸಿ ಫ್ಯಾಮಿಲಿ. ಆರ್ಡರ್ ಏಲ್ಸ್ ಅಂತ ಬರುತ್ತೆ ಅಂತ ಹೇಳಿದ್ದಲ್ವ ನಾನು. ನೋಡಿ, ALES ಪೊಯೇಲ್ಸ್. ಅದನ್ನ ಹೇಗೆ ಪ್ರೊನೌನ್ಸ್ ಮಾಡಬೇಕು, ಪೊಯೇಲ್ಸ್. ಓಕೆ, ಪೊಯೇಲ್ಸ್ ಆದಮೇಲೆ ಆರ್ಡರ್ ಆದಮೇಲೆ ಯಾವುದು, ಕ್ಲಾಸ್ ಮೊನೊಕಾಟಿಲಿಡನೆ ಅನ್ನೋದು ಒಂದು ಕ್ಲಾಸ್. ಓಕೆ, ನೆಕ್ಸ್ಟ್ ಯಾವ ಡಿವಿಷನ್ಗೆ ಇದು ಬಿಲಾಂಗ್ ಆಗಿರುತ್ತೆ, ಡಿವಿಷನ್ ಎಂಜಿಯೋಸ್ಪರ್ಮೆ. ಓಕೆ, ಎಂಜಿಯೋಸ್ಪರ್ಮ್ಸ್. ಓಕೆ, ಇದೆಲ್ಲ ಯಾವುದೇ ನನಗೆ ಹೇಳ್ತಾ ಇದ್ದೀನಿ, ವೀಟ್ ಆಗಿರ್ಬೋದು ಅಥವಾ ಮ್ಯಾಂಗೋ ಆಗಿರ್ಬೋದು, ಎಂಜಿಯೋಸ್ಪರ್ಮೆ 2 ಕೂಡ ಎಂಜಿಯೋಸ್ಪರ್ಮ್ಗೆ ಸೇರಿರುತ್ತೆ. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್ ಏನಿದೆ, ಮ್ಯಾಂಜಿಫೆರಾ ಇಂಡಿಕಾ ಅನ್ನೋದು ಸ್ಪೀಶೀಸ್ ನೇಮ್, ಮ್ಯಾಂಜಿಫೆರಾ ಅನ್ನೋದು ಜೀನಸ್ ನೇಮ್. ಇದು ಯಾವ ಫ್ಯಾಮಿಲಿಗೆ ಬಿಲಾಂಗ್ ಆಗಿರುತ್ತೆ, ಅನಕಾರ್ಡಿಯೇಸಿ ಅನ್ನೋ ಫ್ಯಾಮಿಲಿಗೆ ಇದು ಬಿಲಾಂಗ್ ಆಗಿರುತ್ತೆ. ಆರ್ಡರ್ ಸ್ಯಾಪಿಂಡೇಲ್ಸ್, ಕ್ಲಾಸ್ ಡೈಕಾಟಿಲಿಡನೆ, ಹಾಗೆ ಡಿವಿಷನ್ ಬಂದು ಎಂಜಿಯೋಸ್ಪರ್ಮೆ. ಓಕೆನಾ. ಸೊ ಇಷ್ಟೇ ನೀವು ಕಲಿಬೇಕಾಗಿರೋದು. ಇದಿಷ್ಟು ಕಲಿತ್ರೆ ಈ ಚಾಪ್ಟರ್ ಇಲ್ಲಿಗೆ ಎಂಡ್ ಆಗುತ್ತೆ.
ಇದು ಬಿಟ್ಟು ನಿಮಗೆ ಯಾವುದಾದ್ರೂ ನೀವು ಕ್ವಶನ್ ಪೇಪರ್ ಸಾಲ್ವ್ ಮಾಡುವಾಗ ನಿಮ್ಗೆ ಯಾವುದಾದ್ರೂ ಡೌಟ್ಸ್ಗಳೇನಾದರೂ ಬಂದರೆ ಡೆಫಿನೆಟ್ಲಿ ನೀವು ನನ್ನ ಈ ವಿಡಿಯೋ ನೋಡಿದ ಮೇಲೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ನಾನು ಆದಷ್ಟು ನಿಮ್ಮ ಡೌಟ್ಗಳನ್ನ ಕ್ಲಾರಿಫೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ನನ್ನ ಇಮೇಲ್ ಐ ಡಿ ಏನಿದೆ ಅದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅಲ್ಲಿ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಇದ್ರ ನೋಟ್ಸ್ ಬೇಕು ಅಂದರೆ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಇದರ ನೋಟ್ಸ್ನ ಹಾಕಿರ್ತೀನಿ. ನೀವು ನೋಟ್ಸ್ನ ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ಇದಿಷ್ಟು ಫಸ್ಟ್ ಲೆಸನ್ ಬಗ್ಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ಆಗಿತ್ತು. ಬೇರೆ ಯಾವುದೇ ಕನ್ಫ್ಯೂಷನ್ ಇದ್ದರೂ ಡೆಫಿನೆಟ್ಲಿ ಯು ಕ್ಯಾನ್ ಅಪ್ರೋಚ್ ಮೀ. So this is the end of the first lesson. So we'll meet in the next video with the next lesson, new lesson, that is biological classification. Until then, bye bye.